सकललोक नमस्कृतञ्च त्रैगुण्यवर्जितमजं विभुमाद्यनीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओम्। ಪಾಂಡವರ ಬಳಿಗೆ ಬಂದ ಕೃಷ್ಣ ಅಲ್ಲಿ ನಡೆದ ಕೆಲವು ಸಂಗತಿಗಳನ್ನ ಅವರ ಅವಗಾಹನೆಗಾಗಿ ತರುವ ಪ್ರಸಂಗವನ್ನ ನಾವು ನೋಡ್ತಾ ಇದ್ದೆವು. ಅದರಲ್ಲಿ ಮೊದಲೊಮ್ಮೆ ಭೇಟಿ ಆದಾಗ ಏನು ವಿಷಯಗಳು ಬಂತೋ ಅದನ್ನು ಹೊರತಾದ ಇನ್ನಷ್ಟು ಭೀಷ್ಮನ ಪೂರ್ವ ಸಂಗತಿಗಳನ್ನೆಲ್ಲ ಬಿಚ್ಚಿಟ್ರು. ಅಂದ್ರೆ ಅದನ್ನ ಧರ್ಮರಾಜ ಇವನು ಯಾರು ಭೀಷ್ಮ ಹೇಳಲಿಲ್ಲ, ಧೃತರಾಷ್ಟ್ರ ಹೇಳಿದ. ಪ್ರತೀಪ, ದೇವಾಪಿ, ಇಲ್ಲಿ ನಡೆದ ಕಥೆ, ಯದುವಿನ ಮನೆಯಲ್ಲಿ ನಡೆದ ಕಥೆ, ಇಲ್ಲಿ ಎಲ್ಲಿಯೂ ಕೂಡ ಯೋಗ್ಯರಾದವರನ್ನ ಪರಿಗ್ರಹಿಸುವುದು ಅಂತನ್ನುವ ನಿಯಮ ಇದೆ. ಬಿಟ್ರೆ ದೊಡ್ಡವನು ವಸ್ತುತಃ ರಾಜ್ಯದ ಆಡಳಿತದ ಈಗ ಅಧಿಕಾರದ ವರ್ತಮಾನದಲ್ಲಿರುವವನೇ ಆಗಬೇಕು ಹಾಗೆಲ್ಲ ಏನಿಲ್ಲ. ಆದ್ರಿಂದಾಗಿ ನೀನು ಬಯಸುವುದು ತಪ್ಪು ಅನ್ನುವ ರೀತಿಯ ಮಾತುಗಳೆಲ್ಲ ಅಲ್ಲಿ ಬಂದಾಗ ಆ ನಂತರ ಕೃಷ್ಣ, ಭೀಷ್ಮ ಮೊದಲಾದವರು ಏನ್ ಮಾಡಿದ್ರು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಾ ಮುಂದೆ ಹೇಳ್ತಾನೆ. ಏವ ಮುಕ್ತೇತು ಭೀಷ್ಮೇಣ ದ್ರೋಣೇನ ವಿದುರೇಣ ಚ ಗಾಂಧಾರ್ಯ ಧೃತರಾಷ್ಟ್ರೇಣ ನವೈಮಂದೋವ ಬುದ್ಧ್ಯತ. ಭೀಷ್ಮನಾಗಲಿ, ದ್ರೋಣನಾಗಲಿ, ವಿದುರನಾಗಲಿ, ಗಾಂಧಾರ್ಯ ಆಗಲಿ, ಧೃತರಾಷ್ಟ್ರನಾಗಲಿ ಯಾರೂ ಹೇಳಿದ್ರು ಮಂದ ತಿಳಿಯಲಿಲ್ಲ. ಮಂದಃ ನಾವ ಬುದ್ಧ್ಯತ. ಅವಧೂಯೋತ್ಥಿತೋ ಮಂದಃ, ಎಲ್ಲರನ್ನ ತಿರಸ್ಕರಿಸಿ ಧಡಕ್ ಅಂತ ಎದ್ದು. ಕ್ರೋಧ ಸಂರಕ್ತಲೋಚನ, ಕಣ್ಣುಗಳಲ್ಲಿ ಕೆಂಪು ಅಡರಿತ್ತು. ಅನ್ವದ್ರವಂತ ತಂ ಪಶ್ಚಾತ್ ರಾಜಾನಸ್ತಕ್ತ ಜೀವಿತ, ಆಗ್ಲೇ ಪ್ರಾಣ ಬಿಟ್ಟವರು ತೆಕ್ತ ಜೀವಿತ. ದುರ್ಯೋಧನ ಎದ್ದು ನಿಂತ ತಕ್ಷಣ ಅವನನ್ನು ಅಭಿಮಾನಿಸುವ ಎಲ್ಲರೂ ಎದ್ದು ನಿಂತರಂತೆ. ಎದ್ದು ನಿಂತು ಅವನು ಹೋದ್ರೆ ಅವನ ಜೊತೆಗೆ ಅನ್ವದ್ರವಂತ, ಅವನನ್ನು ಅನುಸರಿಸಿ ಅವನ ಬೆನ್ನ ಹಿಂದೆ ಹೋಗಿಬಿಟ್ರು. ಅವ್ರು ಯಾರು ಕೂಡ ಇವ್ರ ಮಾತಿಗೆ ಕಾಯ್ತಾ ಇದ್ದಲ್ಲ. ದುರ್ಯೋಧನ ಇದ್ದಾನ, ಕೆಲವು ಹಾಗಿರುತ್ತೆ. ಕೆಲವು ಸಿನಿಮಾಗಳಿಗೆ ಅಂದ್ರೆ ಅವನ ಒಂದಿಷ್ಟು ಫ್ಯಾನ್ಸ್ ಇರ್ತಾರೆ, ಅವ್ರು ಮಾತ್ರ ಬರುದು, ಬೇರೆಯವ್ರು ಯಾರು ನೋಡ್ಲಿಕ್ಕೆ ಸಾಧ್ಯವೂ ಇರಲ್ಲ. ಇನ್ ಕೆಲವು ಹಾಡುಗಾರರು ಇರ್ತಾರೆ, ಅವ್ರು ಬಂದ್ರೆ ಅವ್ರದಕ್ಕೆ ಮಾತ್ರ ಒಂದಿಷ್ಟು ಜನ ಬರ್ತಾರೆ. ಅದು ಉಪನ್ಯಾಸಕ್ಕೂ ಸೇಮೆ. ಉಪನ್ಯಾಸಕ್ಕಾಗುವಾಗ್ಲೂ ಅವರದ್ದೇ ಒಂದು ಫ್ಯಾನ್ ಫಾಲೋವರ್ ಇರ್ತಾರೆ. ಅವ್ರು ಎಲ್ಲೋದ್ರೂ ಬರ್ತಾ ಇರ್ತಾರೆ ಬಾಲತ್ತರ. ಬೇರೆ ಉಪನ್ಯಾಸ ಕೇಳಿ ಅಭ್ಯಾಸವೇ ಇರುವುದಿಲ್ಲ. ಹಾಗೆ ಇಲ್ಲಿ ಅವನನ್ನೇ ಅನುಸರಿಸಿಕೊಂಡು ಬಂದಂತಹ ಒಂದಿಷ್ಟು ಬಾಲ ಬಡಕರು ಅವನು ಎದ್ದು ಹೋದ ತಕ್ಷಣವೇ ಅವನ ಹಿಂದೆ ಎಲ್ಲ ಎದ್ದು ಹೋದ್ರು. ಆಜ್ಞಾಪಯಚ್ಚ ರಾಜ್ಯಸ್ಥಾನ್ ಪಾರ್ಥಿವಾನ್ ನಷ್ಟಚೇತಸಃ. ರಾಜ ಬಾಯ್ಬಿಟ್ಟು ಅವರಿಗೆ ಆಜ್ಞಾಪನೆ ಮಾಡಿದ, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ. ಆಗ ದುರ್ಯೋಧನ ಅವರಿಗೆಲ್ಲ ತಿರುಗಿ ತಾನೇ ಮತ್ತೆ ಹೇಳಿದ, ನೀವು ನನ್ನನ್ನು ಅನುಸರಿಸಿ ಬಂದಿದ್ದೀರಿ ಅಂತಂದ್ಮೇಲೆ ನಿಮಗೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ, ಬನ್ನಿ ಎಲ್ಲರೂ ಕುರುಕ್ಷೇತ್ರಕ್ಕೆ ಈಗಲೇ ಹೋಗೋಣ. ಅದ್ಯ ಪುಷ್ಯ, ಇವತ್ತು ಪುಷ್ಯ ನಕ್ಷತ್ರ ಇದೆ ಅಂತ ಮತ್ತೆ ಮತ್ತೆ ಹೇಳ್ತಾ ಎಲ್ಲರೂ ಇವತ್ತು ಏನು ಕುರುಕ್ಷೇತ್ರಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿ. ಅಂದ್ರೆ ಕುರುಕ್ಷೇತ್ರ ಯುದ್ಧ ಅಂತಲ್ಲ, ಕುರುಕ್ಷೇತ್ರದ ಹೊರಭಾಗದಲ್ಲಿ ಅವರಿಗೆ ಶಿಬಿರದ ವ್ಯವಸ್ಥೆ ಆಗಿರುತ್ತೆ, ಅಲ್ಲಿಗೆ ಹೋಗೋಣ ಅಂತ. ಇಷ್ಟು ಭೀಷ್ಮಾಚಾರ್ಯ ಹೇಳಿದ್ರು. ಅವನು ಹೇಳೋದೇನು ಗೊತ್ತಾ? ಭೀಷ್ಮಂ ಸೇನಾಪತಿಂ ಕೃತ್ವ ಸಂಹೃಷ್ಟಾಹ ಕಾಲಚೋದಿತಾಹ. ಭೀಷ್ಮನನ್ನ ಸೇನಾಧಿಪತಿಯಾಗಿ ಅವರೇ ನಿರ್ಧಾರ ಮಾಡಿಕೊಂಡು, ಭೀಷ್ಮಾಚಾರ್ಯ ಸೇನಾಧಿಪತಿಗಳು. ಅಕ್ಷೋಹಿಣ್ಯೋ ದಶೈಕಾಚ ಕೌರವಾಣಾಂ ಸಮಾಗತಾಹ. ಆಗಲೇ 11 ಅಕ್ಷೋಹಿಣಿ, ದಶ ಏಕ 11 ಅಕ್ಷೋಹಿಣಿ ಸೈನ್ಯ ಪಾಂಡವರ ಪರವಾಗಿ ಬಂದು ನಿಂತಿತ್ತು. ತಾಸಾಂ ಪ್ರಮುಖತೋ ಭೀಷ್ಮಸ್ತಾಲಕೇತುರ್ವ್ಯರೋಚತ. ಅವನ ಧ್ವಜದಲ್ಲಿ ತಾಲವೃಕ್ಷದ ಚಿತ್ರ ಇತ್ತು. ತಾಲಕೇತು ಅಂತ ಅವನಿಗೆ ಹೆಸರು, ಭೀಷ್ಮನಿಗೆ. ಇವನು ನಾಗಕೇತು, ದುರ್ಯೋಧನ. ನಾಗಕೇತು ಅಂದ್ರೆ ಹಾವಲ್ಲ, ಹಸ್ತಿನಾವತಿಯ ಸಿಂಬಲ್ಲು ಆನೆ. ಆನೆಯ ಚಿತ್ರ ಅವನ ಧ್ವಜದಲ್ಲಿದೆ. ಗಜಧ್ವಜ ಅಂತನೂ ಕರೀತಾರೆ ಅವನನ್ನ. ನಾಗಧ್ವಜ, ಗಜಧ್ವಜ ಅಂತನೂ ಕರೀತಾರೆ. ಅದನ್ನು ತಿಳ್ಕೊಳ್ಳದೆ ಅದನ್ನ ಉರಗ ಅಂತ ಮಾಡ್ಕೊಂಡ್ಬಿಟ್ರು. ನಾಗ ಅಂದ್ರೆ ಹಾವು ಹೌದು, ಆದ್ರೆ ಅವನು ಹಾವಿನ ಹೆಡೆಯ ಚಿತ್ರ ಇರುವಂತಹ ಧ್ವಜವನ್ನ ತೊಟ್ಟವನಲ್ಲ, ಅವನು ಗಜ.
ಆ ಯತತ್ರ ಆನೆಗೂ ನಾಗ ಅಂತ ಹೆಸರು, ಹಾವಿಗೂ ನಾಗ ಅಂತ ಹೆಸರು. ಯತತ್ರ ಯುಕ್ತಂ ಪ್ರಾಪ್ತಂಚ ತದ್ವಿಧತ್ಸ್ವ ವಿಷಾಂಪತೆ ಉಕ್ತಂ ಭೀಷ್ಮೇಣ ಯದ್ವಾಕ್ಯಂ ದ್ರೋಣೇನ ವಿದುರೇಣ ಚ. ಆಗ ಎಲ್ಲರೂ ಕೂಡ ಮತ್ತೆ ಅವನನ್ನ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಎಚ್ಚರಿಸಿದ್ರು. ಗಾಂಧಾರಿ, ಧೃತರಾಷ್ಟ್ರ, ಭೀಷ್ಮ, ವಿದುರ, ದ್ರೋಣ ಈ ಎಲ್ಲರೂ ಹೇಳಿದಂತಹ ಮಾತುಗಳು ನನಗೆ ಕಿವಿಯಲ್ಲಿ ಚೆನ್ನಾಗಿ ಎಷ್ಟು ಅದರಲ್ಲಿ ಕಾಳಜಿದೆ ಅಂತ ಅರ್ಥ ಆಗಿತ್ತು. ಅವನದನ್ನ ಕೇಳಲಿಕ್ಕೆ ತಯಾರೇ ಇರ್ಲಿಲ್ಲ. ಏತತ್ತೇ ಕಥಿತಂ ರಾಜನ್ ವೃತ್ತಂ ಕುರು ಯದ್ವೃತ್ತಂ ಕುರು ಸಂಸದಿ. ಒಟ್ಟು ಇಷ್ಟು ನಡೆಯಿತು. ಅಲ್ಲಿ ನಡೆದ ಸಂಗತಿಯನ್ನ ನಾನಂತೂ ನಿನಗೆ ಪೂರ್ತಿ ಬಿಡಿಸಿ ಹೇಳಿ ಆಯ್ತು. ಅವನಿಗೆ ಸಾಮಚಾದೋ ಪ್ರಯುಕ್ತಂ, ಮೊದಲು ಸಮಾಧಾನದಿಂದ ಹೇಳಿದೆ. ಬಹಳ ಹೆಗಲು ಮೇಲೆ ಕೈ ಹಾಕೊಂಡು ಮಿತ್ರನಂತೆ ಅವನನ್ನ ಆತ್ಮೀಯವಾಗಿ ಮಾತನಾಡಿಸಿ ಹೇಳಿದೆ. ಅಷ್ಟೇ ಅಲ್ಲ, ರಾಜನ್ ಸೌಭ್ರಾತ್ರಮಿಚ್ಛತ. ಸೌಭ್ರಾತ್ರ ಅಂದ್ರೆ ಸಹೋದರರ ಸಂಬಂಧವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅವನಿಗೆ ಆ ಸಂಬಂಧ ತುಂಬಾ ನಮ್ಮ ಸಮಾಜದಲ್ಲಿ ಅತ್ಯಂತ ಅಗತ್ಯವಾದದ್ದು. ಅದು ಇದ್ರೆ ನಮ್ಮನ್ನು ಯಾರೂ ಕೂಡ ಅಂದ್ರೆ ನಿರ್ನಾಮ ಮಾಡುವ ಪ್ರಸಂಗ ಇರುವುದಿಲ್ಲ. ನಾವು ಯಾವಾಗ ಪರಸ್ಪರ ಒಡಕಿರ್ತೇವೆ ಅಂತ ಎದುರಿನವ್ರಿಗೆ ಗೊತ್ತಾಗುತ್ತೋ ಆಗ ನಮ್ಮನ್ನ ಮೂರನೇವರು ಸುಲಭವಾಗಿ ತುತ್ತು ಮಾಡ್ಕೊಂಡು ಬಿಡ್ತಾರೆ ಅಂತ ಸೌಭ್ರಾತ್ರದ ಮೂಲಕವೂ ಹೇಳಿದೆ ನಾನು. ಬೇಕು, ಇದು ನಮ್ಗೆ ಯಾವಾಗ್ಲೂ ನಾವು ಪರಸ್ಪರ ಸಹಕೃತರಾಗಿ ಬದುಕಬೇಕು ಅಂತ. ಆಮೇಲೆ ಅಭೇದಾಯಾಸ್ಯ ವಂಶಸ್ಯ ಪ್ರಜಾನಾಂಚ ವಿವೃದ್ಧಯೇ, ನಿನ್ನ ವಂಶದ ವೃದ್ಧಿ ಮತ್ತು ಪ್ರಜೆಗಳ ಹಿತ ಈ ಎರಡೂ ದೃಷ್ಟಿಯಿಂದ ಅದು ಅಗತ್ಯ ಅಂತ ಹೇಳಿದೆ. ಪುನರ್ಭೇದಶ್ಚಮೇ ಯುಕ್ತ. ಆಮೇಲೆ ನಾನು ಅವರಲ್ಲಿ ಸ್ವಲ್ಪ ಭೇದ ಅಂತಂದ್ರೆ ಅದು ಸಾಮದಾನ ದಂಡ ಭೇದ ಅಂತ 4 ತರದ ಉಪಾಯಗಳಲ್ಲಿ ಒಂದು. ಭೇದ ಅಂದ್ರೆ ಅವ್ರು ನೋಡಿ ಎಷ್ಟು ಸಮರ್ಥರು, ನೀನ್ ನೋಡು ಏನ್ ಮಾಡ್ತಿದ್ದಿ, ನಿನಗೆ ಏನಿದೆ ಬುದ್ಧಿ, ನೀನು ಲದ್ದಿ ತಿನ್ನುವ ಕಾರ್ಯಕ್ರಮ ಮಾಡ್ತಾ ಇದ್ದಿ, ಇದು ತಪ್ಪು ಅಂತ ನಾನು ಬಿಡಿಸಿ ಹೇಳಿದೆ ಅವನಿಗೆ. ನೀನ್ ಮಾಡ್ತಾ ಇರೋದು ತಪ್ಪು, ನಿನಗೆ ನಿಜವಾಗಿ ಆ ತಾಕತ್ತಿಲ್ಲ ಅಂತ ಅವನನ್ನ ಎಚ್ಚರಿಸಿ ಹೇಳಿದೆ. ಯದಾ ಸಾಮನ ಗೃಹ್ಯತೆ, ಯಾವಾಗ ಅವನು ಸಾಮಕ್ಕೆ ಬಗ್ಲಿಲ್ವೋ ಆಗ ನಾನು ಅನಿವಾರ್ಯವಾಗಿ ಭೇದವನ್ನು ಬಳಸಬೇಕಾಯ್ತು. ನನ್ನ ಉದ್ದೇಶ ಭೇದವನ್ನು ಬಳಸುವುದಿರ್ಲಿಲ್ಲ. ಯದಾ ಸಾಮನ ಗೃಹ್ಯತೆ, ಯಾವಾಗ ಸಾಮ ಮಾತುಗಳನ್ನ ಅವನು ಪರಿಗ್ರಹಿಸ್ಲಿಲ್ವೋ ಆಗ ನಾನು ಭೇದವನ್ನು ಬಳಸಿದೆ. ಆಮೇಲೆ ಕರ್ಮ ಅನುಕೀರ್ತನಂಚೈವ ದೇವ ಮಾನುಷ ಸಂಹಿತಂ, ನಿಮ್ಮ ದೈವಿಕ ಸಾಮರ್ಥ್ಯಗಳನ್ನೆಲ್ಲ ನಾನು ಹೇಳಿದೆ. ಪಾಂಡವರು ಯಾರು ಸಾಧಾರಣ ಅಲ್ಲ. ಅರ್ಜುನ ಪಾಶುಪತಾಸ್ತ್ರವನ್ನ ಪಡೆದು ಸಂಶಪ್ತ ನಿವಾತ ಕವಚರನ್ನೆಲ್ಲ ಸಂಹರಿಸಿದವ. ಹಾಗಾಗಿ ಅಮರರೂ ಕೂಡ ಪಾಂಡವರ ಮುಂದೆ ಸುಮಾರು, ಅವ್ರು ಯಾರೂ ಕೂಡ ಅಷ್ಟು ಬಲಿಷ್ಠರಾಗಿ ನಿಲ್ಲುವುದಿಲ್ಲ ಅಂತ ನಿಮ್ಮ ದೇವ ಕಾರ್ಯಗಳ ಬಗ್ಗೆಯೂ ನಾನು ಅವನಿಗೊಂಚೂರು ಇಲ್ಲ ಹಾಗಿದ್ದಾರೆ ಅಂತ ಗೊತ್ತಾದ ನಾವು ಹೇಗ್ ಮಾಡುದು ಅಂತ ಆದ್ರೂ ಅವನ ತಲೆಗೆ ಬರುತ್ತೋ ಅಂತ ನೋಡಿದೆ. ಅವನು ಅದನ್ನು ಕೂಡ ತಲೆಗೆ ತಗೊಳ್ಳಿಲ್ಲ. ಯದಾ ನಾದ್ರಿಯತ ವಾಕ್ಯಂ ಸಾಮ ಪೂರ್ವಂ ಸುಯೋಧನ ತದಾ ಮಯ ಸಮಾನೀಯ ಭೇದಿತಾ ಸರ್ವ ಪಾರ್ಥಿವ. ಆಗ ಉಳಿದ ರಾಜರಿಗೆ ಹೇಳಿದೆ, ಇವನಿಗಾದ್ರೂ ಬುದ್ಧಿ ಇಲ್ಲ, ನೀವೇನ್ ಮಾಡ್ತಿದ್ದೀರಿ, ನೀವೆಲ್ಲ ಒಂದು ಒಳ್ಳೊಳ್ಳೆಯ ಪರಂಪರೆಯ ಹೆಸರು ಹೊತ್ತು ಬಂದವರು, ನೀವೆಲ್ಲರೂ ಕೂಡ ಇಂಥ ಮೂರ್ಖನಿಗೋಸ್ಕರ ಪ್ರಾಣ ಬಿಡ್ತೇನೆ ಅಂತ ಹೇಳ್ತೀರಲ್ವಾ, ನಿಮ್ಗೆ ಮನೆ ಮಕ್ಕಳು ಹೆಂಡತಿ ಈ ಪರಿವಾರ ಇದು ಯಾವುದ್ರ ಬಗ್ಗೆನೂ ನೀವು ಕಾಳಜಿಯೇ ಇಲ್ವ ನಿಮ್ಗೆ ಅಂತೆಲ್ಲ ನಾನು ಪಾರ್ಥಿವರು ಅಂದ್ರೆ ರಾಜರು, ಉಳಿದ ರಾಜರನ್ನೆಲ್ಲ ನಾನು ಕೆಲವು ಮಾತುಗಳಿಂದ ಎಬ್ಬಿಸಿದೆ. ಆಗಲೂ ಅವರು ಅವನು ಯಾವುದೇ ರೀತಿಯಿಂದ ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿಲ್ಲ. ಏನ್ ಮಾಡಿದ್ರು ಅವನಿಗೆ ಬುದ್ಧಿ ಬರಲ್ಲ ಅಂತ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗ್ತಾ ಇತ್ತು. ಆಮೇಲೆ ಅಮಾನುಷಾನಿ ಕರ್ಮಾಣಿ ದರ್ಶಿತಾನಿ, ನಾನೇ ಸ್ವತಃ ವಿಶ್ವರೂಪವನ್ನು ತೋರಿಸಿದೆ. ಇದಂತೂ ಅವ್ರಿಗೆ ಗೊತ್ತಾಗ್ಲಿಲ್ಲ, ನಿಮ್ಮ ಸಾಮರ್ಥ್ಯ ಅರ್ಥ ಆಗ್ಲಿಲ್ಲ, ಉಳಿದ ರಾಜರಿಗೆ ಬೆಪ್ಪು ತಕಡಿಗಳು ಗೊತ್ತಾಗ್ಲಿಲ್ಲ. ಅವನನ್ನು ಅನುಸರಿಸ ಅವ್ರನ್ನೆದ್ರೆ ಅವ್ರು ಹೇಳ್ತಾರೆ, ಇವನ್ ಕೂತ್ರೆ ಅವ್ನು ಕೂತ್ಕೊಳ್ತಾರೆ. ಅವ್ರಿಗೊಂದು ಸ್ವಂತ ಪ್ರಜ್ಞೆನೇ ಇಲ್ಲ. ಇಂತಹ ದಡ್ರನ್ನ ಕಟ್ಕೊಂಡು ಅವನು ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಆಮೇಲೆ ನನ್ನ ಸಾಮರ್ಥ್ಯವನ್ನ ತೋರಿಸಿದ್ರು, ಅದನ್ನು ನಿರ್ಭತ್ಸಯಿತ್ವ ಬೈಕೊಂಡು ನನ್ನ ಮಾತುಗಳನ್ನೆಲ್ಲ ತೃಣೀಕೃತ್ಯ ಹುಲ್ಲಿನಂತೆ ಅದನ್ನ ತಿರಸ್ಕರಿಸಿ ಹೊರಟ. ನಾನು ಕೊನೆಗೆ ರಾಧೇಯನನ್ನ ಅಂದ್ರೆ ಕರ್ಣನನ್ನ, ಶಕುನಿಯನ್ನ ಇವರನ್ನೆಲ್ಲ ಭಯಪಡಿಸಿದೆ ನನ್ನ ಈ ವಿಶ್ವರೂಪದ ತೋರುವ ನೆಪದಲ್ಲಿ. ಆದ್ರೆ ಆಗ್ಲೂ ಅವರು ದ್ಯೂತ ಆಡುವುದರ ನೆಪದಲ್ಲೇ ನಿಂದಾಂ ಕೃತ್ವ, ನಿಂದೆಯನ್ನ ಮಾಡಿಕೊಂಡು ಅದನ್ನೆಲ್ಲ ಪಕ್ಕಕ್ಕಿಟ್ರು.
ಪುನಃ ಸಾಮಾಭಿಯುಕ್ತಂ, ಮತ್ತೆ ನಾನು ಸಾಮ ಅಂದ್ರೆ ಒಂದೇ ಸರ್ತಿ ಸಾಮ ದಾನ ದಂಡ ಭೇದ ಅಂತ ಕ್ರಮವಾದ ವ್ಯವಸ್ಥೆಯನ್ನು ಮಾಡಿದ್ದಲ್ಲ. ಒಮ್ಮೆ ಸಾಮ ಯೂಸ್ ಮಾಡಿದೆ, ಒಮ್ಮೆ ಭೇದ ಯೂಸ್ ಮಾಡಿದೆ, ಮತ್ತೆ ಅದು ಸಾಮಕ್ಕೆ ಬಂತು, ಮತ್ತೆ ಇನ್ನು ಉಳಿದದ್ದು ಒಂದೇ ದಂಡ, ಅದು ಉಳಿದಿದೆ. ಉಳಿದ ಮೂರನ್ನು ಕೂಡ ನಾನು ಪ್ರಯೋಗ ಮಾಡಿ ಆಯ್ತು. ತಿಷ್ಟೇಯು ಪಾಂಡವ ಸರ್ವೇ ಹಿತ್ವಾ ಮಾನಂ ಅಥಶ್ಚರಾಹ. ಕೊನೆಗೆ ನಾನು ದಾನವನ್ನು ಮಾಡಿದೆ. ದಾನ ಅಂದ್ರೆ ನೀವು ಎಲ್ಲವನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿದ್ದೀರಿ, ನಿಮ್ಗೆ ಕೇವಲ ಒಂದಿಷ್ಟು ಭೂಭಾಗದ 5 ಗ್ರಾಮಗಳು ಸಿಕ್ಕಿದ್ರೆ ಸಾಕು, ಉಳಿದಂತೆ ನಿಮ್ಗೆ ಬೇಕಾದ್ರೆ ಅವರು ಸಹಾಯಕರಾಗಿ ನಿಲ್ತಾರೆ, ಆದ್ರೆ ಒಂದಿಷ್ಟು ಭಾಗವನ್ನ ರಾಜ್ಯವಾಗಿ ಅವರಿಗೆ ಬಿಟ್ಟುಕೊಡಿ ಅಂತ ನಾನು ಹೇಳಿದೆ. ಗಾಂಗೇಯ ಹೇಳಿದ, ವಿದುರ ಹೇಳಿದ. ಸರ್ವಂ ಭವತು ತೇ ರಾಜ್ಯಂ ಪಂಚಗ್ರಾಮಾನ್ ವಿಸರ್ಜಯ. ಎಲ್ಲ ರಾಜ್ಯ ನಿನ್ನ ಹತ್ರ ಇರಲಿ, ಎಲ್ಲ ಕೋಶ ನಿನ್ನ ಹತ್ರ ಇರಲಿ, ಎಲ್ಲ ಕಪ್ಪಗಳನ್ನು ಸ್ವೀಕರಿಸುವುದರ ಅಧಿಕಾರ ನಿನ್ನ ಹತ್ರ ಇರಲಿ, ಆದ್ರೆ 5 ಗ್ರಾಮವನ್ನಾದ್ರೂ ಕೊಡು ಅಂತ ಕೊನೆಗೆ ಅಷ್ಟು ದಾನದ ಅಂದ್ರೆ ಏನಾದ್ರೂ ಕೊಟ್ರೆ ಕೆಲವರು ಮಾಡಿಕೊಡ್ತಾರೆ, ಇಷ್ಟು ಸಾಕು ನಮಗೆ ಅಂತ. ಅವನು ಅದಕ್ಕೂ ಏವ ಮುಕ್ತೋಪಿ ದುಷ್ಟಾತ್ಮ ನೈವ ಭಾಗಂ ಯಮುಂಚತ. ಒಂದ್ ಸಣ್ಣ ಕುರುಹುನಷ್ಟು ಕೂಡ, ಗುರುತಕ್ಕಾಗುವಷ್ಟು ಕೂಡ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ನಿಂತ. ಕೊನೆಗೆ ನಿರ್ಯಾತಾಹ, ಎಲ್ಲಾ ರಾಜರು ಕೂಡ ಹೊರಟರು. ದಂಡಂ ಚತುರ್ಥಂ ಪಶ್ಯಾಮಿ ತೇಷು ಪಾಪೇಶು ನಾನ್ಯಥ. ಇನ್ನು ನನಗೆ ಕೊನೆಗೆ ಹೊಳೆದದ್ದು, ಇವರು ಎಲ್ಲರಿಗೂ ದಂಡ ಒಂದೇ ಉಳಿದ ಅಸ್ತ್ರ. ಈ ಅಸ್ತ್ರ ಬಿಟ್ಟು ಉಳಿದ ಯಾವ ಅಸ್ತ್ರಗಳಿಗೂ ಬಗ್ಗೋರಲ್ಲ ಇವರು. ಅಷ್ಟು ಹಠಮಾರಿಗಳಾಗಿ. ಅವನು ಮಾತ್ರ ಅಲ್ಲ, ಅವನ ಜೊತೆಗೆ ಸೇರಿಕೊಂಡಂತಹ ಎಲ್ಲಾ ರಾಜರು ಹಾಗೆ ಇದ್ದಾರೆ. ಏತತ್ತೇ ಕಥಿತಂ ರಾಜನ್. ನೋಡಿ, ಈ ಯುದ್ಧ ಆಗುವಾಗ ದುರ್ಯೋಧನ ಯುದ್ಧ ಮಾಡಿದ ಸರಿ, ಉಳಿದವರಿಗೆಲ್ಲ ಎಚ್ಚರನೂ ಕೊಟ್ಟಿದ್ದಾನೆ ಕೃಷ್ಣ, ಬೇಡ ನೀವು ಬಿಟ್ಬಿಡಿ ಅಂತ. ಬಿಡ್ಬೋದಿತ್ತು, ಅವರು ಬಿಡ್ಲಿಲ್ಲ. ಅಂದ್ರೆ ದುರ್ಯೋಧನನಿಗೋಸ್ಕರ ಏನ್ ಮಾಡ್ಲಿಕ್ಕೂ ಸಿದ್ಧ ಅಂತ ನಿಂತೆದ್ದು ಗೊತ್ತಾಗುತ್ತೆ ಈಗ ನಮ್ಗೀಗ. ಆದ್ರಿಂದಾಗಿ ದುರ್ಯೋಧನ ಅವಮಾನ ಮಾಡಿದ್ದು ಉಳಿದ ತಮ್ಮಂದ್ರನ್ನ ಯಾಕೆ ಕೊಲ್ಬೇಕಿತ್ತು ಅಂತ ಕೆಲವರದ್ದು ವಾದ. ಆದ್ರೆ ಈ ಸಂದರ್ಭದಲ್ಲಿ ಅವ್ರು ಯಾರೂ ಕೂಡ ದುರ್ಯೋಧನನ ಪಕ್ಷವನ್ನು ಬಿಟ್ಟು ಈಚೆಗೆ ತಿರುಗ್ಲಿಲ್ಲ. ಯುಯುತ್ಸು ಒಬ್ಬ ಬಿಟ್ಟು, ಯುಯುತ್ಸು ಅಂತ ಅನ್ನುವನು ಕೌರವರ ಪರವಾಗಿ ಇದ್ದ, ರಾಜ್ಯಾಧಿಕಾರದಲ್ಲೂ ಇದ್ದವನು. ಅವನೊಬ್ಬ ಬಿಟ್ರೆ ಇವ್ರು ಯಾರು ಕೂಡ ಪಾಂಡವರ ಬಗ್ಗೆ ಕನ್ಸರ್ನೇ ಇರಲಿಲ್ಲ, ದ್ವೇಷಿಸ್ತಾ ಇದ್ರು. ಅವರ ನೇರ ಕ್ರಿಯೆಗಳು ಅಥವಾ ಮಾತುಗಳು ಇಲ್ಲಿ ದಾಖಲೆ ಆಗಿಲ್ಲ. ಬಿಟ್ರೆ ಅವರು ಎಲ್ಲರೂ ಕೂಡ ಆ 11 ಅಕ್ಷೋಹಿಣಿ ಸೈನ್ಯದಲ್ಲಿದ್ದವ್ರಿಗೆ ಒಬ್ರು ಬದುಕಲಿಲ್ಲ. ಯಾಕೆ ಅಂದ್ರೆ ಅಷ್ಟೂ ಜನ ದುರ್ಯೋಧನನ ಕಾರ್ಯವನ್ನ ಬೆಂಬಲಿಸಿದ್ರಲ್ವಾ. ಶಿಕ್ಷೆ ಕೇವಲ ಮಾಡಿದವನಿಗೆ ಮಾತ್ರ ಅಲ್ಲ, ಮಾಡುವುದಕ್ಕೆ ಬೆಂಗಾವಲಾಗಿ ನಿಂತವನೂ ಕೂಡ ಶಿಕ್ಷಾರ್ಹ ಅನ್ನುವ ದೃಷ್ಟಿಯಿಂದ ಆ ಯುದ್ಧ ಅನಿವಾರ್ಯ ನಡೆಯಿತು ಅಂತಂದ್ರೆ ಕೃಷ್ಣ ಇಲ್ಲಿ ಹೇಳ್ದ. ಎಲ್ಲರೂ ಕೂಡ ವಿನಾಶಕ್ಕೋಸ್ಕರ ಹೊರಟ ಹಾಗೆ ಅವನು ಹೊರಟ ತಕ್ಷಣ ಹೊರಟು ಬಿಟ್ರು. ಕೆಲವರಾದ್ರೂ ನಿಂತಿದ್ರೆ ಅವ್ರು ಬದುಕ್ತಿದ್ರು, ಎಲ್ರೂ ಹೊರಟು ಹೋದ್ರು. ನತೇ ರಾಜ್ಯಂ ಪ್ರಯಚ್ಛಂತಿ, ನನಗೆ ರಾಜ್ಯ ಕೊಡಲ್ಲ ಅವರು. ವಿನಾ ಯುದ್ಧೇನ ಪಾಂಡವ, ಯುದ್ಧ ಒಂದೇ ಅದಕ್ಕೆ ದಾರಿ. ವಿನಾಶ ಹೇತವ ಸರ್ವೇ, ಎಲ್ಲರೂ ವಿನಾಶಕ್ಕೆ ಹೇತುಗಳು. ಇದು ಕೃಷ್ಣನ ನಿರ್ಧಾರದ ಮಾತು. ಅಷ್ಟೂ ಜನ ಯಾರೆಲ್ಲ ಈ ಯುದ್ಧದಲ್ಲಿ ಭಾಗವಹಿಸಿದ್ರು ಕೌರವರ ಪರವಾಗಿ, ಅವರೆಲ್ಲ ವಿನಾಶಕ್ಕೆ ಹೇತುಗಳೇ, ವಿನಾಶಕ್ಕೆ ಕಾರಣಗಳೇ. ಅದರಿಂದಾಗಿ ಅವರು ಪ್ರಾಣ ಬಿಡುವಂತಹ ಪ್ರಸಂಗ ಬಂತು. ಬಿಟ್ರೆ ಕೃಷ್ಣನಿಗೆ ಎಲ್ಲರನ್ನು ಕೊಂದು ಬಿಟ್ರೆ ಅವನ ಸಮಾಧಾನ, ಅವನೇನೋ ಹಿಂಸೆಗೆ ಒತ್ತು ಕೊಡುವವನು ಅಂತ ಹೀಗೆಲ್ಲ ವಾದ ಮಾಡ್ತಾರೆ. ಆದ್ರೆ ಕೃಷ್ಣನ ಉದ್ದೇಶ ಅಲ್ಲಿ ಅವನು ಹೇಳ್ತಾನೆ, ಎಲ್ಲ ಪಾರ್ಥಿವರನ್ನು ಕೂಡ ನಾನು ಭೇದದ ವಾಕ್ಯಗಳಿಂದ ನೀವು ಈ ಯುದ್ಧದಿಂದ ಹಿಂದೆ ಸರಿಯಿರಿ, ನಿಮ್ಗೆ ಕ್ಷೇಮ ಉಂಟು ಅಂತ ಹೇಳಿದ್ದೆ. ಆದ್ರೆ ಅವ್ರು ಯಾರೂ ಕೇಳದೆ ಆ ದುರ್ಯೋಧನನನ್ನೇ ಅನುಸರಿಸಿ ತಮ್ಮ ಸಾವಿನ ಬಾಗಿಲನ್ನ ತಾವೇ ತೆರೆದುಕೊಂಡು ಅದರೊಳಗೆ ಹೋಗುವ ಕೆಲಸವನ್ನ ಮಾಡಿದ್ರು ಅನ್ನುವಲ್ಲಿಗೆ 150ನೇ ಅಧ್ಯಾಯ ಮುಕ್ತಾಯ. ಇಲ್ಲಿಗೆ ಭಗವದ್ಯಾನ ಪರ್ವ ಅನ್ನುವ ಹೆಸರಿನ ಪರ್ವ ಮುಕ್ತಾಯವಾಗುತ್ತೆ. ಇನ್ನು ಸೈನ್ಯ ನಿರ್ಯಾಣ ಪರ್ವ ಅಂತ, ಅದು ಉಪಪರ್ವ. ಉದ್ಯೋಗ ಪರ್ವದಲ್ಲೇ ಸೈನ್ಯ ನಿರ್ಯಾಣ ಪರ್ವ, ಎಲ್ಲ ಸೈನ್ಯಗಳು ಒಟ್ಟಾಗಿ ಒಂದು ಕಡೆಗೆ ಸೇರುವ ಪ್ರಸಂಗವನ್ನ ಹೇಳ್ತಾ ಹೋಗ್ತಾರೆ. ವೈಶಂಪಾಯನ ಉವಾಚ ಜನಾರ್ದನ ವಚ ಶ್ರುತ್ವಾ ಧರ್ಮರಾಜೋ ಯುಧಿಷ್ಠಿರ ಭ್ರಾತೃನುವಾಚ ಧರ್ಮಾತ್ಮ ಸಮಕ್ಷಂ ಕೇಶವಸ್ಯ ಚ. ಜನಾರ್ದನನ ಮಾತು ಕೇಳಿ ತಮ್ಮಂದಿರನ್ನ ಮುಂದಿಟ್ಟುಕೊಂಡು ಯುಧಿಷ್ಠಿರ ಮುಂದಿನ ಈ ಮಾತುಗಳನ್ನು ಹೇಳಿದ. ಕೇಳಿದ್ದೀರಿ ನೀವು ಕೃಷ್ಣನಾಡಿದ ಮಾತುಗಳನ್ನು. ಅವನು ಕುರು ಸಂಸತ್ತಿನಲ್ಲಿ ಎಲ್ಲರ ಹಿತಕ್ಕಾಗಿ ನಿರಂತರ ಪ್ರಯತ್ನಿಸಿದ್ದಾನೆ ಅಂತ ಅನ್ನೋದು ನಮಗಂತೂ ಅರ್ಥ ಆಗಿದೆ. ಸರ್ವಂ ಅವಧಾರಿತಂ, ನೀವು
ಈ ವಿಷಯದಲ್ಲಿ ಅದನ್ನ ಮನಸ್ಸಿನಲ್ಲಿ ಧಾರಣೆನೂ ಮಾಡಿದ್ದೀರಿ, ನಿಮಗದು ಗೊತ್ತಾಯ್ತು ಈಗ ಏನಿದೆ ಪರಿಸ್ಥಿತಿ ಅಂತ. ಆದ್ದರಿಂದ ಸೇನೆಯ ವಿಭಾಗವನ್ನ ಮಾಡೋಣ. ಹೇ ನರಸತ್ತಮಾಹ, ರಾಜರಲ್ಲಿ ಹಿರಿಯರಾದವರೇ, ನಮ್ಮ ಸಪ್ತೈತಾಹ ಅಕ್ಷೋಹಿಣ್ಯ 7 ಅಕ್ಷೋಹಿಣಿ ಸೈನ್ಯವನ್ನು ನಾವು ಈಗಾಗಲೇ ಒಟ್ಟೈಸಿದ್ದೇವೆ. ವಿಜಯಾಯ, ಗೆಲುವಿಗಾಗಿ ಎಲ್ಲರೂ ಸೇರಿದ್ದೇವೆ. ತಾಸಾಂ ತೇ ಪತಯ ಸಪ್ತ ವಿಖ್ಯಾತಾಸ್ತಾನ್ನಿಬೋಧತ. ಆ ಸಪ್ತ ಅಕ್ಷೋಹಿಣಿಗಳಿಗೆ ಒಬ್ಬ ನಾಯಕ ಬೇಕು, ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವವನು ಬೇಕು. ಅದನ್ನ ನೀವು ಹೇಳಬೇಕು. ಯಾರೆಲ್ಲ ಇದ್ದಾರೆ ಅಂತ ಅನ್ನೋದನ್ನ ಮೊದಲೊಮ್ಮೆ ನೆನಪು ಮಾಡಿಕೊಳ್ಳೋಣ. ದೃಪದ, ವಿರಾಟ, ಧೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ, ಚೇಕಿತಾನ, ಭೀಮಸೇನ, ಸೇನಾ ಪ್ರಣೇತಾರಃ ಸರ್ವೇ ವೀರಾಹ ತನುತ್ಯಜಃ. ಯುದ್ಧದಲ್ಲಿ ಶರೀರವನ್ನ ಘಾಸಿಗೊಂಡ್ರೂ ಕೂಡ ಯುದ್ಧದಿಂದ ಹಿಂದೆ ಸರಿಯೋರಲ್ಲ ಇವರಿಷ್ಟು ಜನ. ಅದರಿಂದಾಗಿ ದೃಪದ, ವಿರಾಟ, ಧೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ, ಚೇಕಿತಾನ, ಭೀಮಸೇನ ಇಷ್ಟು ಜನ ನಮಗೆ ಸೇನಾಧಿಪತ್ಯದ ಮುಂದಾಳುವಾಗಿ ನಿಲ್ಲಿಕ್ಕೆ ಸಮರ್ಥರಿದ್ದಾರೆ. ಸರ್ವೇ ವೇದವಿಧ, ಎಲ್ಲರೂ ಶಾಸ್ತ್ರವನ್ನ ಬಲ್ಲವರು. ಯಾಕೆ ಯುದ್ಧಕ್ಕೂ ವೇದಕ್ಕೂ ಏನ್ ಸಂಬಂಧ ಅಂತ ನಮಗೆ ಅನ್ನಿಸ್ಬಹುದು. ಆದ್ರೆ ಯುದ್ಧದಲ್ಲೂ ಕೂಡ ಕೆಲವು ತತ್ತತ್ಕಾಲದ ನಿಯಮಗಳನ್ನ ಹೇಗೆ, ಈಗ ನೋಡಿ, ಭೀಮ ವೇದವಿತ್ತಾದ್ರಿಂದಾಗಿ ಅವನು ದುರ್ಯೋಧನನ ಎದೆ ಬಗೆಯುವಾಗ ಅವನಿಗೆ ಮನ್ಯು ಸೂಕ್ತ ಬಂತು. ಆ ದುಶ್ಯಾಸನನ್ನ ಎದೆ ಸೀಳುವಾಗ ಅವನಿಗೆ ಉಲ್ಟ ಹೇಳಿದೆ, ದುಶ್ಯಾಸನನ ಎದೆ ಸೀಳುವಾಗ ಮನ್ಯು ಸೂಕ್ತ, ದುರ್ಯೋಧನನ ತಲೆ ಮೆಟ್ಟುವಾಗ ಸಪತ್ನಗ್ನ ಸೂಕ್ತ, ಋಷಭ ಸೂಕ್ತ ಅಂತಾರೆ ಅದನ್ನ. ಅದೇ ಸಪತ್ನಗ್ನ. ಸಪತ್ನ ಅಂದ್ರೆ ಶತ್ರುವನ್ನ ಸಂಹಾರ ಮಾಡುವಂತಹ ಋಷಭಮ್ಮ ಸಮಾನಾನ ಅನ್ನುವ ಮಂತ್ರವನ್ನ ಆತ ಕಂಡ. ಅಂದ್ರೆ ಯುದ್ಧವನ್ನೂ ಕೂಡ ಪೂಜೆಯನ್ನಾಗಿಸುವ ಒಂದು ಅಸಾಧಾರಣವಾದ ಸಾಮರ್ಥ್ಯ ಅದು ವೇದವಿತ್ತಾದ ಕ್ಷತ್ರಿಯನಿಗೆ ಬರುತ್ತೆ. ಹಾಗಾಗಿ ಕ್ಷತ್ರಿಯ ವೇದವನ್ನ ತಿಳಿದಿರ್ಬೇಕ. ಅದು ಒಂದು ಮುಖ, ಅದೊಂದೇ ಅಲ್ಲ, ಎಲ್ಲರಿಗೂ ಮಂತ್ರ ದರ್ಶನ ಆಗ್ಬೇಕು ಅಂತಿಲ್ಲ. ಆದ್ರೆ ಮಂತ್ರದಲ್ಲಿ ಹೇಳಿದ ಅಭಿಪ್ರಾಯಗಳ ಯೋಚನೆ ಇದು ಭಗವತ್ ಪೂಜೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ಅದು ವೇದದ ಶಾಸ್ತ್ರದ ಹಿನ್ನೆಲೆಯಲ್ಲೇ ಅರ್ಥ ಆಗುದು. ಅಂದ್ರೆ ಅವರೆಲ್ಲರೂ ಕೂಡ ವೇದದ ಮೂಲ ಸಾರ ಏನು, ಜಗತ್ತಿನ ಪ್ರತಿಯೊಂದು ಕಾರ್ಯವೂ ಕೂಡ ಭಗವತ್ ಪೂಜೆ ಆಗುವುದಕ್ಕೆ ಸಾಧ್ಯ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಅನ್ನುವ ಮಾತು ಅದವರಿಗೆ ತಿಳಿದದ್ದಾದ್ರಿಂದಾಗಿ ಸರ್ವೇ ವೇದವಿಧ ಶೂರಾಹ. ಪ್ರಾಕ್ಟಿಕಲ್ ನಾಲೆಜ್ ಚೆನ್ನಾಗಿದೆ. ಯುದ್ಧ ವಿಶಾರದಾಹ, ಯುದ್ಧದಲ್ಲಿ ಅತ್ಯಂತ ಬಲ್ಲವರಾಗಿದ್ದಾರೆ. ಸರ್ವೇ ಸುಚರಿತೌ ವ್ರತಾಹ, ಎಲ್ಲರೂ ಕೂಡ ಯುದ್ಧದ ನೀತಿಯನ್ನ ಚಟುವಟಿಕೆಯನ್ನ ಸರಿಯಾಗಿ ಪಾಲಿಸುವವರು, ಸರಿಯಾಗಿ ಅದನ್ನ ಕಾರ್ಯರೂಪಕ್ಕೆ ತರುವಂಥವರು. ಶ್ರೀಮಂತಹ, ಕೆಟ್ಟ ಕೆಲಸ ಮಾಡುವಲ್ಲಿ ನಾಚಿಕೆ ಪಡ್ತಾರೆ. ನೀತಿಮಂತಹ, ಯುದ್ಧದ ಕಾರ್ಯಭಾರಗಳ ನೀತಿಯನ್ನ ಚೆನ್ನಾಗಿ ತಿಳಿದಿದ್ದಾರೆ. ಆಮೇಲೆ ಸರ್ವೇ ತಥಾ ಸರ್ವಾಸ್ತ್ರ ಯೋಧಿನಃ, ಬಿಲ್ಲು ಬಾಣಗಳನ್ನು ಹಿಡಿಯುವಲ್ಲಿ ಸಮರ್ಥರು. ಎಲ್ಲ ಅಸ್ತ್ರಗಳನ್ನು ಕೂಡ ಕಾಲಕಾಲಕ್ಕೆ ತಕ್ಕಂತೆ ಪ್ರಯೋಗಿಸಬಲ್ಲ ತಾಕತ್ತು ಅವರಿಗಿದೆ. ಸಪ್ತಾನಾಮಪಿ ಯೋ ನೇತಾ ಸೇನಾನಾಂ ಪ್ರವಿಭಾಗವಿತ್ ಯಸ್ ಸಹೇತರಣೆ ಭೀಷ್ಮಂ ಶರಾರ್ಚಿ ಪಾವಕೋಪಮಂ ತಂ ತಾವತ್ ಸಹ ದೇವಾತ್ರ ಪ್ರಬ್ರೂಹಿ ಕುರುನಂದನ ಸ್ವಮತಂ ಪುರುಷೌ ವ್ಯಾಘ್ರ ಕೋನ ಸೇನಾಪತಿ ಕ್ಷಮಃ. ಸಪ್ತಾನಾಮಪಿ ಯೋ ನೇತಾ, ಸಪ್ತ ಅಕ್ಷೋಹಿಣಿಗಳಿಗೂ ಕೂಡ ಯಾರು ಯಜಮಾನನಾಗ್ತಾನೆ, ಪ್ರವಿಭಾಗವಿತ್, ಯಾವ ಭಾಗದಲ್ಲಿ ಯಾವ ಸೇನೆಯವರು ಯಾವ ತರದ ಆಯುಧವನ್ನ ಬಳಸುವಲ್ಲಿ ಸಮರ್ಥರು ಗೊತ್ತಿರಬೇಕು. ಆ ಕಡೆಯಿಂದ ಅವರು ಅಸ್ತ್ರ ಪ್ರಯೋಗ ಮಾಡ್ತಾ ಇರ್ತಾರೆ. ಈ ಖಡ್ಗ ಹಿಡ್ಕೊಂಡು ಹೋದವರನ್ನ ಅಲ್ಲಿ ಕಳಿಸಿದ್ರೆ ಅತ್ಯಂತ ವೀರನಾದವನು ಖಡ್ಗದಿಂದಲೂ ಅಸ್ತ್ರವನ್ನ ಹಿಂದೆ ಸರಿಸಬಹುದು. ಅದು ಒಬ್ಬೊಬ್ರಿಗಾಗುತ್ತೆ. ಆದ್ರೆ ಪ್ರಾಕ್ಟೀಸ್ ಯಾವಾಗ್ಲೂ ಹೇಗೆ ಅಂದ್ರೆ ಅವ್ರ ಎದುರುಗಡೆ ಯಾವ ಅಸ್ತ್ರದಲ್ಲಿ ಇರ್ತಾರೋ ಅವ್ರಿಗೆ ತಕ್ಕಂತೆ ಇವ್ರು ಹೋಗ್ಬೇಕು. ಅದು ಗೊತ್ತಿರ್ಬೇಕು ಯಾವ ಜಾಗದಲ್ಲಿ ಇದ್ದಾರೆ. ಕೆಲವು ವ್ಯೂಹಗಳನ್ನು ಮಾಡ್ಲಿಕ್ಕೆ ಇರುತ್ತೆ. ವ್ಯೂಹಗಳನ್ನು ಮಾಡುವಾಗ ಕಾಲಾಳುಗಳು ಎಲ್ಲಿರ್ಬೇಕು, ರಥ ಎಲ್ಲಿರ್ಬೇಕು, ಸೇನೆಯಲ್ಲಿ ಅಂದ್ರೆ ಕುದುರೆ ಎಲ್ಲಿರ್ಬೇಕು, ಆನೆಗಳು ಯಾವ ದಿಕ್ಕಲ್ಲಿ ಬರಬೇಕು, ಯಾವ ಕಡೆ ಎಷ್ಟು ಕವರ್ ಆಗ್ಬೇಕು, ಇದೆಲ್ಲ ಕರೆಕ್ಟ್ ಆದ ಯೋಚನೆ ಮಾಡುವ ತಾಕತ್ತಿದ್ರೆ ಮಾತ್ರ ಒಂದು ಸೇನಾಧಿಪತಿ ಆಗ್ಲಿಕ್ಕೆ ಯೋಗ್ಯ. ಹಾಗಾಗಿ ಭೀಷ್ಮನಂತಹ ಬಾಣದ ಬೆಂಕಿಯ ಮಳೆಯನ್ನ ಕರೆಯಬಲ್ಲಂತಹ ಎದುರಾಳಿಗೆ ನಾವು ತಕ್ಕಂತೆ ಉತ್ತರವನ್ನ ಜೋಡಿಸ್ಬೇಕು. ಅವನು ಮೋಟ, ಇವನ್ ಚೋಟ ಆದ್ರೆ ಒಂದೇ ನಿಮಿಷಕ್ಕೆ ಆಟ ಮುಗಿದೋಗುತ್ತೆ.
ಏನು ಉಪಯೋಗ ಇಲ್ಲ. ಹಾಗಾಗಿ ಅವರಿಗೆ ಸರಿಸಮಾನವಾದ ಎದುರಾಳಿಗಳನ್ನು ಜೋಡಿಸಿದ್ರೆ ಮಾತ್ರ ನಮಗೆ ಯುದ್ಧದಲ್ಲಿ ಗೆಲುವು ಸಿಗುತ್ತೆ. ಹಾಗಾಗಿ ತಮ್ ತಾವತ್ ಸಹದೇವ ಅತ್ರವೋ ಸಹದೇವ, ನಿನ್ಗೇನ್ ಅನ್ಸುತ್ತೆ ಹೇಳು, ನಿನ್ ತಲೆಯಲ್ಲಿ ಸೇನಾಧಿಪತಿಗಳು ಯಾರಾಗಬಹುದು ಅಂದ್ರೆ ಒಂಥರ ಇದು ಎಲ್ಲರ ಅಭಿಪ್ರಾಯವನ್ನು ಶ್ರೀಧರಾಜ ನಾನು ಹೇಳಿದ್ದು ನೀವು ಮಾಡಿ ಆಗ್ಲಿಲ್ಲ. ಅಲ್ಲಿ ಯಾರು ಅಂದ್ರೆ ಅದರ ಬಗ್ಗೆ ತಿಳಿದವರಾಗಿರ್ಬೇಕು. ತಮ್ಮ ಅಂತ ಕರೆದಿದ್ದಲ್ಲ, ಸಹದೇವ ನೀತಿವಂತ, ಅವನಿಗೆ ಆ ವಿಷಯದಲ್ಲೆಲ್ಲ ಸ್ವಲ್ಪ ರಾಜನೀತಿಯ ಬಗ್ಗೆ ಗೊತ್ತಿದೆ. ಹಾಗಂತ ಹೇಳಿ ಕೇಳುದು ಯಾಕೆ ಅಂದ್ರೆ ಎಲ್ಲರ ಅಭಿಪ್ರಾಯ ಒಂದ್ಸತಿ ಕೇಳಿದಾಗ ಯಾವುದರಲ್ಲಿ ನಮ್ಮ ಆಯ್ಕೆ ಹೆಚ್ಚು ಚೆನ್ನಾಗಾಗತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದಾಗಿ ಈ ಏನು ನಮ್ಮ ಒಪಿನಿಯನ್ ಕೇಳಿದ ತಕ್ಷಣ ಆಗ್ಬೇಕು ಅಂತ ನಾವು ಅನ್ಕೊಳ್ಬಾರ್ದು. ನಮ್ಮ ಒಪಿನಿಯನ್ ಕೇಳಿದ್ದಾರೆ, ನಾವ್ ಹೇಳಿದೀವಿ ಅದಾಗತ್ತೆ, ಹಾಗೆ ಯೋಚನೆ ಮಾಡಬಾರ್ದು. ಯಾರು ಕೇಳಿದಾರೋ ಅವನಿಗೂ ಒಂದು ತಲೆ ಎಂತಿದೆ, ಅವನಿಗೂ ಬೇರೆ ಜವಾಬ್ದಾರಿಗಳಿದೆ, ಇನ್ನೂ ಹಲವರು ಸಂಜ್ಞೆ ಸೂಚನೆಗಳನ್ನು ಕೊಡೋರು ಇರ್ತಾರೆ. ಆ ಪ್ರಕಾರ ಅದು ಕೊನೆಗೆ ನಡೆಯುತ್ತೆ. ನಮ್ಗೇನು ಅಂದ್ರೆ ಯಾರಾದ್ರೂ ಅಕಸ್ಮಾತ್ ಕೇಳದೆ ಯಾರೋ ಕೇಳ್ಬಿಟ್ರು, ಆಗ ಅನ್ಸ್ಬಿಡ್ದೆ ನಾನು ಹೇಳಿದ ಒಂದು ಕೆಲಸ ಆಗ್ಬಿಡುತ್ತೆ ನೋಡಿ, ನಾನು ಅನ್ಕೊಂಡಿದ್ದು ಆಗ್ಬಿಡುತ್ತೆ, ಅದಾಗದೆ ಕೊನೆಗೆ ಎಲ್ಲ ಹೀಗೆ ಸುಮ್ಮನೆ ಕೇಳ್ತಾರೆ, ಟೈಮ್ ವೇಸ್ಟು, ಹಾಗೆ ಹೀಗೆ ಮತ್ತೆ ಬೈಕೊಂಡ್ ಬರ್ತಾರೆ. ನಿರೀಕ್ಷೆ ಮಾಡಿದ್ರಿಂದ ಹಾಗೆ ಅನ್ನಿಸ್ತು. ನಿರೀಕ್ಷೆಗಿಂತ ಮುಂಚೆನೆ ಅದು ಏನ್ ಆಗ್ಬೇಕಿತ್ತು ಅದು ಕಾಲಕ್ಕೆ ಸರಿಯಾಗಿ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಆವಾಗ ತಲೆ ಕೆಡಿಸುವುದಿಲ್ಲ. ಸಹದೇವನಿಗೆ ಕೇಳ್ದ, ಸಂಯುಕ್ತಂ ಏಕ ದುಃಖಶ್ಚ ವೀರ್ಯವಾನ್ ಸಮಹೀಪತಿ ಯಂ ಸಮಾಶ್ರಿತ್ಯ ಧರ್ಮಜ್ಞಂ ಸ್ವಮಂಶಂ ಅನುಯುಂಜ್ಮಹೇ ಮತ್ಸ್ಯೋ ವಿರಾಟೋ ಬಲವಾನ್ ಕೃತಾಸ್ತ್ರೋ ಯುದ್ಧ ದುರ್ಮತಃ ಪ್ರಸಹಿಂಸ್ಯಂತಿ ಸಂಗ್ರಾಮೇ ಭೀಷ್ಮಂ ತಾಂಚ ಸಮಹಾರಥಾನ್. ವಿರಾಟನ ಹೆಸರನ್ನ ಉಲ್ಲೇಖ ಮಾಡ್ತಾನೆ ಸಹದೇವ. ಯಾಕೆಂದ್ರೆ ಅವನು ಒಬ್ಬ ರಾಜ, ಮತ್ತು ನಾವು ನಮ್ಮ ದುಃಖವನ್ನು ಅವನು ತನ್ನ ದುಃಖ ಅಂತ ಅನ್ಕೊಳ್ತಾನೆ, ಏಕ ದುಃಖ. ನಮಗೊಂದು ಬೇರೆ ದುಃಖ, ಅವನಿಗೊಂದು ಬೇರೆ ದುಃಖ ಇಲ್ಲ. ನಮ್ಗೇನ್ ದುಃಖವೋ ಅದೇ ದುಃಖವನ್ನು ಅವನು ಕೂಡ ಹಂಚ್ಕೊಳ್ತಾನೆ. ಅಂದ್ರೆ ಯೋಚನೆ ಮಾಡ್ತಾನೆ, ಏನಾಯ್ತು, ಯಾಕೆ ಹೀಗಾಯ್ತು, ಯಾಕೆ ಮಾಡ್ಬೇಕು ಅನ್ನುವ ಒಂದು ನಮ್ಮ ಜೊತೆಗೇ ಇದ್ದು ನಮ್ಮಂತೆಯೇ ಯೋಚನೆ ಮಾಡ್ತಾನೆ. ನಮ್ಮಂತೆಯೇ ನಮ್ಗೆ ಏನು ಸಮಸ್ಯೆ ಬರುತ್ತೆ ಅನ್ನೋ ಒಂದು ಕೂಡಲೇ ಅರ್ಥ ಮಾಡ್ಕೊಳ್ತಾನೆ. ಹಾಗಾಗಿ ಅತ್ಯಂತ ಸಾಮರ್ಥ್ಯವಂತ. ಅವನನ್ನ ಆಶ್ರಯಿಸಿ ನಾವು ಮುಂದೆ ಯುದ್ಧವನ್ನ ಮಾಡಿದ್ರೆ ಅವನು ಧರ್ಮಜ್ಞನೂ ಆಗಿದ್ದಾನೆ. ಅದರಿಂದಾಗಿ ನಮ್ಮ ಸೇನೆ ಅವನ ಬೆಂಗಾವಲಲ್ಲಿ ಸುರಕ್ಷಿತವಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಮಾತ್ಸ್ಯ ವಿರಾಟ ಬಲವಾನ್, ಒಳ್ಳೆಯ ಬಲಿಷ್ಠ, ಕೃತಾಸ್ತ್ರ, ಅಸ್ತ್ರಗಳ ಪ್ರಯೋಗದಲ್ಲಿ ಒಳ್ಳೆಯ ಚುರುಕುತನ ಇರುವವ, ಯುದ್ಧ ದುರ್ಮದಃ, ಯುದ್ಧದಲ್ಲಿ ಸುಲಭದಲ್ಲಿ ಅವನನ್ನ ಬಗ್ಗು ಬಡಿಲಿಕ್ಕೆ ಆಗುದಿಲ್ಲ. ಆಮೇಲೆ ಸಂಗ್ರಾಮದಲ್ಲಿ ಪೆಟ್ಟು ತಿಂದ್ರು ಓಡಿ ಹೋಗುವವನಲ್ಲ ಅವನು, ಎದೆ ಕೊಟ್ಟು ಮುಂದೆ ಹೋಗ್ತಾನೆ ಹೊರತು ಹಿಂದೆ ಬಂದ ಅಭ್ಯಾಸ ಇಲ್ಲ ಅವನಿಗೆ. ಅದರಿಂದಾಗಿ ಭೀಷ್ಮನಂತಹ ಮಹಾರಥನನ್ನು ಎದುರಿಸಲಿಕ್ಕೆ ನನ್ನ ಪ್ರಕಾರ ವಿರಾಟ ನನ್ನ ಆಯ್ಕೆ ಅಂತ ಹೇಳ್ತಾನೆ. ತಥೋಕ್ತೆ ಸಹದೇವೇನ ವಾಕ್ಯ ವಿಶಾರದ ನಕುಲೋ ನಂತರಂ ತಸ್ಮಾತ್ ಇದಂ ವಚನ ಮಾದದೆ. ನಕುಲ ನೀನ್ ಹೇಳು ಅಂತ ಯುಧಿಷ್ಠಿರ ಅವನನ್ನು ಕೇಳ್ತಾನೆ. ಅವನು ಹೇಳ್ತಾನೆ, ವಯಸ್ಸಿನಲ್ಲೂ ಶಾಸ್ತ್ರದಲ್ಲೂ ಧೈರ್ಯದಿಂದಲೂ ಒಳ್ಳೆಯ ಕುಲದಿಂದಲೂ ತನ್ನ ಸುತ್ತಲಿರುವಂತಹ ಒಳ್ಳೆಯ ಸಮರ್ಥರಾದ ಪ್ರೋತ್ಸಾಹಕ ಅಭಿಜನರಿಂದಲೂ ಅತ್ಯಂತ ತಪ್ಪಿನ ಕೆಲಸದಲ್ಲಿ ಹಿಂಜರಿಕೆ ಉಳ್ಳವನಾಗಿಯೂ ಬಲದಿಂದ ಕೂಡಿದವನಾಗಿಯೂ ಸಿರಿವಂತಿಕೆಯಿಂದ ಒಳ್ಳೆಯ ತೇಜಸ್ಸಿನಿಂದ ಕೂಡಿದ ಸರ್ವಶಸ್ತ್ರ ಅಸ್ತ್ರಗಳನ್ನ ಬಲ್ಲಂತಹ ದ್ರುಪದನನ್ನ ನಾನು ಈ ಸಂದರ್ಭದಲ್ಲಿ ಸೇನಾಧಿಪತ್ಯವನ್ನು ವಹಿಸಿಕೊಳ್ಳಿಕ್ಕೆ ಅವನು ಯೋಗ್ಯ ಅಂತ ಭಾವಿಸ್ತೇನೆ. ಯಾಕೆ ಅಂದ್ರೆ ಅವನು ಅಸ್ತ್ರವನ್ನ ಬಲ್ಲವನು. ಭಾರದ್ವಾಜರ ವಿರುದ್ಧ ಅವನಿಗೊಂದು ಸಿಕ್ಕಾಪಟ್ಟೆ ಕೋಪ ಇದೆ, ದ್ರೋಣಾಚಾರ್ಯರ ವಿರುದ್ಧ. ಹಾಗಾಗಿ ದುರ್ಧರ್ಷ, ನಮಗೊಂದು ಅವರವರಿಗಿರುವ ಒಂದು ಸಣ್ಣ ಜಿದ್ದು ಈ ಯುದ್ಧದಲ್ಲಿ ಉಪಯೋಗ ಬರುತ್ತೆ. ಅದು ಅವರಿಗೊಂದು ಕೋಪ ಇರುತ್ತೆ, ಆ ಟೀಮ್ ಅವ್ರನ್ನ ನಾನು ನೋಡ್ಕೋತೇನೆ, ಮೊದ್ಲಿಂದ ನಮ್ಗೊಂದು ಗ್ರೆಜ್ ಇದೆ ಅಂತ ಶುರು ಮಾಡಿ ಹೋರಾಟ. ಅಧರ್ಮ ಮಾಡುವುದಿಲ್ಲ, ಆದ್ರೆ ಅವರ ವಿರುದ್ಧ ಹೋರಾಡುವ ವಿಷಯದಲ್ಲಿ ಹೆಚ್ಚು ಬಲವನ್ನ ಪೂರ್ಣವಾಗಿ ಪ್ರಯೋಗ ಮಾಡ್ತಾರೆ. ಹಾಗಾಗಿ ದುರ್ಧರ್ಷ ಭಾರದ್ವಾಜರಿಂದ ಸ್ವಲ್ಪ ಅವನು ಅವಮಾನಿತ. ಆದ್ರಿಂದಾಗಿ ಅವರನ್ನು ಎದುರಿಸುವಾಗ ಅವರ ಆಲೋಚನೆಗಳನ್ನ ಇವನು ಮೊದಲೇ ಆಲೋಚನೆ ಮಾಡ್ತಾನೆ. ದ್ರೋಣಾಚಾರ್ಯ ಅವ್ರು ನೆಕ್ಸ್ಟ್ ಹೀಗೆ ಮಾಡ್ತಾರೆ, ಅದು ಇವನಿಗೆ ಗೊತ್ತಿರುತ್ತೆ, ಇವನ ಬಗ್ಗೆ ಇವನಿಗೆ ಗೊತ್ತಿರುತ್ತೆ. ಆದ್ರೆ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಇವ್ರು ಯೋಚನೆ ಮಾಡಿ, ಇವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಅವ್ರು ಯೋಚನೆ ಮಾಡಿ, ಅದು ಆಟದಲ್ಲಿ ಒಂದ್ ಸ್ವಲ್ಪ ಬಿಸಿ ಮುಟ್ಟತ್ತೆ ಜಾಸ್ತಿ. ಆವಾಗ ಶತ್ರುಪಾಳಯದಲ್ಲಿ ಒಂದು ನಡುಕ ಹುಟ್ಟತ್ತೆ. ಹಾಗಾಗಿ ಒಳ್ಳೆಯ ಯೋ ನಿತ್ಯಂ ಸ್ಪರ್ಧತೆ ದ್ರೋಣಂ ಭೀಷ್ಮಂಚೈವ ಮಹಾಬಲಂ. ಕೇವಲ ದ್ರೋಣಾಚಾರ್ಯರ ಒಂದು ಕಾರಣದಿಂದ ನಾನು ಹೇಳ್ತಾ ಇಲ್ಲ.
ಈ ದ್ರುಪದ ದೇಶ ಹಸ್ತಿನಾವತಿ ಮೇಲೆ ಬಹಳ ಹಿಂದಿನಿಂದಲೂ ಅವರ ನಡುವೆ ಒಂದು ಗಲಾಟೆ ಇದ್ದೇ ಇತ್ತು. ಭೀಷ್ಮನ ಮೇಲೂ ಅವನಿಗೊಂದು ಕಣ್ಣಿದೆ. ಆ ಇಡೀ ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕಿತ್ತು ಅಂತ ಹಲವು ಪ್ರಯತ್ನಗಳನ್ನು ಹಿಂದೆ ಮಾಡಿದ್ರು. ಹಾಗಾಗಿ ಅವನಿಗೆ ಭೀಷ್ಮನ ಮೇಲೂ ಒಂದು ಚೂರು ಜಿದ್ದಿದೆ. ಆದ್ರಿಂದಾಗಿ ದ್ರೋಣಾಚಾರ್ಯರದ್ದು ಪರ್ಸನಲ್ ಇದೆ, ಇನ್ನೊಂದು ಪರ್ಸನಲ್ ಇದೆ. ಹಾಗಾಗಿ ಎರಡನ್ನೂ ಸೇರಿಸಿದ್ರೆ ಯುದ್ಧ ಜೋರಾಗಿ ಆಗುತ್ತೆ. ಆದ್ರಿಂದಾಗಿ ನನ್ನ ಪ್ರಕಾರ ದ್ರುಪದ ಕೇವಲ ಅಷ್ಟೇ ಕಾರಣಕ್ಕಲ್ಲ, ನಾನು ಈಗ ಅವರಿಗೂ ಗ್ರಜ್ಜಿದೆ, ಯಾರ್ಯಾರಿಗೋ ಗ್ರಜ್ಜಿರುತ್ತೆ, ಅವರೆಲ್ಲ ಹೋದ್ರೆ ಆಗುತ್ತಾ ಕೆಲಸ, ಸ್ವತಃ ಅಂತ ಸಾಮರ್ಥ್ಯ ಪುತ್ರ ಪೌತ್ರೈ ಪರಿವೃತ, ಅವನಿಗೆ ಅತ್ಯಂತ ಯುದ್ಧ ವಿಶಾರದರಾದಂತಹ ಮಕ್ಕಳಿದ್ದಾರೆ. ಅವನು ಹೊರಟ್ರೆ ಅವನ ಮಕ್ಕಳೆಲ್ಲರೂ ಅವನ ಜೊತೆಗೆ ಬರ್ತಾರೆ, ಅವರೆಲ್ಲರೂ ಕೂಡ ಯುದ್ಧದಲ್ಲಿ ಮುಂದೆ ನಿಲ್ತಾರೆ. ಹಾಗಾಗಿ ಪ್ರಮುಖೇ ವಾಹಿನೀಪತಿ, ಅವನು ಮುಂದೆ ನಿಂತ್ರೆ ಯಸ್ತತಾಪ ತಪೋಘೋರಂ ಸದಾರ ಪೃಥಿವೀಪತಿ, ಒಳ್ಳೆಯ ತಪಸ್ಸುಗೈದವನು, ದ್ರೋಣನ ವಿನಾಶಕ್ಕಾಗಿಯೇ ಯಜ್ಞವನ್ನ ಮಾಡಿ ಅದಕ್ಕಾಗಿ ಮಗನನ್ನ ಪಡೆದವನು, ನಮ್ಗೆ ಎಲ್ಲರಿಗೂ ಕೂಡ ತಂದೆಯ ಸಮಾನ, ಅಂದ್ರೆ ಹೆಣ್ಣು ಕೊಟ್ಟ ಮಾವ ಅಲ್ವಾ, ಅಂತರ ಗುರು ತಂದೆ ಅನ್ನುವ ಸ್ಥಾನದಲ್ಲಿ ಅವನನ್ನ ಶಾಸ್ತ್ರ ಕಾಣುತ್ತೆ. ಹಾಗಾಗಿ ನಮಗೆ ತಂದೆಯ ಸಮಾನ ಅಂತಹ ಅವನು ನಮ್ಮ ಬಗ್ಗೆ ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡುತ್ತಾನೆ, ನಮ್ಗೆ ಯಾವತ್ತೂ ಕೇಡನ್ನೇ ಯೋಚನೆ ಮಾಡುವುದಿಲ್ಲ. ಹಾಗಾಗಿ ಸೇನಾಗ್ರದಲ್ಲಿ ಅವನಿರುವುದು ಹೆಚ್ಚು ಉಚಿತ. ಸೇನಾಗ್ರಂ ಸ ಪ್ರಕರ್ಷತು, ನಮ್ಮ ಸೇನೆಯ ಮುಂದಾಳುತ್ವವನ್ನ ಆತ ವಹಿಸಲಿ. ಸಭೀಷ್ಮ ದ್ರೋಣಾವಾಯಾತೌ ಸಹೇದಿತಿ ಮತಿರ್ಮಮ ಸಹಿ ದಿವ್ಯಾಸ್ತ್ರ ಅಸ್ತ್ರವಿದ್ ರಾಜ ಸಖಾಚಾಂಗಿರಸೋ ನೃಪಃ. ಅಂಗಿರಸ ಋಷಿಗಳಿಗೆ ಹತ್ತಿರದವನಾದಂತಹ ಈ ದ್ರುಪದ ಭೀಷ್ಮ ದ್ರೋಣರ ಆಯುಧಗಳ ಪೆಟ್ಟನ್ನ ಸಹಿಸಿ ನಮ್ಮೆಲ್ಲರನ್ನು ಅದರಿಂದ ಪಾರುಗೊಳಿಸುವಂತಹ ಮಹಾ ಕೆಲಸದಲ್ಲಿ ಆತ ನಿಷ್ಣಾತ ಅಂತ ನನ್ನ ಭಾವನೆ. ಇನ್ನು ಮಾದ್ರಿ ಸುತಾವಭ್ಯಾಭುಕ್ತೆ ಸ್ವಮತೆ ಕುರುನಂದನ ವಾಸವಿರ್ವಾಸ ಸಮಃ ಸವ್ಯಸಾಚಿ ಅಬ್ರವೀದ್ವಚ. ಮಾದ್ರಿಯ ಮಕ್ಕಳಿಬ್ರು ಮಾತಾಡಿ ಆದ್ಮೇಲೆ ಸವ್ಯಸಾಚಿಯಾದಂತಹ ಅರ್ಜುನನನ್ನ ಮಾತನಾಡಿಸಿದ್ರು. ಆಗ ಅರ್ಜುನ ಹೇಳ್ತಾನೆ, ತಕ್ಷಣ ಅಂದ್ರೆ ಪ್ರತಿಯೊಬ್ರು ಅವರವರ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಯೋಯಂ ತಪಃ ಪ್ರಭಾವೇನ ಋಷಿ ಸಂತೋಷಣೇನ ಚ ದಿವ್ಯ ಪುರುಷ ಉತ್ಪನ್ನ ಜ್ವಾಲಾವರ್ಣೋ ಮಹಾಭುಜ. ನೀಳವಾದ ತೋಳುಳ್ಳ, ಬೆಂಕಿಯಂತಹ ಜ್ವಾಲೆಯ ಆಕಾರದ ಕೋಪವುಳ್ಳ, ಯಾರು ಯಜ್ಞವೇದಿಯಿಂದ ಸಶರೀರನಾಗಿ ದಿವ್ಯವಾದ ಶರೀರದಿಂದ ಎದ್ದು ಬಂದನೋ, ಋಷಿಗಳ ಸಂತೋಷಕ್ಕೆ, ಅವರ ಪ್ರತಾಪಕ್ಕೆ, ತಪಸ್ಸಿನ ಪ್ರಭಾವಕ್ಕೆ ಹುಟ್ಟಿದಂತಹ, ಹುಟ್ಟುತ್ತಲೇ ಧನುಸ್ಸು, ಕವಚ, ಖಡ್ಗ, ರಥ ಇತ್ಯಾದಿಗಳನ್ನೆಲ್ಲವನ್ನೂ ದಿವ್ಯವಾದ ಕುದುರೆಗಳು, ದಿವ್ಯವಾದ ಕೈಯಲ್ಲಿರುವ ಆಯುಧಗಳನ್ನೆಲ್ಲ ಹೊತ್ತುಕೊಂಡು ಅಗ್ನಿಕುಂಡದಿಂದ ಹಾಗೆ ಎದ್ದು ಬಂದಂತಹ ಧೃಷ್ಟದ್ಯುಮ್ನ ನಮ್ಮ ಸೇನೆಯ ಮುಂದಾಳುತ್ವವನ್ನು ವಹಿಸಲಿ. ಯಾಕೆಂದ್ರೆ ಸಿಂಹದಂತೆ ಅಗಲವಾದ ಹೆಗಲು, ವೀರ, ನಡೆಯುವುದು ಕೂಡ ಹಾಗೇನೆ ಸಿಂಹದಂತೆ, ಪರಾಕ್ರಮವೂ ಕೂಡ ಹಿಂದೆ ಹೆಜ್ಜೆ ಇಡದವನು. ಎಲ್ಲ ಸಿಂಹವೇ, ಸಿಂಹೋರಸ್ನಕ, ಸಿಂಹಭುಜ, ಸಿಂಹವಕ್ಷ, ಸಿಂಹಬಲ. ಅವನಿಗೆ ಬಲ, ಅವನ ಎದೆ, ಅವನ ಭುಜ, ಅವನ ಎಲ್ಲಾ ರೀತಿಯ ನೋಟ, ಬೇಟೆ ಆಡುವ ರೀತಿ ಎಲ್ಲವೂ ಸಿಂಹಕ್ಕೆ ಸಮಾನ. ಆದ್ರಿಂದಾಗಿ ಸಿಂಹದಂತೆ ಗರ್ಜಿಸ್ತಾನೆ, ಸಿಂಹದಂತೆ ಅತ್ಯಂತ ಪ್ರಕಾಶಮಾನವಾಗಿ ಕಾಡಿನ ಉಳಿದ ಪ್ರಾಣಿಗಳಿಗೆ ಸಹಜವಾಗಿ, ಅದು ಯಾರು ಕೂಡ ಅವನಿಗೆ ತಲೆ ಮೇಲೆ ಕಿರೀಟ ಇಟ್ಟು ಅಭಿಷೇಕ ಮಾಡಿ ಎಲೆಕ್ಷನ್ ಮಾಡಿ ಕೂಡಿಸುವುದಲ್ಲ. ಯಾವುದೇ ಕಾಲಕ್ಕಾದ್ರಲ್ಲಿ ಸಿಂಹ ಇದೆ ಅಂದ್ರೆ ಅದು ಆ ಕಾಡಿನ ರಾಜ. ಯಾಕೆಂದ್ರೆ ಉಳಿದ ಯಾವ ಪ್ರಾಣಿಗಳು ಕೂಡ ಅದು ಇದೆ ಅಂದ್ಮೇಲೆ ಮತ್ತೆ ತಾವು ತಮ್ಮ ದಬ್ಬಾಳಿಕೆ ತೋರಿಸ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಅಂಥ ಒಬ್ಬ ವೀರ ಅಂತ ನನಗೆ ಗುರುತಿಸ್ಲಿಕ್ಕೆ ಸಿಕ್ಕಿದ್ರದ್ದು ಧೃಷ್ಟದ್ಯುಮ್ನ. ಒಳ್ಳೆಯ ಇದೆಲ್ಲ ಲಕ್ಷಣ ಹೇಳ್ತಾರೆ. ಒಳ್ಳೆಯ ನೀಳವಾದ ಭ್ರೂ ಉಳ್ಳವನು, ಹುಬ್ಬುಳ್ಳವನು, ಚಂದದ ಹಲ್ಲಿನ ಕಟ್ಟು ಹಾಕಿಸಿಕೊಂಡವನು, ಮೆತ್ತನೆಯ ಕೆನ್ನೆಯವನು, ಉದ್ದನೆಯ ಬಾಹುವಿನವನು, ಮುಖದಲ್ಲೂ ಕಳೆ ತುಂಬಿಕೊಂಡಿದೆ, ಮೈಯೆಲ್ಲ ದಷ್ಟಪುಷ್ಟವಾಗಿ ಪುಟು ಅಂತ ತುಂಬಿಕೊಂಡಿದೆ ಅಂತ. ಕಂಠದಲ್ಲಿ ಆ ವೋಕಲ್ ಕಾರ್ಡ್ ಕಾಣದ ಹಾಗೆ ಮುಚ್ಚಿಕೊಂಡು, ಕುತ್ತಿಗೆಯಿಂದ ಅದರ ನಡುವೆ ಚೆನ್ನಾಗಿ ತುಂಬಿದ ಕಂಠ, ಆಮೇಲೆ ಎದೆ ಅಗಲವಾಗಿದೆ, ದೀರ್ಘವಾದ ಪಾದ, ನಿಂತ್ರೆ ಅವನನ್ನು ಅಲ್ಲಾಡಿಸ್ಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅಂತ ಸುಪ್ರತಿಷ್ಠಿತ. ಅವನು ಒಮ್ಮೆ ಭೂಮಿಯಲ್ಲಿ ಕಾಲು ಕಚ್ಚಿ ನಿಂತ ಅಂದ್ರೆ ಅವ್ನು ಯಾರು ಬಂದು ಡಿಕ್ಕಿ ಹೊಡೆದ್ರೆ ಅವನ್ ತಲೆ ಹೊಡೆದು ಹೋಗ್ಬೇಕು ಅನ್ನೋದು ಅವನು ಅಲ್ಲಿಂದ ಕದಲಲ್ಲ. ಅದು ನಿಲ್ಲುವ ಸ್ಟಿಫ್ನೆಸ್, ಅದು
ಈ ಕೆಲವರು ಹಾಗಲ್ಲ, ಯಾವಾಗ್ಲೂ ಹೀಗೆ 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 ಎಲ್ಲ ಆಡ್ತಾ ಇರ್ತಾರೆ, ಕೂತ್ರು ಸರಿ ನಿಂತ್ರು ಸರಿ, ಅವ್ರಿಗೆ ಒಂದ್ ಕಡೆ ನಿಲ್ಲಿಕ್ಕೆ ಬರುದಿಲ್ಲ. ಅಂದ್ರೆ ಅದು ಸ್ಟಿಫ್. ಒಳಗೆ ತಲೆಯಲ್ಲಿ ಏನೋ ಓಡ್ತಾ ಇದ್ದಾಗ ದೇಹವು ಹಾಗೆ ಓಡಾಡುತ್ತೆ. ತಲೆಯಲ್ಲಿ ಟೆನ್ಷನ್ ಇದ್ರೆ ದೇಹವು ಕೂಡ ಟೆನ್ಷನ್ ಆಗುತ್ತೆ. ನೀವು ಬೇಕಾದ್ರೆ ಗಮನಿಸಿ, ಫೋನಲ್ಲಿ ಮಾತಾಡುವಾಗ ಮತ್ತು ಸ್ವಲ್ಪ ಹೊತ್ತು ಕೂತಿರ್ತಾರೆ, ಅಲ್ಲೇನೋ ಚೂರು ಅಂತ ವಿಷಯ ಕಿರಿಕಿರಿ ಬಂತು ಅಂತ ತಕ್ಷಣ ಸೀದೆ ಎದ್ದು ಓಡಾಡ್ತಾ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಓಡಾಡುದು ಅಂದ್ರೆ ಒಳಗೆ ಆಲೋಚನೆ ಮಾಡಿದ್ದು ಕ್ರಿಯೆಯಲ್ಲಿ ತೋರಿಸ್ಲಿಕ್ಕೆ ಬರುದಿಲ್ಲ, ಬಾಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಅಂದಾಗ ದೇಹದಲ್ಲಿ ವ್ಯಕ್ತ ಆಗುತ್ತೆ. ಎಲ್ಲವೂ ಹಾಗೆ, ಟೆನ್ಷನ್ ಕಾಣುದೇ ದೇಹದಲ್ಲಿ, ಮನಸ್ಸಿನಲ್ಲಿ ಇದ್ದ ದೇಹದಲ್ಲಿ ಕಾಣುತ್ತೆ. ಕೂತಿದ್ರೆ ಕಾಲಲ್ಲಿ ಆಡಿಸ್ತಾ ಇರ್ತಾರೆ, ಕೆಲವರು ಹಿಂಗ್ ಬಡ್ಕೊಳ್ತಾ ಇರ್ತಾರೆ, ಕೆಲವರು ಆ ಕಡೆ ನೋಡ್ತಾರೆ ಈ ಕಡೆ ನೋಡ್ತಾರೆ. ಅವ್ರಿಗೆ ಮಾತು ಹೇಳಲಿಕ್ಕೆ ಏನು ಇಲ್ಲ ಅಲ್ಲಿ, ಆದ್ರೆ ಒಳಗೆ ಆ ಟೆನ್ಷನ್ ಅನ್ನ ಉಳಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ. ಅಂತ ಸ್ಥಿತಿಯಲ್ಲಿ ಇರುವವರನ್ನ ಅಪ್ರತಿಷ್ಠಿತ ಅಂತ ಕರೀತಾರೆ. ಇವನು ಸುಪ್ರತಿಷ್ಠಿತ, ಇವನು ಗಟ್ಟಿ ಪ್ರತಿಷ್ಠೆ ಆಗ್ಬಿಟ್ಟಿದ್ದಾನೆ. ದೇವರನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಮಾಡ್ತಾರಲ್ಲ ಹಾಗೆ ಇನ್ನೊಂದ್ ಕಡೆ ನಿಂತ ಅಂದ್ರೆ ಮತ್ತೆ ಅಲ್ಲಾಡಲ್ಲ. ಹಾಗಂತ ಹೇಳಿ ಕಾಲಿಗೆ ಸಿಮೆಂಟ್ ಹಾಕೊಂಡು ಕೂತಿದ್ದಾನೆ ಅಂತಲ್ಲ. ಅಂದ್ರೆ ಒಂದು ದೃಢವಾದ ವಿಶ್ವಾಸದಿಂದ ಒಂದು ಕಡೆಗೆ ನಿಂತ ಅಂದ್ರೆ ಆ ಯೋಜನೆಗೆ, ಆ ಸೇನೆಯ ಬದ್ಧತೆಗೆ ಅವನು ಮತ್ತೆ ಯೋಚನೆಯನ್ನು ಬದಲಾಯಿಸಲ್ಲ ಅಂತ ಅರ್ಥ. ಅಭೇದ್ಯ, ಯಾವ ಆಯುಧಗಳಿಂದಲೂ ಆತನನ್ನ ಸುಲಭದ. ಅವನಿಗೆ ಕವಚಕ್ಕಿಂತ ಹೆಚ್ಚು ಚರ್ಮವೇ ದಪ್ಪ ಇತ್ತು. ಅಶ್ವತ್ಥಾಮ ಖಡ್ಗದಿಂದ ಹೊಡೆದ್ರೆ ಅದರ ಸೈಡ್ ಎಲ್ಲ ಸೊಟ್ಟಾಗ್ಬಿಟ್ಟಿರುತ್ತೆ. ಚರ್ಮ ತಾಗಿದ್ರೆ ಅವನಿಗೆ ಮೈಗೆ ಯಾವ ಕತ್ತಿ, ಯಾವ ಬಾಣ, ಯಾವ ಬಿಲ್ಲು ಏನೂ ತಾಗುದಿಲ್ಲ. ಅವನನ್ನು ಕೊನೆಗೆ ಕೊಂದದ್ದು ಹೇಗೆ ಅಂದ್ರೆ, ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಅವನನ್ನು ಗರ 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 ಅಂತ ಅದನ್ನ ಕಿಸಿದು ಉಸಿರುಗಟ್ಟಿಸಿ ಕೊಂದ ಹೊರತು ಅವನನ್ನು ಮೈಗೆ ಪೆಟ್ಟು ಕೊಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಶ್ವತ್ಥಾಮನಿಗೆ. ಅಂತ ಅಭೇದ್ಯ, ಅವನ ಮೈ ಅಷ್ಟು ಗಟ್ಟಿ. ಕತ್ತಿಯಿಂದ ಯಾರಾದ್ರೂ ಹೊಡೆದ್ರೆ ಹಿಂತಿರುಗಿ ನೋಡ್ತಾನೆ, ಆಮೇಲೆ ಮಾತಾಡ್ದೆ ಏನು ಈಗ ಬರ್ತೇನೆ ಅಂತೇಳಿ ಆಮೇಲೆ ಹೋಗ್ತಿದ್ದ. ಹಿಂದಿಂದ ಬಂದೇನೋ ಚುಚ್ಚಲಿಕ್ಕೆ ಹೋದ್ರೆ ಅದು ಸೊಟ್ಟಾಗಿ ಹಿಂಗ ಅವನ ಕೈಗೆ ವಾಪಸ್ ತಿರುಗ್ತಿತ್ತು, ಹೊಡೆದವನ ಕೈಗೆ. ಹಾಗೆ ಅಭೇದ್ಯ, ಯಾವ ಶಸ್ತ್ರಗಳು, ಶಸ್ತ್ರಾಣ ಅಭೇದ್ಯ. ನೀವು ಗದೆಯಿಂದ ಹೊಡೀರಿ, ಕತ್ತಿಯಿಂದ ಹೊಡೀರಿ, ಬಾಣದಿಂದ ಹೊಡೀರಿ, ಈಟಿಯಿಂದ ಹೊಡೀರಿ, ಯಾವ್ದು ಹೊಡೆದ್ರು ಅವನ ಮೈಗಂತೂ ಒಂದ್ ಸಣ್ಣ ಹೊರಗಿನಿಂದ ಗಾಯ ಆಗ್ಲಿಕ್ಕೆ ಬಿಡಲ್ಲ. ಅಂತ ಗಟ್ಟಿಮುಟ್ಟಾದ ಶರೀರದವನು. ಪ್ರಭಿನ್ನ ಇವ ವಾರಣ, ಮದಮತ್ತವಾದ ದಪ್ಪ ಚರ್ಮದ ಆನೆ ಹೇಗೆ ನಿಂತಿರುತ್ತೋ ಹಾಗೆ ನಿಂತಿರ್ತಿದ್ದ. ಹೊಡೆದ್ರೆ ನೋಡ್ತಾನೂ ಇರ್ಲಿಲ್ಲ ಯಾರು ಹೊಡೆದ್ರು ಅಂತ. ಅವನು ಹೊಡೆದವನ್ನೇ ತಲೆ ತಿರುಗಿ ಬಂದು ಅಲ್ಲೇ ಬಿದ್ದಿರ್ತಿದ್ದ. ಆ ತರದ ವ್ಯಕ್ತಿತ್ವದವನು. ಜಜ್ಞೆ ದ್ರೋಣ ವಿನಾಶಾಯ ಸತ್ಯವಾದಿ ಜಿತೇಂದ್ರಿಯ. ಅವನು ಹುಟ್ಟಿದ್ದೇ ದ್ರೋಣರ ವಿನಾಶಕ್ಕಾಗಿ. ಪ್ರಾಮಾಣಿಕ, ಇಂದ್ರಿಯಗಳ ಜಯವನ್ನ ಸಂಪಾದಿಸಿದ. ದೃಷ್ಟದ್ಯುಮ್ನನ್ನೇ ನಾನು ಈ ನಮ್ಮ ಸೇನೆಯ ನಾಯಕತ್ವಕ್ಕೆ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಭೀಷ್ಮರಂತಹ, ದ್ರೋಣರಂತಹ ಎಲ್ಲರನ್ನು ಎದೆಗೊಟ್ಟು ಎದುರಿಸಬಲ್ಲಂತಹ ತಾಕತ್ತಿರುವವನು ಇವನೇ. ಯಮದೂತ ಸಮಾನ್ವೇಗೆ, ಇವನು ಎಷ್ಟು ವೇಗವಾಗಿ ಹೋಗ್ತಾನೆ ಅಂದ್ರೆ ಯಮದೂತರು ಬರೋದು ಲೇಟ್ ಆಗುತ್ತಂತೆ. ಮೊದಲು ಅವನು ಹೋಗಿ ಹೊಡೆದು ಯಮದೂತರ ಕೈ ಕೊಟ್ಟು ತಗೊಂಡು ಹೋಗಿ ಇನ್ನು ಕಳಿಸ್ಕೊಡ್ತಾನೆ, ಅಷ್ಟು ಬೇಗ. ಅಷ್ಟು ಯಮದೂತ ಸಮಾವೇಗಾನ್ ಸಮಾನ್ ವೇಗೆ ನಿಪಾತೆ ಪಾವಕೋಪಮಾನ್. ಬೆಂಕಿ ಹೇಗೆ ಆ ತೀವ್ರತೆಯಿಂದ ಉರಿಯುತ್ತೋ ಹಾಗೆ ಸಿಟ್ಟಿನಿಂದ ಉರಿದಾಗ ಶತ್ರುಗಳವನ ಮುಂದೆ ಕೆಳಕ್ಕೆ ಬಿದ್ದು ಬಿಡ್ತಾರೆ. ರಾಮೇಣಾಜೌ ವಿಷಹಿತಾನ್ ವಜ್ರ ನಿಷ್ಪೇಷ ದಾರುಣಾನ್. ಹೇಗೆ ಪರಶುರಾಮ ಯುದ್ಧದಲ್ಲಿ ಶತ್ರುಗಳನ್ನ ಅಡ್ಡ ಬೀಳಿಸುತ್ತಾನೋ ಹಾಗೆ ಇವನು ಕೂಡ ಶತ್ರುಗಳನ್ನ ಮಲಗಿಸುವುದರಲ್ಲಿ, ಅಡ್ಡ ಹಾಕುವುದರಲ್ಲಿ ಅತ್ಯಂತ ಸಮರ್ಥ. ಪುರುಷಂ ತಮ್ನ ಜಾನಾಮಿ, ಯಾಕೆಂದ್ರೆ ಇವನು ಅಗ್ನಿ ಅಲ್ವಾ, ದೃಷ್ಟದ್ಯುಮ್ನ. ಅಗ್ನಿ ಅಂತರ್ಯಾಮಿ ರೂಪ ಪರಶುರಾಮ ಅಲ್ವಾ, ಬರ್ಲೇಬೇಕು. ಪರಶುರಾಮನಂತೆ ಒಳ್ಳೆಯ ಜಿತವಾದ ಯುದ್ಧದಲ್ಲಿ ಶತ್ರುಗಳ ಎದೆಯನ್ನ ಸೀಳುವವ ಅಂತ. ಪುರುಷಂ ತಮ್ನ ಜಾ ಪಶ್ಯಾಮಿ, ಇವನನ್ನು ಹೊರತುಪಡಿಸಿ ಬೇರೆಯವರನ್ನ ಯಾರನ್ನೂ ಕೂಡ ನಾನು ಈ ನಾಯಕತ್ವಕ್ಕೆ, ಸೇನಾಧಿಪತ್ಯಕ್ಕೆ ಮುಖ್ಯ ವ್ಯಕ್ತಿಯಾಗಿ ನನಗೆ ಕಾಣ್ಲಿಕ್ಕೆ ಯಾರು ಸಿಗ್ತಾ ಇಲ್ಲ. ಅರ್ಜುನ ಹೀಗೆ ಹೇಳುವಾಗ ಭೀಮ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ನನ್ನ ಪ್ರಕಾರ ಭೀಷ್ಮಾಚಾರ್ಯರನ್ನ ಮುಂದಿಟ್ಟಿರುವುದರಿಂದಾಗಿ ವದಾರ್ಥಂ ಯಃ ಸಮುತ್ಪನ್ನ ಶಿಖಂಡಿ ದೃಪದಾತ್ಮಜ. ನಾವು ಲೋಕದಲ್ಲಿ ಶಿಖಂಡಿ ಶಬ್ದವನ್ನ ಸಾಮಾನ್ಯ ದುರ್ಬಲ ಅಥವಾ ಪೂರ್ಣ ಯಾವುದೇ ಲಿಂಗದ ಅಭಿವ್ಯಕ್ತಿ ಇಲ್ಲದವರು ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಆದ್ರೆ ಶಬ್ದದಲ್ಲಿ ಅರ್ಥ ಇಲ್ಲ. ಇಲ್ಲಿ ಭೀಮ ಹೇಗೆ ಹೊಗಳ್ತಾನೆ ಅಂದ್ರೆ ಶಿಖಂಡಿಯನ್ನ, ಭೀಷ್ಮಾಚಾರ್ಯರನ್ನ ಅಂತಹ ಒಬ್ಬ ವ್ಯಕ್ತಿಯನ್ನು ಎದುರಿಸ್ಲಿಕ್ಕಿರುವ ಗಟ್ಟಿಯಾದ, ಯಾಕಂದ್ರೆ ಅರ್ಜುನ ಸ್ವಲ್ಪ ಹಿಂದೆ ಸರಿತಾನೆ. ಅಜ್ಜ ಅಯ್ಯೋ ಅವ್ರನ್ನ ಹೆಂಗ್ ಹೊಡೆಯುದು, ಅವನು ಹೊಡೆಯುವುದು ಏನಂದ್ರೆ ಅವನು ಸ್ವಲ್ಪ ಈ ಮ್ಯಾಚ್ ಡ್ರಾ ಆಗ್ಬೇಕಾದ್ರೆ ಯಾವ ಬಾಲ್ ಎಷ್ಟೇ ಸುಲಭದ್ದು ಬರ್ಲಿ ಸಿಕ್ಸ್ ಹೊಡೆಯುವುದಿಲ್ಲ, ಸುಮ್ನೆ ಕುಟಕ್ ಅನ್ನಿಸುದು, ಪಕ್ಕಕ್ಕೆ ಸರಿಸುದು, ಈಗಕ್ಕೆ ಸರಿಸುದು. ಅದ್ರಲ್ಲಿ ಏನಾದ್ರೂ ಒಂದಿಷ್ಟು ಆಟ ಆಡ್ಲಿಕ್ಕಾದ್ರೆ ಆಟ ಆಡಿದನು. ರನ್ನಿನ ಬಗ್ಗೆ ಯೋಚನೆನೇ ಇಲ್ಲ.
ಇಡೀ ದಿವಸ ಕಳಿಬೇಕು ಇವತ್ತಷ್ಟೇ, ಇಲ್ಲ ಅಂದ್ರೆ ಪೂರ್ತಿ ಮ್ಯಾಚ್ ಹಾಳಾಗೋಗುತ್ತೆ. ಹಾಗೆ ಅರ್ಜುನ ಏನಂದ್ರೆ ಭೀಷ್ಮಾಚಾರ್ಯ ಬಂದ್ರೆ ಅವ್ರು ಹೊಡೆದದ್ದನ್ನೆಲ್ಲ ತಪ್ಪಿಸಿಕೊಂಡು ತಾನು ಹೊಡೆದಿದ್ದೇನೆ ಅಂತ ತೋರಿಸ್ಲಿಕ್ಕೆ ಒಂದು ವಾಪಸ್ ಹೊಡಿತಾನೆ ಹೊರತು ತನ್ನ ನಿಜವಾದ ಆಟದ ಯುದ್ಧದ ಶಕ್ತಿಯನ್ನ ಪ್ರದರ್ಶನ ಮಾಡುವುದಿಲ್ಲ. ಹಾಗೆ ಅವನ ಮೇಲೆ ಕೋಪದಿಂದ ಪ್ರದರ್ಶನ ಮಾಡುವುದಿದ್ರೆ ಅದು ಶಿಖಂಡಿ ಮಾತ್ರ. ಹಾಗಾಗಿ ಶಿಖಂಡಿಯನ್ನ ನಾವು ನಮ್ಗೆ ಸೇನೆಗೆ ಅಭೇದ್ಯ ಕವಚವನ್ನಾಗಿ ಸೇನಾಧಿಪತ್ಯಕ್ಕಾಗಿ ಅವನನ್ನು ಜೋಡಿಸುವುದು ಅತ್ಯಂತ ಅಗತ್ಯ. ನಾನ್ ಮಾತ್ರ ಅಲ್ಲ, ಸಿದ್ಧರು, ಚಾರಣರು, ಋಷಿಗಳು ಎಲ್ಲರೂ ಕೂಡ ಅವನ ಬಗ್ಗೆ, ಅವನ ಅತ್ಯಂತ ಆಳವಾದ ಸಾಮರ್ಥ್ಯದ ಬಗ್ಗೆ ಹೇಳ್ತಾರೆ. ರೂಪಂ ದ್ರಕ್ಷ್ಯಂತಿ ಪುರುಷಾಹ ರಾಮಸ್ಯೇವ ಮಹಾತ್ಮನಃ. ಇವನು ನೋಡಿದ್ರೆ ಪರಶುರಾಮ ಯುದ್ಧಕ್ಕೆ ನಿಂತ ಆವೇಗ ಶಿಖಂಡಿ ಯುದ್ಧದಲ್ಲಿ ಕಾಣುತ್ತೆ. ರೂಪಂ ದ್ರಕ್ಷ್ಯಂತಿ ಪುರುಷಾಹ ರಾಮಸ್ಯೇಹ ಮಹಾತ್ಮನಃ ನ ತನ್ಯುದ್ಧಂ ಪ್ರಪಶ್ಯಾಮಿ ಯೋಭಿಂದ್ಯಾತ್ತು ಶಿಖಂಡಿನಂ. ಈ ಶಿಖಂಡಿಯನ್ನು ಭೇದಿಸುವಂತಹ ಯಾವ ಎದುರಾಳಿಯೂ ಕೂಡ ನಮಗೆ ಕಾಣಿಸ್ತಾ ಇಲ್ಲ. ನ ತಂ ಯುದ್ಧೇ ಪ್ರಪಶ್ಯಾಮಿ ಯೋಭಿಂದ್ಯಾತ್ತು ಶಿಖಂಡಿನಂ ಶಸ್ತ್ರೇಣ ಸಮರೇ ರಾಜನ್ ಸನ್ನದ್ಧಂ ಸ್ಯಂದನೆ ಸ್ಥಿತಂ. ರಥದಲ್ಲಿ ನಿಂತಿರುವ, ಶಸ್ತ್ರಗಳನ್ನು ಹಿಡಿದಿರುವ, ಅತ್ಯಂತ ತೀವ್ರತರವಾದ ಯುದ್ಧಕ್ಕೆ ಪ್ರತಿಯುದ್ಧವನ್ನ ಕೊಡಬಲ್ಲಂತಹ ಭೀಷ್ಮರನ್ನ ನಿಗ್ರಹಿಸಬಲ್ಲಂತಹ ಶಿಖಂಡಿಯನ್ನು ಹೊರತುಪಡಿಸಿ ಮತ್ಯಾವುದು ಕೂಡ ನನಗೆ ಸೇನಾಪತಿಯ ಸ್ಥಾನಕ್ಕೆ ಯೋಗ್ಯರು ಅಂತ ಅನ್ನಿಸ್ತಾ ಇಲ್ಲ. ಅಯ್ಯೋ, ನೀವು 4 ಜನ 4 ತರ ಹೇಳಿದ್ರೆ ನಾನೇನ್ ಮಾಡ್ಲಿ ಅಂತ ಹೇಳ್ತಿದ್ದಾನೆ. ನೀವು ಒಬ್ಬೊಬ್ರು ಒಂದೊಂದು ಹೇಳ್ತಿದ್ರಲ್ಲ. ಸರ್ವಸ್ಯ ಜಗತಸ್ಥಾತ ಸಾರಾಸಾರಂ ಬಲಾಬಲಂ ಸರ್ವಂ ಜಾನಾತಿ ಧರ್ಮಾತ್ಮ ಮತಂ ಏಷಾಂ ಚ ಕೇಶವ ಯಾಮಾಹ ಕೃಷ್ಣ. ನೀವೇನೋ ಹೇಳಿ, ನೀವು 4 ಜನ ಹೇಳಿದ್ರೆ ನನಗೆ ಯಾವ್ದನ್ನ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಕೊನೆಗೆ ಡಿಸೈಡ್ ಏನ್ ಮಾಡೋದು ಅಂದ್ರೆ ಕೃಷ್ಣ ಏನ್ ಹೇಳ್ತಾನೋ ಅದು ಎಷ್ಟು ಚೆನ್ನಾಗಿ, ನಂಬಿಕೆ ಅನ್ನೋದು ವಿಷಯದಲ್ಲಿ ಈ ಮಾತು ಬಹಳ ಚೆನ್ನಾಗಿದೆ. ಕೃತಾಸ್ತ್ರೋ ಅಪಿ ಅಕೃತಾಸ್ತ್ರೋವ. ಕೃಷ್ಣ ಯಾರನ್ನ ಸೆಲೆಕ್ಟ್ ಮಾಡ್ತಾನೆ, ಅವನಿಗೆ ಬಾಣ ಹಿಡಿಲಿಕ್ಕೆ ಬರ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ. ಯುದ್ಧದಲ್ಲಿ ಬಾಣ ಉಲ್ಟಾ ಪಲ್ಟೆ ಹಿಡಿದು ಎಡಗೈಲಿ ಹಿಡಿದು ಅದು ಬಡ್ದು ಇದ್ರಲ್ಲಿ ಹೊಡೆಯುದ ಅದ್ರಲ್ಲಿ ಹೊಡೆಯುದ ಅಂತ ಕೇಳೋನಾದ್ರೂ ತೊಂದರೆ ಇಲ್ಲ. ಕೃಷ್ಣ ಹೇಳಿದಾನೆ ಅಂದ್ರೆ ಅವನೇ ನಮಗೆ ಸೇನಾ ನಾಯಕ, ನಮಗದು ಸಾಕು. ಯಾಕಂದ್ರೆ ಕೃಷ್ಣ ಹೇಳಿದ್ರೆ ಅದು ಜಯದ ಅನಿವಾರ್ಯವಾದ ಮೆಟ್ಟಿಲದು. ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಅಯ್ಯೋ ದೇವರು ಹೀಗ ಮಾಡಿಬಿಟ್ಟ, ಎಂಥ ಒಂದು ಯುದ್ಧಕ್ಕೆ ತಕ್ಕವನಲ್ಲದಂಥವನನ್ನ ಆರಿಸಿ ಬಿಟ್ಟ ಅಂತ ಅನ್ಬೋದು. ಯಾರು ಧರ್ಮರಾಜ ಹೇಳ್ತಾನೆ, ಏಷನೋ ವಿಜಯೇ ಮೂಲಂ ಏಷತಾತ ವಿಪರ್ಯಯೇ. ನಮ್ಮ ಸೋಲಿಗಾಗ್ಲಿ ಗೆಲುವಿಗಾಗ್ಲಿ ಕಾರಣ ಕೇಶವನಾಗ್ತಾನೆ ಹೊರತು ನಮ್ಮ ಯಾವ ನಿರ್ಧಾರವೂ ಅಲ್ಲ. ಅವನಿಗೆ ಸೋಲಿಸ್ಬೇಕು ಅಂತಿದ್ರೆ ಸೋಲಿಸ್ತಾನೆ, ಅವನಿಗೆ ಗೆಲ್ಲಿಸ್ಬೇಕು ಅಂತಿದ್ರೆ ಗೆಲ್ಲಿಸ್ತಾನೆ. ನಮ್ಮನ್ನ ಗೆಲ್ಲಿಸ್ತೇನೆ ಅಂತ ಹೇಳಿದ್ದಾನೆ ಅಂದ್ಮೇಲೆ ಅವನು ಯಾರನ್ನು ಬೇಕಾದ್ರೂ ಹೇಳಿ, ನಮಗೆ ಆ ವಿಷಯದಲ್ಲಿ ಏಷನೋ ವಿಜಯ ಮೂಲಂ, ನಮ್ಮ ಗೆಲುವಿನ ಬೇರು ಕೃಷ್ಣ. ಅವನು ಹೇಗೆ ಹೇಳ್ತಾನೋ ಹಾಗೆ. ಯಮಃ ಕೃಷ್ಣೋ ದಾಶಾರ್ಹ ಸೋಸ್ತುನೋ ವಾಹಿನೀಪತಿ. ದಾಶಾರ್ಹನಾದವನು ಯಾರನ್ನು ಹೇಳ್ತಾನೋ ಅವನು ನಮ್ಮ ವಾಹಿನೀಪತಿ ಆಗಲಿ. ಬ್ರವೀತು ವದತಾಂ ಶ್ರೇಷ್ಠೋ ನಿಶಾಸಮತಿ ವರ್ತತೆ. ಕತ್ತಲೆ ಆಗ್ತಾ ಬಂತು ಕೃಷ್ಣ. ಯಾರಾದ್ರೂ ಒಬ್ಬರನ್ನ ಸೇನಾಧಿಪತಿಯಾಗಿ ಇರುವುದಕ್ಕೆ ಯೋಗ್ಯರಾದವರನ್ನ ಹೇಳು. ರಾತ್ರಿ ಶೇಷೇ ವ್ಯತಿಕ್ರಾಂತೆ ಪ್ರಯಾಸ್ಯಾಮೋ ರಣಾಜಿರಂ. ಇವತ್ತು ರಾತ್ರಿ ಕತ್ತಲೆಯನ್ನು ದಾಟಿದೊಡನೆ ಬೆಳಗ್ಗೆ ರಣಾಜಿರಕ್ಕೆ, ಕುರುಕ್ಷೇತ್ರದ ಯುದ್ಧದ ಭೂಮಿಯತ್ತ ನಾವೆಲ್ಲರೂ ಹೊರಡಬೇಕಾಗತ್ತೆ. ಅಧಿವಾಸಿತ ಶಸ್ತ್ರಾಶ್ಚ ಕೃತ ಕೌತುಕ ಮಂಗಲಾಹ. ಎಲ್ಲರಿಗೂ ಅವರವರಿಗೆ ಹಾಕಬೇಕಾದ ಕವಚಗಳನ್ನ, ಶಸ್ತ್ರಾಸ್ತ್ರಗಳ ಸಿದ್ಧತೆಯನ್ನು ಮಾಡಿಕೊಟ್ಟಾಗಿದೆ. ಎಲ್ಲರಿಗೂ ಮಂಗಳವನ್ನುಂಟು ಮಾಡುವಂತಹ ಮಂಗಲಾಷ್ಟಕವೇ ಮೊದಲಾದಂತಹ ನಾಂದಿ ಏನಂತಾರೆ ಪುಣ್ಯಾಹವೇ ಮೊದಲಾದಂತಹ ಕರ್ಮಾಂಗಗಳನ್ನ ಮಾಡಿ ಅಲಂಕೃತರಾಗಿದ್ದಾರೆ. ವೈಶಂಪಾಯನ ಉವಾಚ ತದ್ವಚನಂ ಶ್ರುತ್ವಾ ಧರ್ಮರಾಜಸ್ಯ ಧೀಮತಃ ಅಬ್ರವೀತ್ ಪುಂಡರೀಕಾಕ್ಷೋ ಧನಂಜಯಮವೇಕ್ಷ್ಯ. ಧನಂಜಯನ ಮುಖವನ್ನು ನೋಡುತ್ತಾ ಧರ್ಮರಾಜ ಕೇಳಿದ ಪ್ರಶ್ನೆಗೆ ನಗುತ್ತಲೇ ಅರಳಿದ ತಾವರೆಯಂತಹ ಕಂಗಳ ಕೃಷ್ಣ ತನ್ನ ಅಭಿಪ್ರಾಯವನ್ನು ಹೀಗೆ ಹೇಳ್ತಾನೆ. ನೀವೆಲ್ಲರೂ ಹೇಳಿದ್ರಲ್ಲಿ ನೋಡಿ, ಕೃಷ್ಣ ಯಾರಿಗೂ ಬೇಸರ ಮಾಡಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮಮಾಪ್ಯೇತೆ ಮಹಾರಾಜ ಭವದ್ಧಿರ್ಯ ಉದಾಹೃತ. ನನಗೂ ಕೂಡ ನೀವು ಹೇಳಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನೀವು ಹೇಳಿದ ಎಲ್ಲಾ ಗುಣಗಳಿಂದ ಕೂಡಿದ ಯೋಗ್ಯತೆ ಕಾಣಿಸ್ತಿದೆ. ಯಾರು ಕೂಡ ಇಲ್ಲಿ ಕಮ್ಮಿ ಇಲ್ಲ. ಯಾರು ಕೂಡ ಈ ಆಯ್ಕೆಯಿಂದ ತಪ್ಪಾಯ್ತು, ಈ ಆಯ್ಕೆ ಮಾಡಬಾರ್ದಿತ್ತು ಅಂತ ನಾಳೆ ಅಳುವ ಹಾಗಿಲ್ಲ. ಎಲ್ಲರ ಆಯ್ಕೆಯು ಫಸ್ಟ್ ಕ್ಲಾಸ್, ಯಾರನ್ನು ಬಿಡುವ ಹಾಗಿಲ್ಲ. ನೇತಾರಸ್ತವ ಸೇನಾಯ ಮತ ವಿಕ್ರಾಂತ ಯೋಧಿನಃ. ಹೋರಾಟದ ಕೆಚ್ಚಿನಲ್ಲಿ ಇವರಿಗೆ ಸರಿಸಮನಾದ ಮತ್ತೊಬ್ಬ ವ್ಯಕ್ತಿಯನ್ನ ನಾವು ಬೇರೆಯವರ ಪಾಳೆಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಏವ ಸಮರ್ಥಾಹಿ, ಎಲ್ಲರೂ ಸಮರ್ಥರು. ತವ ಶತ್ರುಂ ಪ್ರಬಾಧಿತುಂ, ನಿನ್ನ ಶತ್ರುಗಳನ್ನು ಹೊಡೆದೋಡಿಸಲು ಇವರು ಸಮರ್ಥರು. ಇಂದ್ರಸ್ಯಾಪಿ ಭಯಂ ಹೇತೆ,
ಇಂದ್ರನಿಗೂ ಭಯ ಹುಟ್ಟಿಸ್ತಾರೆ. ಅಂತಹ ಸಾಮರ್ಥ್ಯ ಇರುವವರು ಖಂಡಿತ ಈ ಯುದ್ಧದಲ್ಲಿ ಆಯ್ಕೆ ಮಾಡಿದವರಲ್ಲಿ ಯಾರಲ್ಲೂ ಕೂಡ ಸ್ವಲ್ಪವೂ ಕೂಡ ಲೋಪದೋಷ ಇಲ್ಲ. ಕಿಂ ಪುನರ್ಧಾರ್ತರಾಷ್ಟ್ರಾಣಾಂ ಲುಬ್ಧಾನಾಂ ಪಾಪಚೇತಸಾಂ, ದೇವತೆಗಳನ್ನೇ ಸೋಲಿಸಬಲ್ಲ ತಾಕತ್ತಿರುವವರು ಎಂದ ಮೇಲೆ ಈ ದುರ್ಯೋಧನನನ್ನು ಸೋಲಿಸ್ಲಿಕ್ಕೆ ಇವರಿಗೆ ಮತ್ತೆ ಪ್ರತ್ಯೇಕವಾದ ಶಕ್ತಿಯನ್ನು ಯಾರಾದ್ರೂ ಕೊಡ್ಬೇಕಾ? ಇವರು ಸಾಕು, ಇವ್ರಿಗೇನು ನಮಗೆ ಯುದ್ಧದಲ್ಲಿ ಇವರಿಂದ ಆಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಇಲ್ಲ. ಇದು ಒಬ್ಬ ನಾಯಕನಾಗಿ ಬಲವನ್ನ ತುಂಬುವ ರೀತಿ. ದುರ್ಯೋಧನ ಏನ್ ಹೇಳಿದ? ಮದರ್ತೆ ತ್ಯಕ್ತ ಜೀವಿತಾ ಭೀಷ್ಮೇವಾದಿ ರಕ್ಷಂತು ಭವಂತ ಸರ್ವೇವಿ. ಎಲ್ಲ ಭೀಷ್ಮನನ್ನು ರಕ್ಷಣೆ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ನೀವು ನಿಮ್ಮ ತಟ್ಟ ಇಟ್ಕೊಂಡು ಅದು ಅಡ್ಡ ಮಾಡ್ಕೊಂಡು ಕೂತ್ಬಿಡಿ. ನೀವು ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ರಾತ್ರಿ ಏನು ಊಟ ಅಂತ ತಟ್ಟೆ ಹಿಡ್ಕೊಂಡು ಮೊದ್ಲೇ ಕಾದು ಆಮೇಲೆ ಬಂದು ತಟ್ಟೆ ಹಿಡ್ಕೊಂಡು ಅದೇ ತಟ್ಟೆಯಲ್ಲಿ ಊಟ ಮಾಡಿ ಬಿಟ್ಟು ನಿಮಗೊಂದು ಸ್ವಂತ ಯುದ್ಧ ಮಾಡಿ ಗೆಲ್ಲುವ ಸಾಮರ್ಥ್ಯವನ್ನು ನನಗೆ ಕಾಣಿಸ್ತಾ ಇಲ್ಲ ಅಂತ ಅವನು ತನ್ನದೇ ಸೇನೆಯ ಹಿರಿಯರನ್ನ ಅವಮಾನಿಸಿ ಆ ಮೂಲಕ ತನ್ನ ಸೋಲಿನ ಬೆರಳನ್ನ ತಾನೇ ಬಾಯಿಗಿಟ್ಕೊಂಡು ಅಯ್ಯೋ ಸೋತು ಬಿಟ್ಟೆ ಅಂತ ಚೀರ್ತಾ ಕೊಡುವಂತ ದುಸ್ಥಿತಿ ಒಂದು. ಏನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಕೃಷ್ಣ ಹಾಗೆ ಹೇಳಲ್ಲ. ಕೃಷ್ಣ ಹೇಳ್ತಾನೆ ಧರ್ಮಸ್ಯ ಗತಮಾನ್ರಣ್ಯಂ ನಸ್ಮವಾಚ್ಯ ವಿವಕ್ಷತಾಂ. ಈಗ ನಿನ್ನ ಹಿತಕ್ಕಾಗಿ ನಾನು ಈಗ ಯಾರೋ ಒಬ್ಬರನ್ನ ಯುದ್ಧದ ನೇತೃವಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗಿದೆ. ನಾವು ಧರ್ಮದ ಚೌಕಟ್ಟನ್ನ ಮೀರಬಾರದು ಅನ್ನುವ ಕಾರಣಕ್ಕೋಸ್ಕರ ಭೇಟಿಯಾಗಿ ದೌತ್ಯದಲ್ಲಿ ಹೇಳಬೇಕಾದ ಎಲ್ಲ ಸಂಗತಿಗಳನ್ನು ಹೇಳಿ ವಾಪಸ್ ಬಂದೆ. ನಮ್ಮ ಕಡೆಯಿಂದ ಇನ್ನು ಧರ್ಮ ಇದೊಂದು ಬಾಕಿ ಇತ್ತು ಅಂತ ಹೇಳ್ಕೊಳ್ಳಿಕ್ ಯಾವುದೂ ಉಳಿದಿಲ್ಲ. ಎಕ್ಸ್ಟ್ರೀಮ್ ಆಗಿ ನಮ್ಮ ಕಡೆಯಿಂದ ಯುದ್ಧದ ನಿಲ್ಲಿಸುವಿಕೆಗೆ ಬೇಕಾದ ಎಲ್ಲಾ ಒಪ್ಪಂದಗಳು ಪ್ರಯತ್ನಗಳು ನಡೆದಿದೆ. ಅವನು ಮುರ್ದ ಅಂದ್ರೆ ಅದು ನಮ್ ದೋಷ ಅಲ್ಲ, ನಮ್ಮ ಕಡೆಯಿಂದ ನಮ್ಮ ಪ್ರಯತ್ನ. ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಧರ್ಮಸ್ಯ ಗತಮಾನ್ರಣ್ಯಂ, ನಮ್ಗೆ ಧರ್ಮದ ಋಣ ಇಲ್ಲ ಇನ್ನು. ಇದೊಂದು ನೀನ್ ಮಾಡ್ಬೇಕಿತ್ತು, ಇದೊಂದು ನೀನು ಹೇಳಬೇಕಿತ್ತು, ಇದೊಂದು ರೀತಿಯಿಂದ ಆದ್ರೂ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕಿತ್ತು. ಯಾವುದನ್ನು ಉಳಿಸಿಲ್ಲ. ನಾವು ಧರ್ಮದ ವಿಷಯದಲ್ಲಿ ಆನ್ರಣ್ಯರು, ನಮಗೆ ಋಣ ಇಲ್ಲ. ನಾವು ಮಾಡಬೇಕಾದ ಕೆಲಸವನ್ನು ಸ್ಪಷ್ಟವಾಗಿ ಎಲ್ಲರಿಗೂ ಕಾಣುವಂತೆ, ಎಲ್ಲರಿಗೂ ಕೇಳುವಂತೆ, ಎಲ್ಲರ ಕಣ್ಣ ಮುಂದೆಯೇ ಈ ಘಟನೆ ಯುದ್ಧ ಶಮನ ಮಾಡುವ ಪ್ರತಿಯೊಂದು ಪ್ರಯತ್ನಗಳು ನಡೆದಿದೆ. ಬೇರೆ ಬೇರೆ ಮುಖದಿಂದ ನಡೆದಿದೆ. ಕೇವಲ ಸಾಮದಿಂದ ಮಾತ್ರ ಅಲ್ಲ, ಭೇದ ದಾನಗಳ ಮೂಲಕವೂ ಕೂಡ ಈ ಯುದ್ಧ ತಡೆ ಮಾಡುವುದಕ್ಕೆ ಬೇಕಿರುವ ಪ್ರಯತ್ನ ನಡೆದಿದೆ. ಧಾರ್ತರಾಷ್ಟ್ರೋ ಬಲಸ್ಥಂಚ ಪಶ್ಯತ್ಯಾತ್ಮಾನಮಾತುರಃ ಕೃತಾರ್ಥಂ ಮನ್ಯತೆ ಬಾಲಃ ಆತ್ಮಾನಂ ಅವಿಚಕ್ಷಣ. ಏನೂ ಸರಿಯಾಗಿ ಶಾಸ್ತ್ರದ ತಿಳುವಳಿಕೆ ಆಗಲಿ, ಶಸ್ತ್ರದ ಪ್ರಯೋಜನಗಳ ಬಗ್ಗೆ ಹಿರಿಮೆಯಾಗಲಿ ಏನೂ ಗೊತ್ತಿಲ್ಲದಂತಹ ಬಾಲ ಎಳಸು ಆ ದುರ್ಯೋಧನ ಕೃತಾರ್ಥಂ ಮನ್ಯತೆ, ತನ್ನನ್ನು ತಾನು ಎಲ್ಲದಕ್ಕಿಂತಲೂ ಕೂಡ ಹೆಚ್ಚಿನವನು, ನನ್ನಲ್ಲಿರುವಷ್ಟು ಸಾಮರ್ಥ್ಯ ಜಗತ್ತಿನಲ್ಲಿ ಇನ್ನಾರಿಗೂ ಇಲ್ಲ, ನಾನೇ ಎಲ್ಲ ಆಯುಧಗಳನ್ನು ಚೆನ್ನಾಗಿ ಬಳಸಿಕೊಂಡು ನನಗೆ ಬೇಕಿರುವ ಸೈನ್ಯದ ಬಲದಿಂದ ಈ ಧರ್ಮರಾಜನ ಸೇನೆಯನ್ನ ನಾಶ ಮಾಡಿ ಬಿಡ್ತೇನೆ ಅಂತ ಯುದ್ಧ ಆಗುವ ಮುಂಚೆನೆ ತಾನೇ ಡಿಕ್ಲೇರ್ ಮಾಡ್ಕೊಂಡು ಕೂತೇನೆ, ನಾನ್ ಗೆಲ್ಲುದು. ಯಾಕೆಂದ್ರೆ ಕಾಡಲ್ಲಿ ಇದ್ದು ಬಂದವರು ಯಾರು ಸಪೋರ್ಟ್ ಮಾಡ್ತಾರೆ? ನಾನು 12-13 ವರ್ಷದಿಂದ ಅವರಿಗೆ ಬೇಕಿರುವಂತ ಎಲ್ಲಾ ಕಪ್ಪ ಸೊಪ್ಪಗಳನ್ನೆಲ್ಲ ಕೊಟ್ಟು ಹಸು ಮೇಯಿಸ್ಕೊಂಡು ಬಂದು ಯುದ್ಧಕ್ಕೆ ಬಿಟ್ಬಿಟ್ಟಿದ್ದೇನೆ. ಅದು ಹಸುಗಳೇ ಪಾಪ, ಮೇಯಿಸ್ಲಿಕ್ಕೆ ಕೊಟ್ರೆ ಅಲ್ಲಿ ಹೋಗಿ ಮೇಯ್ತಾ ಕೂತಿರ್ತಾವ ಹೊರತು ಯುದ್ಧ ಮಾಡೋದು ಗೊತ್ತಿಲ್ಲ ಅವುಗಳಿಗೆ. ಅದನ್ನಾಗಿ ನಧಾರ್ತರಾಷ್ಟ್ರ ಶಕ್ಷ್ಯಂತಿ ಸ್ಥಾತುಂ ದೃಷ್ಟ ಧನಂಜಯಂ ಯುಜ್ಯತಾಂ ವಾಹಿನಿ ಸಾಧು ವಧ ಸಾಧ್ಯಾ ಹಿ ಮೇ ಮತಾಹ. ಧಾರ್ತರಾಷ್ಟ್ರನ ಬಲ ಅತ್ಯಂತ ಕ್ಷೀಣವಾಗಿದೆ. ಅವನಿಗೆ ಯಾವುದು ಕೂಡ ಸರಿಯಾದ ಯಾವುದು ತಪ್ಪಾದದ್ದು ಯಾವುದು ಅಂತ ಈಗ ಗುರುತಿಸುವ ಶಕ್ತಿ ಇಲ್ಲ. ಹಾಗಾಗಿ ನೀವೆಲ್ಲ ಬೇಗ ಸೇರಿ ರಥವನ್ನ ಸಿದ್ಧಪಡಿಸಿ ಅದರಲ್ಲಿ ವಧ ಸಾಧ್ಯ ಹಿ ಮೇ ಮತಾಹ ನಧಾರ್ತರಾಷ್ಟ್ರ ಶಕ್ಷ್ಯಂತಿ ಸ್ಥಾತುಂ ದೃಷ್ಟ್ವಾ ಧನಂಜಯಂ. ಧನಂಜಯನನ್ನ ಎದುರು ನೋಡಿದ್ರೆ ಧೃತರಾಷ್ಟ್ರನ ಮಕ್ಕಳು ಮೊದಲೇ ಎಲ್ಲ ಹೆದರಿ ಜಾರಿ ಹೋಗ್ತಾರೆ. ಅವರನ್ನು ಯಾರನ್ನು ಕೂಡ ನಾವು ಎದುರಿಸ್ಲಿಕ್ಕೆ ಆಗುದಿಲ್ಲ ಅಂತ ಹಿಂದೆ ಸರಿದು ಬಿಡ್ತಾರೆ. ಇನ್ನು ಭೀಮಸೇನ ಯಮೌ ಚಾಪಿ ಯುಧಾನಂ ಚ ದ್ವಿತೀಯಂ, ಎಲ್ಲರನ್ನು ಒಂದೊಂದು ಜಾಗದಲ್ಲಿ ಒಂದೊಂದು ಭಾಗದಲ್ಲಿ, ಅಂದ್ರೆ ಸೇನೆ ಹೋಗುವಾಗ ಮಧ್ಯದಲ್ಲಿ ಯುಧಿಷ್ಠಿರ, 4 ದಿಕ್ಕುಗಳಲ್ಲಿ ಒಬ್ಬೊಬ್ರು, ಮಧ್ಯದಲ್ಲಿ 2 ಭಾಗಗಳಲ್ಲಿ ಒಂದಿಷ್ಟು ಉಪ ನಾಯಕರು. ಇವರಿಷ್ಟರ ವಿವರಣೆಯನ್ನು ಅಲ್ಲಿ ಕೊಟ್ಟದ್ದು. ಭೀಮಸೇನ ಒಂದು ಕಡೆ, ನಕುಲ ಸಹದೇವರು ಇನ್ನೆರಡು ಕಡೆ, ಯುಧಾನ ದ್ವಿತೀಯನಾಗಿ ಬಲಭಾಗದಲ್ಲಿ, ಅಭಿಮನ್ಯು ದ್ರೌಪದಿಯರನ್ನ ಅಂದ್ರೆ ದ್ರೌಪದಿಯ ಮಕ್ಕಳ ನೇತೃತ್ವವನ್ನು ವಹಿಸಿ ಅವನು ಎಡಭಾಗದಲ್ಲಿ ನಿಂತುಕೊಂಡು, ವಿರಾಟ ಮುಂಭಾಗದಲ್ಲಿ ನಿಂತುಕೊಂಡು ಸೇನೆ ಒಟ್ಟಾಗಿ ಕುರುಕ್ಷೇತ್ರದ
ಸೇನೆಯ ಯುದ್ಧದ ರಂಗದ ಕಡೆಗೆ ಸಾಗ್ತಾ ಇದೆ. ಧಾತರಾಷ್ಟ್ರಬಲಂ ಸಂಖ್ಯೆ ಹನಿಷ್ಯತಿ ನ ಸಂಶಯ ದೃಷ್ಟದ್ಯುಮ್ನಮಹಂ ಮನ್ಯೆ ಸೇನಾಪತಿ ಮರಿಂದಮ. ಧೃತರಾಷ್ಟ್ರನ ಮಕ್ಕಳ ಸೇನೆಯನ್ನ ಕ್ರಮವಾಗಿ ಒಬ್ಬರಾದ ಮೇಲೆ ಒಬ್ರು ಬಂದಾಗ ಅದನ್ನ ಗಮನಿಸಿ ಅವರನ್ನ ಸಂಹಾರ ಮಾಡಿ ಅರ್ಧರ್ಧ ಬಿಡಬಾರದು. ಅರ್ಧ ಬಿಟ್ರೆ ಅವರು ವಿಷಯ ತಿಳಿಸಿದ್ರೆ ಮತ್ತೆ ವಾಪಸ್ ಅವ್ರು ಇನ್ನು ರೊಚ್ಚಿಗೆದ್ದು ಬರ್ತಾರೆ. ರೊಚ್ಚಿಗೆ ಹೇಳಿಕ್ ಬಿಡ್ಲೇಬಾರ್ದು, ಅವ್ರು ಹೋಗ್ಲೇಬಾರ್ದು. ಅಡ್ರೆಸ್ ಕೊಟ್ರೆ ತಾನೆ ಎಲ್ಲಿ ಬಿದ್ದಿದ್ದೇನೆ ಅಂತ. ಅವರಿಗೆ ತಲೆ ಅಲ್ಲಾಡಿಸ್ಲಿಕ್ಕೆ ಅವಕಾಶ ಕೊಡಬಾರ್ದು. ಹಾಗೆ ಅವರನ್ನ ಹಿಡಿದಿಡ್ಬೇಕು. ದೃಷ್ಟದ್ಯುಮ್ನ ಮಹಂ ಮನ್ಯೆ ಸೇನಾಪತಿ ಅರಿಂದಮ. ನನ್ನ ಪ್ರಕಾರನು ಅರ್ಜುನ ಹೇಳಿದ ಹಾಗೆ ಕೃಷ್ಣನಿಗೆ ಭೀಮಸೇನ ಇಷ್ಟ ಇರ್ಬೋದು. ಕೃಷ್ಣ ಭೀಮಸೇನ ಯಾಕೆ ಹೇಳ್ದ ಅಂದ್ರೆ ಸಾಮಾನ್ಯ ಶಿಖಂಡಿಯನ್ನು ಎಲ್ಲರೂ ಪಕ್ಕಕ್ಕಿಡ್ತಾರೆ ಅನ್ನೋ ದೃಷ್ಟಿಯಿಂದ ಅವನು ನಿಜವಾದ ಸಾಮರ್ಥ್ಯ ಇದೆ, ಅದು ಲೋಕಕ್ಕೆ ಗೊತ್ತಾಗ್ಬೇಕು ಅನ್ನೋದು ಒಂದು. ಆದ್ರೆ ಇಲ್ಲಿ ಅಸ್ತ್ರದ ಪ್ರಯೋಗದ ದೃಷ್ಟಿಯಿಂದ ಅರ್ಜುನ ಅನ್ನೋದು ಅವನಿಗಿಂತ ಹೆಚ್ಚಿನ ಸಮರ್ಥ. ಆದ್ರೆ ಅವನ ಹತ್ರನೇ ಪಾಠ ಕಲ್ತವ ದೃಷ್ಟದ್ಯುಮ್ನ. ದ್ರೋಣಾಚಾರ್ಯ ಹತ್ರ ಕಲ್ತಿದ್ದಾನೆ. ಜೊತೆಗೆ ಪಾಂಡವರಲ್ಲಿ ಒಂದು ವಿಶೇಷವಾದ ಆಸಕ್ತಿ ಇದ್ದು ದ್ರೌಪದಿಯಂತಹ ತನ್ನ ತಂಗಿಗೆ ಒಳ್ಳೆಯ ಬಾಳನ್ನ ಕೊಟ್ಟವರು ಅನ್ನೋ ಕಾರಣಕ್ಕಾಗಿ ಪಾಂಡವರ ಮೇಲೆ ಮತ್ತು ಮತ್ಸ್ಯ ದೇಶದ ರಾಜ್ಯ ನಿರ್ನಾಮ ಆಗುವ ಸಂದರ್ಭದಲ್ಲಿ ಸುಶರ್ಮನಿಂದ ದೇಶವನ್ನು ಬಿಡಿಸಿ ಮತ್ತೆ ವಿದುರನ ಕೈಗೆ ಒಪ್ಪಿಸುವ ರೀತಿಯಲ್ಲಿ ಧರ್ಮ ರಕ್ಷಣೆಯನ್ನು ಮಾಡಿದವನು. ಹಾಗಾಗಿ ಕೃಷ್ಣನ ಎದುರುಗಡೆ ನಿಂತರೂ ಕೂಡ ನಾನು ಪಾಂಡವರ ವಿಷಯದಲ್ಲಿ ಪೂರ್ಣವಾಗಿ ದುಡುಕಾಗಿ ನಿರ್ಧಾರವನ್ನು ಸ್ವೀಕರಿಸುವುದಿಲ್ಲ ಅಂತ ಹೀಗೆ ಹೇಳ್ತಾನೆ. ಆ ನಂತರ ಅಭಿಮನ್ಯು, ದ್ರೌಪದಿಯರು, ಆಮೇಲೆ ದುಪ್ರಧರ್ಷ ಅಂತ ಒಬ್ಬ, ಅವನು ಕೂಡ ಆ ಸೇನೆಯ ಮಧ್ಯಭಾಗದಲ್ಲಿ ಸೇರ್ತಾನೆ. ಧಾರ್ತರಾಷ್ಟ್ರ ಬಲಂ ಸಂಖ್ಯೆ ಹನಿಷ್ಯತಿನ ಸಂಶಯ ದೃಷ್ಟದ್ಯುಮ್ನ ಮಹಂ ಮನ್ಯೆ ಸೇನಾಪತಿ ಮರಿಂದಮ. ಧಾರ್ತರಾಷ್ಟ್ರ ಅಂದ್ರೆ ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ದುರ್ಯೋಧನಾದಿಗಳು. ಅವರು ಎಲ್ಲರನ್ನೂ ಕೂಡ ಯುದ್ಧದಲ್ಲಿ ಈ ವ್ಯಕ್ತಿ ಚೆನ್ನಾಗಿ ನಿಯಂತ್ರಿಸಬಲ್ಲ ಅಂತ ಭಾವಿಸಿ ಮುಂದೆ ತೇಷಾಂ ಪ್ರಹೃಷ್ಟ ಮನಸಾಂ ನಾದ ಸಮಭವನ್ ಮಹಾನ್. ಯಾವಾಗ ಈ ಕೃಷ್ಣೇನ ಸಂಪ್ರಾಹೃಷ್ಯತ್ ನರೋತ್ತಮಾಃ ತೇಷಾಂ ಪ್ರಹೃಷ್ಟ ಮನಸಾಂ ನಾದ ಸಮಭವದನ್ ಮಧಾನ್. ಧೃತರಾಷ್ಟ್ರನ ಸೈನ್ಯವನ್ನ ಅಂದ್ರೆ ದುರ್ಯೋಧನನ ಸೈನ್ಯವನ್ನ ನಿಶ್ಚಯವಾಗಿ ದೃಷ್ಟದ್ಯುಮ್ನ ನಿಗ್ರಹಿಸ್ತಾನೆ. ಹೀಗೆ ಹೇಳಬೇಕಾದ್ರೆ ಅಲ್ಲಿರುವ ಎಲ್ಲ ನರೋತ್ತಮರು ಜೈಕಾರ ಹಾಕಿದ್ರಂತೆ. ಓ, ದೃಷ್ಟದ್ಯುಮ್ನನ್ನ ನಮಗೆ ನಾಯಕನನ್ನಾಗಿ ಕೊಟ್ಟದ್ದಕ್ಕಾಗಿ ಪ್ರಹೃಷ್ಟ ಮನಸಾಂನಾದ, ಜೋರಾಗಿ ಕೂಗಿಕೊಂಡ್ರಂತೆ. ದೃಷ್ಟದ್ಯುಮ್ನ ಇದ್ದಾನೆ ಅಂದ್ರೆ ಅದೊಂಥರ ರೊಚ್ಚಿಗೆಬ್ಬಿಸ್ತಾನೆ. ಯುದ್ಧದಲ್ಲಿ ನಮ್ಗೆಲ್ರಿಗೂ ಕೂಡ ಕೆಚ್ಚು ಕೊಡ್ತಾನೆ. ಯುದ್ಧ ಬನ್ನಿ ಮಾಡಿ, ನಿಮ್ಗಾಗುತ್ತೆ, ಆಗುದಿಲ್ಲ ಅಂತ ಯಾರು ಹೇಳೋರಿಲ್ಲ ಅಂತ ಒಂದು ರೀತಿ ಯಾವಾಗ್ಲೂ ಅವರನ್ನ ಪ್ರೋತ್ಸಾಹಿಸುವ ಮನಸ್ಥಿತಿ ಅವನಾದ್ರಿಂದಾಗಿ ಉಳಿದವರ ಬಗ್ಗೆ ಏನು ತಿರಸ್ಕಾರ ಬರಲಿಲ್ಲ. ಅಲ್ಲಿ ನೋಡಿ ಆ ಮಾತುಗಳು ಒಬ್ಬೊಬ್ರು ಒಂದೊಂದು ಹೇಳಿದ್ರು. ನಾನು ಹೇಳಿದನ್ ಯಾಕೆ ಮಾಡುದಿಲ್ಲ, ಎಲ್ಲ ಅವನು ಹೇಳಿದೆ ಮಾಡ್ತೇವೆ. ಕೃಷ್ಣ ನೀನು ಬರೀ ಪಾರ್ಶಾಲಿಟಿ ನೀನು. ಯಾಕಂದ್ರೆ ಅರ್ಜುನನ್ ಪಕ್ಷ ಅಂತ ಹೇಳಿ ಅರ್ಜುನ ಹೇಳಿದನ್ನು ಸ್ವೀಕಾರ ಮಾಡಿದಿ. ನಾನ್ ನಿನ್ಗೋಸ್ಕರ ಎಷ್ಟು ಭಕ್ತಿ ಮಾಡ್ತೇನೆ ಗೊತ್ತಾ ಅಂತ ಭೀಮ ಕೇಳಲಿಲ್ಲ. ಅಥವಾ ನಕುಲ ಸಹೋದರರು ನಾವು ಚಿಕ್ಕವರು, ನಮ್ಮ ಮಾತನ್ನ ಯಾರು ಲೆಕ್ಕಕ್ಕೆ ತಗೊಳ್ಳೋ, ಯಾರು ಅವ್ರವ್ರು ಫೇಮಸ್ ಯಾರು ಇರ್ತಾರೋ ಅವ್ರ ಮಾತೇ ನಡೆಸ್ಕೊಡ್ತಾರೆ, ನಾವೆಲ್ಲ ನಮ್ಮನ್ನ ಯಾಕೆ ಹೇಳ್ಬೇಕಿತ್ತು ಮತ್ತೆ ಅಂತ ಒಬ್ರು ಮಾತಾಡ್ಲಿಲ್ಲ. ಇದನ್ನು ಗಮನಿಸಿ. ಯಾಕೆ ಹೇಳಿದೆ ಅಂದ್ರೆ ಮುಂದಿನ ಅವರ ಮಾತುಕತೆ ಮಧ್ಯದಲ್ಲಿ ಏನಿದೆ ಗಮನಿಸಿ. ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತಿಲ್ಲ, ಇದೆ. ಆದ್ರೆ ಭಿನ್ನಾಭಿಪ್ರಾಯ ಶಮನ ಆಗುತ್ತೆ. ಯಾಕೆಂದ್ರೆ ಕೃಷ್ಣ ಇದ್ದಾನೆ. ಅಂದ್ರೆ ಕೃಷ್ಣನ ಏನು ಒಂದು ಸಂಗತಿ ಇದೆ ಅದನ್ನ ಭೀಮ ಕನ್ವೆ ಮಾಡ್ತಾನೆ. ಭೀಮನ ಕಡೆಯಿಂದ ಅದು ಅರ್ಜುನನಿಗೆ ಹೋಗುತ್ತೆ. ಅರ್ಜುನ ಅದನ್ನು ದೃಷ್ಟದ್ಯುಮ್ನಾದಿಗಳಿಗೆ ಕೊಡ್ತಾನೆ. ದೃಷ್ಟದ್ಯುಮ್ನ ಅವರ ಕೆಳಗಡೆಗೆ 7 ಜನ ಯಾರ್ಯಾರು ನಾಯಕರತ್ವವನ್ನು ವಹಿಸಿರ್ತಾರೋ ಅವ್ರಿಗೆ ಹೋಗುತ್ತೆ. ಅವ್ರು ಅದನ್ನ ಅಕ್ಷೋಹಿಣಿಯ ಭಾಗ, ಅದರೊಳಗೆ ಸೇನಾಮುಖ, ಅದರಲ್ಲಿ ಗುಲ್ಮ, ಅದರಲ್ಲಿ ಪತ್ತಿ, ಅದರಲ್ಲಿ ಇನ್ನೇನೇನು ವಿಭಾಗಗಳಿಯೋ ಅಲ್ಲಲ್ಲಿಯ ಭಾಗಕ್ಕೆ ಒಬ್ಬೊಬ್ರು ನಾಯಕರಿದ್ದಾರೆ. ಆಯಾ ನಾಯಕರಿಗೆ ಆ ಮಾತನ್ನ ತಲುಪಿಸ್ತಾರೆ. ಹೀಗೆ ಒಂದು ವಾರ್ ಸೆಟ್ ಇದೆಯಲ್ಲ, ಅದು ಹೇಗಿರ್ಬೇಕು, ಕನ್ಸ್ಟ್ರಕ್ಟ್ ಆಗಿರ್ಬೇಕು ಅದು ಅನ್ನೋದನ್ನ ಈ ಭಾಗಗಳು ಅತ್ಯಂತ ಸುಂದರವಾಗಿ ತಿಳಿಸುತ್ತೆ. ಅಂದ್ರೆ ಎಲ್ಲೂ ಕೂಡ ಯಾರೂ ಕೂಡ ನಾನು ಅವನು ಹೇಳ್ದ ಅಂತ ಮಾಡಿದೆ ಅಂತ ಇವನು ಹೇಳಿದಾಗ ನಿಮ್ಮಲ್ಲಿ ಸಾಮಾನ್ಯ ಕೆಲವೊಮ್ಮೆ ಯಾಕೋ ಮಾಡ್ಲಿಲ್ಲ, ಅವ್ರು ಬೇಡ ಅಂದ್ರು, ನಾನ್ ಮಾಡು ಅಂತ ಹೇಳಿದ್ರು. ಅಲ್ಲ ಸರ್, ಅವ್ರು ದೊಡ್ಡವರಲ್ಲ, ಅವ್ರು ಹೇಳಿದ್ದನ್ನು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅವರು ಬೈತಾರೆ. ನೀವು ಬೈತೀರಿ ಸರ್, ಅವರು ಬೈತೀರಿ ಅಂತ ಅಂತಾರೆ. ಕೆಲಸ ಹಾಳಾಗುದು ಯಾರ್ದು? ಯಜಮಾನನ್. ಆದ್ರೆ ಇಬ್ರಿಬ್ರು ಯಜಮಾನ ಆದ್ರೆ ಅವನು ಪಾಕು ಅಂತ, ಇವನು ಹಾಕ್ಬೇಡ ಅಂತ.
ಅದ್ರ ಮಧ್ಯದಲ್ಲಿ ಒಬ್ಬ ಹಾಕುವಾಗಾಗಿರುತ್ತೆ, ಕೇಳದ ಒಬ್ಬ. ಕೊನೆ ಗಲಾಟೆಗೆ ನಾನು ಹಾಕ್ತೇನೆ ಅಂತ ಇಬ್ರು ಹಾಕ್ತಾರೆ, ಅಲ್ಲಿಗೆ ಆಯ್ತಲ್ಲ. ಈಗೋ ಮತ್ತೆ ನಮ್ಮ ಪ್ರತಿಷ್ಠೆಯನ್ನು ಎಂದು ಬಿಟ್ಟು ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಅನ್ನುವ ಸ್ಥಿತಿಯಲ್ಲಿ. ಆದ್ರೆ ಪಾಂಡವರ ಮಧ್ಯದಲ್ಲಿ ಅಂತಹ ಒಂದು ದುರವಸ್ಥೆ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಕುದುರೆಗಳು, ಆನೆಗಳು ಅವುಗಳೆಲ್ಲ ಜೋರಾಗಿ ಘೋಷ ಮಾಡಿದಾಗ ಸೈನ್ಯದ ಬೆನ್ನ ಹಿಂದೆ ಅವುಗಳೆಲ್ಲವೂ ಕೂಡ ಕುರುಕ್ಷೇತ್ರದ ಕಡೆಗೆ ಶಂಖ ದುಂದುಬಿ ನಿರ್ಘೋಷಾಶ ತುಮುಲಾಹ ಸರ್ವತೋ ಅಭವನ್. ಶಂಖ ಊದಿದ್ರು, ತುತ್ತೂರಿ ಊದಿದ್ರು, ಕಹಳೆ ಊದಿದ್ರು, ಎಲ್ಲಾ ವಾದ್ಯಗಳು ಚೆನ್ನಾಗಿ ಊದಲ್ಪಟ್ಟವು. ತಮುಗ್ರಂ ಸಾಗರ ನಿಭಂ. ಹೇಗಿತ್ತು ಅಂದ್ರೆ ಯಾಕೋ ಸಮುದ್ರಕ್ಕೆ ಮೇಲೆ ಬರಬೇಕು ಅಂತ ಅನಿಸಿ ಸೇನೆ ರೂಪದಲ್ಲಿ ನೆಲದಲ್ಲಿ ಓಡಾಡ್ತಾ ಇದ್ದಂತ. ನದಿ ಸಮುದ್ರ ಸಾಕಾಯ್ತು ಆ ಜಾಗದಲ್ಲಿ, ಒಂಚೂರು ಭೂಮಿ ಮೇಲೆ ಓಡಾಡೋಣ ಅಂತ ಬಂದ್ರೆ ಹೇಗಿರುತ್ತೋ ಹಾಗೆ. ಕುರುಕ್ಷೇತ್ರಕ್ಕೆ ಸಮುದ್ರಕ್ಕೆ ಸಂಬಂಧವೇ ಇಲ್ಲ, ಅದು ಎಲ್ಲೋ ಇರೋದು, ಇದೆಲ್ಲೋ ಇರೋದು. ದ್ವಾರಕೆಗಾದ್ರೂ ಇದೆ, ಆದ್ರೆ ಕುರುಕ್ಷೇತ್ರದಲ್ಲಿ ಸಮುದ್ರ ಬಂದ ಹಾಗೆ ಈ ದುರ್ಯೋಧನನ ಸೇನೆಯ ಪಡೆ ಆ ರಣಾಂಗಣದ ಕಡೆಗೆ ಹೋದವು. ರಥಪತ್ತಿ ಗಜೋದಗ್ರಂ ಮಹೋರ್ಮಿಭಿರಿವಾಕುಲಂ ಧಾವತಾಂ ಆಹ್ವಯಾನಾನಾಂ ತನುತ್ರಾಣಿ ಚ ವೈದ್ವಿಜಾಂ. ಹೇಗಿತ್ತು ಅಂತಂದ್ರೆ ಆ ಸಮುದ್ರ ಅನೇಕ ರೀತಿಯಾದ ನಕ್ರಗಳು, ಮೊಸಳೆ, ಮೀನು, ಅತ್ಯಂತ ಕಡಿದಾದ ಹಿಂಸಿಸಿ ಕತ್ತರಿಸಿ ತಿನ್ನುವಂತಹ ಮರಭಕ್ಷಕಗಳಾದ ಪ್ರಾಣಿಗಳು ಹೇಗಿದ್ದಾವೋ ಹಾಗೆ ಇಲ್ಲೂ ಕೂಡ ಶರೀರವನ್ನು ತ್ಯಾಗ ಮಾಡಿ ರಾಜನಿಗೆ ಗೆಲುವನ್ನು ಕೊಡಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ಏನನ್ನು ಬೇಕಾದ್ರೂ ತ್ಯಾಗ ಮಾಡಲಿಕ್ಕೆ ತಯಾರಾಗಿದ್ದಂತಹ ಸೇನೆ ಅಲ್ಲಿತ್ತು. ಶರೀರದ ತ್ರಾಣಕ್ಕಾಗಿ, ಶರೀರದ ಗಾಯ ಆಗದಂತೆ ತಪ್ಪಿಸಿಕೊಳ್ಳುವುದು ಅಥವಾ ಗಾಯ ಆದ್ರೂ ಅದಕ್ಕೆ ತಕ್ಷಣದಲ್ಲಿ ಚಿಕಿತ್ಸೆಯನ್ನು ಕೊಡಿಸುವುದು ಅನ್ನೋದಕ್ಕೆ ಬೇಕಾಗಿರುವಂತಹ ಎಲ್ಲವನ್ನು ಒಬ್ಬೊಬ್ಬರು ಒಂದೊಂದು ಕಡೆ ಇಟ್ಕೊಂಡಿದ್ರು. ಅದು ಯುದ್ಧದ ಕಾಲದಲ್ಲಿ ಅದು ಬಳಕೆಗೆ ಬರುತ್ತೆ. ಎಲ್ಲ ಸೈನ್ಯವು ಪಾಂಡವರನ್ನ ಮುತ್ತಿಕೊಂಡು ಗಂಗೆ ಹೇಗೆ ತರಗೆಲೆಗಳನ್ನೆಲ್ಲ ಹೊತ್ತುಕೊಂಡು ಮುಂದಕ್ಕೆ ಸಾಗುತ್ತೋ ಹಾಗೆ ಪಾಂಡವ ವೀರರ ಸಹಾಯದೊಂದಿಗೆ ಪ್ರವಾಹ ಎಲೆಯನ್ನು ಕೊಚ್ಚಿಕೊಂಡು ಹೋದಾಗಿ ಇವರನ್ನೆಲ್ಲ ಹೊತ್ಕೊಂಡು ಬರ್ತಾ ಇದೆ. ಅಗ್ರಾನೀಕೆ ಭೀಮಸೇನೋ ಮಾದ್ರಿ ಪುತ್ರೌ ಸದಂಶಿತೌ ಸೌಭದ್ರೋ ದ್ರೌಪದೇಯಾಶ್ಚ ದೃಷ್ಟದ್ಯುಮ್ನಶ್ಚ ಪಾರ್ಶ್ವತಃ. ಅಗ್ರಾನೀಕ ಸೇನೆಯ ಮುಂಭಾಗದಲ್ಲಿ ಭೀಮಸೇನ, ಮಾದ್ರಿ ಪುತ್ರೌ ಚ ದಂಶಿತೌ ಎರಡು ಭಾಗಗಳಲ್ಲಿ ಎಡಬಲ ಜಾಗದಲ್ಲಿ. ಆಮೇಲೆ ಸೌಭದ್ರೋ ದ್ರೌಪದೇಯಾಶ್ಚ ದೃಷ್ಟದ್ಯುಮ್ನ ಪುತ್ರವು, ದೃಷ್ಟದ್ಯುಮ್ನನಿಗೆ ಮಕ್ಕಳು ಬೇರೆ ಬೇರೆ ಇದ್ರು. ಅವರನ್ನ ನೋಡ್ಕೊಳ್ಳಿಕ್ಕೋಸ್ಕರ ತನ್ನ ಮಡದಿಯನ್ನು ಮಾದ್ರಿ ಪುತ್ರೌ ಚ ದಂಶಿತೌ ಪ್ರಭದ್ರಕಾಶ್ಚ ಪಾಂಚಾಲಾಹ ಭೀಮಸೇನ ಮುಖಾಯಯುಹು. ಭೀಮಸೇನನನ್ನು ಮುಂದಿಟ್ಟುಕೊಂಡು ಪ್ರಭದ್ರಕರು ಅಂತ ಒಂದು ರಾಜ್ಯದ ಹೆಸರು, ಅಲ್ಲಿಯ ವೀರರನ್ನ ಪ್ರಭದ್ರಕರು ಅಂತ ಕರೀತಾ ಇದ್ರು. ಅವರು ಒಂದು ದಿಕ್ಕಾಗಿ ಒಂದು ಕಡೆಯಿಂದ ಹೊರಟಿದ್ದಾರೆ. ಭೀಮಸೇನ ಮುಖಾಯಯುಹು, ಭೀಮಸೇನನನ್ನೇ ಮುಂದಿಟ್ಟುಕೊಂಡು ಅವರು ಹೊರಟರು. ತತಃ ಶಬ್ದ ಸಮಭವತ್ ಸಮುದ್ರಸ್ಯೇವ ಪರ್ವಣಿ. ಸಮುದ್ರದ ನೀರು ಉಕ್ಕಿ ಆಗಸದಲ್ಲಿ ಇಳಿದ್ರೆ ಯಾವ ಶಬ್ದ ಬರುತ್ತೋ ಆ ರೀತಿ ಶಬ್ದದೊಂದಿಗೆ ಕೂಡಿದ ಮೋಡ ತುಂಬಿಕೊಂಡಿತು. ಹೃಷ್ಟಾನಾಂ ಸಂಪ್ರಯಾತಾನಾಂ ಘೋಷೋ ದಿವಮಿವಾಸ್ಪೃಶತ್ ಪ್ರಹೃಷ್ಟಾ ದಂಶಿತಾ ಯೋಧಾ ಪರಾನೀಕ ವಿದಾರಣಾಃ. ಸೇನೆಯ ಹುಮ್ಮಸ್ಸು ಹೇಗಿತ್ತು ಅಂದ್ರೆ ಕೈಗೆ ಏನ್ ಸಿಕ್ಕಿದ್ರು ಎಲ್ಲ ಚಚ್ಚಿಕೊಂಡು ಹೋಗುವುದೇ. ಯಾಕೆ ಶತ್ರುಗಳು ಸಿಕ್ಕಿದಾಗ ಅವರನ್ನ ನಾಶಪಡಿಸುವುದು ಒಂದೇ ಅವರ ದೃಷ್ಟಿಯಾಗಿತ್ತು. ಅದರ ಮಧ್ಯದಲ್ಲಿ ಕುಂತಿಪುತ್ರನಾದ ಯುಧಿಷ್ಠಿರ ಹೋಗ್ತಾ ಇದ್ದಾನೆ. ಶಕಟಾಪಣ ವೇಷಾಶ್ಚ, ಬಂಡಿಗಳಿದ್ವು, ಆಮೇಲೆ ಅಂಗಡಿಗಳಿದ್ವು. ವಿಚಿತ್ರ ಅನ್ಸುತ್ತೆ, ಅಂಗಡಿಗಳು ಸೇನೆಯ ಜೊತೆಗೆ ಹೋದ್ವಂತೆ. ಅಂದ್ರೆ ಅಲ್ಲಿ ಬೇಕಾದ್ದನ್ನೆಲ್ಲ ತರ್ಲಿಕ್ಕೆ ಬೇಕಲ್ಲ, ಅಂದ್ರೆ ವೈಶ್ಯರು ವ್ಯಾಪಾರ ಮಾಡುವವರು ತಕ್ಷಣಕ್ಕೆ ಅವರಿಗೆ ಧಾನ್ಯ ದವಸ ಇತ್ಯಾದಿಗಳನ್ನ ಕೊಡ್ಬೇಕಲ್ಲ. ಆಮೇಲೆ ಅವರಿಗೆ ಹಾಕೊಳ್ಳುವ ಬಟ್ಟೆ ಬರೆಗಳನ್ನ ತಯಾರು ಮಾಡುವವರು, ಅವರಿಗೆ ಬೇಕಾದ್ರೆ ಕೇವಲ ಬರೀ ಕವಚ ಹಾಕೊಂಡು ಹೋಗ್ಲಿಕ್ಕಾಗತ್ತ, ಒಳಗೆ ಬಟ್ಟೆ ಹಾಕೋಬೇಕು ತಾನೆ. ಅದಕ್ಕೆ ಬೇಕಿರುವಂತ ಬಟ್ಟೆ ಬೆವತು ಎಲ್ಲ ಗಲೀಜಾಗುತ್ತೆ. ಅವಾಗ ಮತ್ತೆ ಫ್ರೆಶ್ ಕೊಟ್ರೆ ಆಗ ಅವರಿಗೆ ಹುಮ್ಮಸ್ ಬರುತ್ತೆ. ನೆತ್ತರದಿಂದ ಒಳಗೆ ಬಸಿದೆಲ್ಲ ಕೀವು ಮಾಂಸ ಆಗೋ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ಲಿಕ್ಕೋಸ್ಕರ ವೈದ್ಯರು ಎಷ್ಟು ಜನ ಇದ್ದಾರೆ ನೋಡಿ.
ಶಕಟ ಆಪಣ ದೇಶಾಶ್ಚ ಯಾನ ಯುಗ್ಮಂಚ ಸರ್ವಶಃ, ಎರಡೂ ದಿಕ್ಕುಗಳಲ್ಲಿ ಸೈನ್ಯ ಸಾಕ್ತಾ ಇದೆ. ಕೋಶಂ ದುಡ್ಡಿನ, ಯಾಕಂದ್ರೆ ಅಲ್ಲಿ ಎದುರಾಳಿಯ ಕಡೆ ಏನಾಗ್ತಾ ಇದೆ ಅಂತ ತಿಳ್ಕೊಂಡ್ ಬರ್ಲಿಕ್ಕೆ ಒಂದಿಷ್ಟು ಗೂಢಚಾರರು ಇರ್ತಾರೆ. ಅವ್ರಿಗೆ ಅಲ್ಲಲ್ಲೇ ದುಡ್ಡು ಕೊಡ್ಬೇಕು. ಅವ್ರು ದುಡ್ಡು ಕೊಡದಿದ್ರೆ ಕೆಲಸ ಮಾಡಲ್ಲ. ಭೀಮಸೇನನೇ ಕೆಲಸ 2-3 ಕಡೆ ಪ್ರಸಂಗ ಬರುತ್ತೆ. ಎಲ್ಲಿ ಹೋದ್ರು, ದುರ್ಯೋಧನ ಎಲ್ಲೋ ಕಡೆಗೆ ಕೂತಿದ್ದಾನೆ ಅಂತ ಕೊಟ್ಟು ಕಳಿಸಿರ್ತಾನೆ. ಅವ್ರು ಕಾಡಿನ ಜನರು, ಅವ್ರು ಬರ್ತಾರೆ, ಸ್ವಾಮಿ ದುರ್ಯೋಧನ ಅಲ್ಲಿದ್ದಾನೆ, ಸರಿ ಹಾಗೆ ತಗೋ, ಇಲ್ಲಿ ತಗೋ ದುಡ್ಡುಗೋ ಅಂತ ಅವ್ನು ಕೊಟ್ಟು ಕಳಿಸ್ತಾನೆ. ಆ ಇನ್ಫಾರ್ಮೇಶನ್ ಪ್ರಕಾರನೇ ಅವ್ರು ವೈಶಂಪಾಯನದ ಹತ್ರ ಬರುದು. ಅಂದ್ರೆ ಹಾಗೆ ಎದುರಾಳಿಗಳು ಏನೇನ್ ಮಾಡ್ತಿರ್ತಾರೆ ಅಂತ ಎಲ್ಲ ತಿಳ್ಕೊಳ್ಳಿಕ್ಕೆ ಬೇಕಿರುವ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆದ್ರಿಂದಾಗಿ ಅದಕ್ಕೆ ಕೋಶ ಬೇಕು. ಆಮೇಲೆ ಯಂತ್ರಾಯುಧ, ಕೆಲವು ಸೇನೆಯವರೇ ಯುದ್ಧ ಮಾಡ್ಲಿಕ್ಕಾಗತ್ತೆ. ಸೇನೆಯವರು ಫಸ್ಟೇ ಸೀದ ಹೋದ್ರೆ ಎಲ್ಲ ಅವರು ಒಳ್ಳೆ ಹುಳಗಳ ತರ 11 ಅಕ್ಷೋಹಿಣಿ ಸೈನ್ಯ ಇದೆ, ಅದನ್ನು ಅವರು ಕಾಲಡಿಗೆ ಬಿದ್ರೆ ಸದೋಗ್ತಾರೆ, ಅವ್ರು ಬಂದು ಯುದ್ಧ ಮಾಡ್ಬೇಕಾಗಿಲ್ಲ. ಹಾಗಾಗಿ ಮೊದಲು ಒಂದ್ಸರ್ತಿ ಅವರ ಮೇಲೆ ದೂರದಿಂದ ಬರುವಷ್ಟರಲ್ಲಿ ಒಂದಿಷ್ಟು ಯಂತ್ರದಿಂದ ಅವರ ಮಧ್ಯದಲ್ಲಿ ಗೋಜಲೆಬ್ಬಿಸುವಂತಹ ಯಂತ್ರದ ಆಯುಧಗಳನ್ನೆಲ್ಲ ಉಪಯೋಗಿಸಿದ್ದಾರೆ. ವೈದ್ಯ ಚಿಕಿತ್ಸಕಾಶ್ಚೈವ, ವೈದ್ಯರು ಅಂದ್ರೆ ಮದ್ದು ಕೊಡುವವರು, ಕೆಲವರು ಹೊಲಿದು ಚರ್ಮವನ್ನೆಲ್ಲ ಹೊಲಿದು ವಾಪಸ್ ಜೋಡಿಸಿ ಅದಕ್ಕೆ ಪಟ್ಟಿ ಕಟ್ಟಿ ಮೂಳೆ ಎಲ್ಲ ಮುರಿದಿದ್ರೆ ವಾಪಸ್ ಸರಿ ಮಾಡಿ ನೆಟಿಗೆ ತೆಗೆದು ಕೈ ಕಾಲೆಲ್ಲ ಸ್ಟ್ರೈಟ್ ಮಾಡಿ ಮತ್ತೆ ಕಳಿಸ್ತಾರೆ ಯುದ್ಧಕ್ಕೆ. ಅಲ್ಲೇ ಬರ್ತಾರೆ. ಈ ಕ್ರಿಕೆಟ್ ಅಲ್ಲಿ ನೀವು ನೋಡಲ್ವಾ, ಅವ್ರಿಗೆ ಏನಪ್ಪ ಏಟ್ ಆಯ್ತು ಅಂತಂದ್ರೆ ಸೀದಾ ಬಂದು ಫಿಸಿಷಿಯನ್ ಬಂದು ಕೈ ಕಾಲಲ್ಲಿ ಹೀಗೆ ಟಕ್ ಅಂತ ಮತ್ತೆ ವಾಪಸ್ ಬರ್ತಾರೆ. ಹಂಗೆ ಇವರು ಕೂಡ ಇಲ್ಲೆಲ್ಲ ಯುದ್ಧಕ್ಕೆ ಹೋಗೋರು, ನೀವು ಒಬ್ಬ ಒಂದ್ಸರ್ತಿ ರಿಟೈರ್ಮೆಂಟ್ ಅಂತ ಸೀದಾ ವಾಪಸ್ ಬರುವ ಹಂಗಿಲ್ಲ. ಏನ್ ಮುಂದೆ ಇನ್ನೂ ಚೆನ್ನಾಗಿದೆ. ಫಲ್ಗು ಯಚ್ಚ ಫಲಂ ವಲಂ ಕಿಂಚಿತ್ ಯಚ್ಚಾಪಿ ಕುಷ್ಕೃಷ ದುರ್ಬಲಂ. ಈ ಹಿಂದೆ ಸೇನೆಯಲ್ಲಿ ಏನಾದ್ರೂ ತೊಂದರೆಯಾಗಿ ಕೈಕಾಲು ಕಳ್ಕೊಂಡವರಿದ್ರೆ ಅವರನ್ನು ಕರ್ಕೊಂಡು ಹೋಗ್ತಿದ್ರಂತೆ. ಯಾಕೆಂದ್ರೆ ಅವ್ರಿಗೆ ಯುದ್ಧಕ್ಕಲ್ಲ, ಈ ಯುದ್ಧದ ಪೆಟ್ಟು ತಿಂದು ಬಂದವರಿಗೆ ಏನಾಗಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಅವ್ರು ಇರ್ಬೇಕು, ಅವ್ರಿಗೆ ಗೊತ್ತಾಗುತ್ತೆ ಬೇಗ. ಅಥವಾ ಅಲ್ಲಿ ಕೆಲವು ನಿರ್ಧಾರ ತಗೊಳ್ಬೇಕಿರುತ್ತೆ, ಇವ್ರನ್ನ ಕಳಿಸ್ಬೇಕಾ ಅವ್ರನ್ನ ಕಳಿಸ್ಬೇಕಾ, ಇವ್ರು ಸರಿನಾ ಅವ್ರು ಸರಿನಾ. ಯಾಕೆ ಯಾರ್ದೋ 2-3 ಜನ ಕಾಲ್ಪೆಟ್ಟಾಯ್ತು, ಎಲ್ರು ಕಾಲ್ಪೆಟ್ಟಾದವ್ರು ಇದ್ದಾರೆ, ಯಾರನ್ನ ಹೋಗುದು, ಅದ್ರಲ್ಲಿ ಯಾರು ಸ್ವಲ್ಪ ಪೆಟ್ಟಾದವನು ಅವನನ್ನು ಹುಡುಕಿ ಅವನನ್ನು ಕಳಿಸ್ತಾರೆ. ಅಂದ್ರೆ ಇನ್ನು ಹಿಂದಿನಿಂದ ಶಸ್ತ್ರ ಸಪ್ಲೈ ಮಾಡಿ ಬಾ, ಏನು ಅಂತ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾರೆ ಕೃಷರಾದವರನ್ನ, ಅತ್ಯಂತ ತಳ್ಳಗಿದ್ರಂತೆ ಕೆಲವರು ಈಗಾಗ್ಲೇ ಯುದ್ಧದಲ್ಲಿ ಪೆಟ್ಟು ತಿಂದು ಏನಾದ್ರೂ ಅಂಗವೈಕಲ್ಯ ಉಂಟಾದವರಿದ್ರು. ಇನ್ನು ಕೆಲವೊಮ್ಮೆ ಗಿಡ್ಡ ಇದ್ದವರನ್ನು ಕೂಡ ಕರ್ಕೊಂಡು, ದುರ್ಬಲರು ಏನು ಕೆಲಸ ಮಾಡ್ಲಿಕ್ಕೆ ಬರಲ್ಲ ಆದ್ರೂ ಅವರನ್ನು ಕರ್ಕೊಂಡು ಹೋಗಿದ್ರಂತೆ. ಅವ್ರು ಸೇನೆಯಲ್ಲಿ ಅಂದ್ರೆ ಶಿಬಿರದಲ್ಲಿ ಇರ್ತಾರೆ. ಶಿಬಿರದಲ್ಲಿ ಅವರಿಗೆ ಕೆಲವು ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ. ಅವರು ಲೆಕ್ಕ ಹಾಕಿ ಕೊಡ್ತಾರೆ. ಅವರು ಹೀಗೆ ನೋಡಿ ಹೇಳ್ತಾರೆ, ಇದ್ರಲ್ಲಿ ಒಟ್ಟು ಒಂದು 3,000 ಜನ ಇದ್ದಾರೆ, ಅವರಿಗೆ ಸೇನೆ ಯುದ್ಧ ಮಾಡ್ಲಿಕ್ಕೆ ಗೊತ್ತಿಲ್ಲ. ಈಗ ನೋಡಿದ್ರೆಲ್ಲ ಲೆಕ್ಕ ಗೊತ್ತಾಗುತ್ತೆ ಎಷ್ಟೆಷ್ಟು ಜನ ಇದ್ದಾರೆ. ಅಥವಾ ಅಡಿಗೆಯಲ್ಲಿ ಎಷ್ಟು ಜನಕ್ಕೆ ಆಗ್ಬೇಕು ಅಡಿಗೆ. ಈಗ ಈ ಟೀಮ್ಗಳಲ್ಲೂ ಒಂದು ನೀರು ತಂದ್ಕೊಡ್ಲಿಕ್ಕೆ, ಬಟ್ಟೆ ತಂದ್ಕೊಡ್ಲಿಕ್ಕೆ, ರಸ್ತೆ ಮಧ್ಯದ ಓಡ್ಲಿಕ್ಕೆ, ಈ ಶಟ್ಲ್ ಕಾಕ್ ಆಡುವಾಗ ಆ ಚೆಂಡೆಲ್ಲೋ ಬಿದ್ದಿದ್ದನ್ನ ಎತ್ತಿ ತಂದು ಕೊಡುದು ಎಲ್ಲ ಆಡ್ತಾರಲ್ಲ, ಅದೆಲ್ಲವೂ ಇಂಥ ಜನರು. ಅಂದ್ರೆ ಅವರಿಗೂ ಕೆಲಸ ಅದು, ಅವ್ರಿಗೆ ಯುದ್ಧದಲ್ಲಿ ಹೋಗ್ಲಿಕ್ಕಿಲ್ಲ, ಆದ್ರೆ ಅವ್ರ ಹೊಟ್ಟೆಪಾಡು, ಅವರ ಜೀವನ ಅಂಗ ಅದು. ಆ ಕೆಲಸ, ಯಾಕಂದ್ರೆ ಅವ್ರಿಗೆ ಅಂತ ಕೆಲಸ ಮಾಡ್ಲಿಕ್ಕೆ ಮಾತ್ರ ಆಗ್ತಾ ಇರುತ್ತೆ. ಅವರು ಸ್ವತಃ ತಾವು ಎಲ್ಲೆಲ್ಲ ಊರು ತಿರುಗಿ ದುಡ್ದು ಸಂಪಾದನೆ ಮಾಡ್ಲಿಕ್ಕೆ ಬರೋರಲ್ಲ, ಅವ್ರು ನಮ್ ಜೊತೆಗೆ ಇರ್ತಾರೆ, ಅದ್ ನಮ್ಗೆ ಬೇರೆ ಹೆಲ್ಪ್ ಮಾಡ್ತಿರ್ತಾರೆ. ಅಂತ ರೀತಿಯ ಜನರನ್ನು ಕೂಡ ಕರ್ಕೊಂಡು ಬಂದಿದ್ದ. ತತ್ ಸಂಗೃಹ್ಯ ಯಯೋ ರಾಜ ಏಚಾಪಿ ಪರಿಚಾರಕ, ಇನ್ಯಾರ್ಯಾರು ಪರಿಚಾರಕರು ಬೇಕು, ಕುದುರೆ ನೋಡ್ಕೊಳ್ಳೋರು, ಆನೆ ನೋಡ್ಕೊಳ್ಳೋರು, ಮನುಷ್ಯರಿಗೆ ಚಿಕಿತ್ಸೆ ಕೊಡೋರು, ಆಮೇಲೆ ಬಂಡಿ ಈ ವೃಷಭಗಳು ಬಂಡಿಯಲ್ಲಿರುವಂತವುಗಳು, ಅವುಗಳಿಗೆ ಬೇಕಾದಂತದ್ದು ಅಷ್ಟೇ ಅಲ್ಲ, ಜೊತೆಗೆ ಅವುಗಳಿಗೆ ಬೇಕಾದಂತಹ ಮೇವು, ಉಪಪ್ಲಾವ್ಯೇತು ಇನ್ನು ಉಳಿದಂತೆ ಎಲ್ಲವನ್ನು ತಗೊಂಡು ರಂಗದ ಕಡೆಗೆ ಹೋದ್ರೆ ಉಪಪ್ಲಾವ್ಯದಲ್ಲೇ ದ್ರೌಪದಿ, ಆಮೇಲೆ ಇನ್ನು ಉಳಿದ ಸ್ತ್ರೀಯರು ಅಂದ್ರೆ ಭೀಮನ ಕಾಳಿ ಮೊದಲಾದ ಮಡದಿಯರು, ಸುಭದ್ರೆ ಮೊದಲಾದಂತ ಅರ್ಜುನನ ಮಡದಿಯರು, ಇವರೆಲ್ಲ ಇರುವುದಕ್ಕೆ ಬೇಕಾಗುವ ಹಾಗೆ ಸಹ ಸ್ತ್ರೀಭಿರ್ ನಿವವೃತೆ ದಾಸಿ ದಾಸ ಸಮಾವೃತ ಕೃತ್ವ ಮೂಲ ಪ್ರತೀಕಾರಂ ಗುಲ್ಮೈಹಿ ಸ್ಥಾವರ ಜಂಗಮೈಹಿ. ಕಲ್ಲುಗಳನ್ನೆಲ್ಲ ಪೇರಿಸಿ ಅವರಲ್ಲಿ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಆಗ್ಬಾರ್ದು. ಉಪಪ್ಲಾವ್ಯದ ಎಲ್ಲಿದ್ದಾರೆ ಏನಂದ್ರೆ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಅವರನ್ನ ಅಪಹಾರ ಮಾಡ್ಕೊಂಡೋಗಿ ನಿಮಗೆ ಹೆಣ್ಮಕ್ಳು ಬೇಕಾ ಯುದ್ಧ ಮಾಡ್ತೀರಾ ಅಂತ ಕೇಳುವ ಸಾಧ್ಯತೆಗಳು ಇರ್ತವೆ. ಅದಕ್ಕೋಸ್ಕರ ಅವರನ್ನ ಕೈಗೆ ಸಿಗದಂತೆ ಅವರನ್ನೆಲ್ಲ ರಕ್ಷಣೆ ಮಾಡಿ ಬೇಕಾದ ವ್ಯವಸ್ಥೆಯಲ್ಲಿ ಅವರನ್ನ ನೋಡ್ಕೊಳ್ಳಿಕ್ಕೆ ದ್ರೌಪದಿಯ ವ್ಯವಸ್ಥೆ ಅಡಿಯಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನ
ಅಂದ್ರೆ ಈ ಶತ್ರುಗಳು ನಮಗೆ ಯಾವ ತರ ತೊಂದರೆ ಕೊಡಬಹುದು ಅಂತ ಊಹಿಸಿ ಅದಕ್ಕೆ ಬೇಕಾದ ಸಿದ್ಧತೆಗಳು, ಅವರೇ ಯುದ್ಧ ಮಾಡ್ಲಿಕ್ಕೆ ಅಲ್ಲಿ ಬೇಕಿರೋ ಸಂಗತಿಗಳು ಇರ್ಬೇಕು ಅವರಿಗೆ. ಆ ರೀತಿಯಾದ ವ್ಯವಸ್ಥೆಯನ್ನ ಮಾಡಿ ಸ್ಕಂದಾವರ ವಾರೇಣ ಮಹತಾ ಪ್ರಯು ಪಾಂಡುನಂದನಾಹ, ಬೇಕಾದಷ್ಟು ಸಿದ್ಧತೆಗಳನ್ನ, ಅಂದ್ರೆ ಅವ್ರು ಇರುವ ಜಾಗದ ಸಿದ್ಧತೆ ಮತ್ತು ಅವರು ಹೋಗಿ ಅಲ್ಲಿ ಉಳ್ಕೊಳ್ಳುವಾಗ ಮಾಡಬೇಕಾದ ಸಿದ್ಧತೆ, ಇದು ಎರಡಕ್ಕೂ ಬೇಕಿರುವ ಗಮನವನ್ನ ಕೊಟ್ಟು ಧರ್ಮರಾಜ ತಾನು ಆ ಸೇನೆಯ ಮಧ್ಯದಲ್ಲಿ ನಿಂತು ಯಾರಿಗಾರಿಗೆ ಎಷ್ಟು ಹಸು ಕೊಡಬೇಕು, ಬಂಗಾರ ಕೊಡಬೇಕು, ಆ ಋತ್ವಿಜರಿಗೆಲ್ಲ ನಿತ್ಯದ ಅನುಷ್ಠಾನಗಳನ್ನ ಮಾಡಿ, ಯಾಕೆಂದ್ರೆ ಹೋಗುವ ಮುಂಚೆ ಪುಣ್ಯ ಆಗಬೇಕು, ಆ ಯಾವುದು ಈ ರಕ್ಷೋಘ್ನ ಸೂಕ್ತಗಳನ್ನೆಲ್ಲ ಹೇಳಿ ಆ ಮೂಲಕ ಶತ್ರುಗಳಿಂದ ಆಗಬಹುದಾದ ಅಪಾಯವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ನಮಗೆ ಸಿದ್ಧತೆ ಬೇಕು. ಅದಕ್ಕೆ ಅವರು ಅವ್ರ ಜೊತೆಗೆ ಮಂತ್ರ ಹೇಳ್ಕೊಂಡು ಬರ್ತಾರೆ ಅಲ್ಲಿಗೆ. ಅಂದ್ರೆ ಅವರು ಯುದ್ಧಕ್ಕೆ ಹೋಗಲ್ಲ, ಮಂತ್ರ ಹೇಳಿ ಆ ಸೇನೆಯಲ್ಲಿ ಬಂದು ಅವರು ಆ ಶಿಬಿರ ಕಟ್ತಾರಲ್ಲ ಅಲ್ಲಿ ಮತ್ತೆ ಒಂದು ವಾಸ್ತು ಹೋಮ ಮಾಡ್ತಾರೆ. ಅಂದ್ರೆ ಕೂತ್ಕೊಳ್ಳುವ ಜಾಗದಲ್ಲೂ ಏನೇ ದುಷ್ಟ ಶಕ್ತಿಗಳೇನೋ ಇದ್ರೆ ಅದು ಮತ್ತೆ ಅದು ಈ ತೊಂದರೆ ಮಾಡುದಲ್ಲ, ಅವ್ರ ಮನಸ್ಸೇ ಸರಿ ಇರಲ್ಲ, ಯುದ್ಧಕ್ಕೆ ಹೋಗೋ ಹುಚ್ಚುಚ್ಚು ಆಗಿಬಿಡುತ್ತೆ. ಅಂತ ಸಂದರ್ಭದಲ್ಲಿ ಅವರಿಗೆ ಲಾಸ್ ಅಲ್ವಾ. ಹಾಗಾಗಿ ಅವರಿಗೆ ಯಾರಿಗೂ ಕೂಡ ಮಾನಸಿಕವಾಗಿ ಯಾವುದೇ ದುರ್ವಿಧಿಗಳು ಅವರನ್ನ ಎಳೆದುಕೊಳ್ಳದ ಹಾಗೆ ಅಲ್ಲಿ ರಕ್ಷೋಘ್ನ ಸೂಕ್ತದಿಂದ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡ್ಲಿಕ್ಕೋಸ್ಕರ ಋತುಜರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಬೇಕಾದ್ದನ್ನೆಲ್ಲ ಕೊಟ್ಟು, ಜೊತೆಗೆ ರಥೈಹಿ ಮಣಿ ವಿಭೂಷಿತೈಹಿ ಯಾರೆಲ್ಲ ಕೇಕಯರು, ದೃಷ್ಟಕೇತು, ಆಮೇಲೆ ಕಾಶಿ ದೇಶದ ರಾಜ, ಶ್ರೇಣಿಮಾನ್, ವಸುದಾನ, ಶಿಖಂಡಿ, ಎಲ್ಲ ರಾಜರು ಎಲ್ಲ ಒಳ್ಳೆಯ ಕವಚಗಳನ್ನ ತೊಟ್ಟು ಹೃಷ್ಟಾಹ ತುಷ್ಟಾಹ ಪುಷ್ಟಾಹ ಖುಷಿಯಾಗಿದ್ರು, ತೃಪ್ತರಾಗಿದ್ರು, ಪುಷ್ಟರಾಗಿದ್ರು, ತುಂಬಿಕೊಂಡಿದ್ರು. ಅಂತಹ ಎಲ್ಲ ಸೇನೆಯ ಪ್ರಮುಖರೆಲ್ಲರೂ ಕೂಡ ಸಶಸ್ತ್ರರಾಗಿ ಬೇರೆ ಬೇರೆ ತರದ ಅಲಂಕಾರಗಳನ್ನು ಮಾಡಿಕೊಂಡು ರಾಜನಾದಂತಹ ಧರ್ಮರಾಜನನ್ನೇ ಅನುಸರಿಸಿಕೊಂಡು ಅವನನ್ನೇ ಸುತ್ತುವರೆದುಕೊಂಡು ನೇರವಾಗಿ ಆ ಉಪಪ್ಲಾವಿದಿಂದ ಹೊರಟು ಕುರುಕ್ಷೇತ್ರದ ಯುದ್ಧಕ್ಕೆ ಸಿದ್ಧಪಡಿಸಿದಂತಹ ಹೊರಭಾಗದ ಡೇರೆಯ ಕಡೆಗೆ, ಶಿಬಿರದ ಕಡೆಗೆ ಹೊರಟರು. ಅಷ್ಟೇ ಅಲ್ಲ, ವಿರಾಟ, ಯಾಜ್ಞಸೇನಿಯಾದಂತಹ ವಿರಾಟ, ಸೌಮಕಿ, ಸುಧರ್ಮ, ಕುಂತಿಭೋಜ, ದೃಷ್ಟದ್ಯುಮ್ನಸ್ಯ ಆತ್ಮಜಾಹ, ಅವನ ಮಕ್ಕಳು, ದೃಷ್ಟದ್ಯುಮ್ನಿಗೆ ಮಕ್ಕಳಿದ್ರು, ಅವರು ಕೂಡ ಈ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಒಟ್ಟೆಷ್ಟಿತ್ತು ಅಂದ್ರೆ 40,000 ರಥಗಳಿದ್ದು, ರಥಾಯುತಾನಿ ಚತ್ವಾರಿ ಹಯಾಹ ಪಂಚಗುಣಾಸ್ತಥ, 40,000 × 5 ಅಂದ್ರೆ 200,000. ಹೌದು, ಅಂದ್ರೆ 2 ಲಕ್ಷ ರಥಗಳಿದ್ವು. ಪತ್ತಿ ಸೈನ್ಯಂ ದಶಗುಣಂ, ಪಾದದಿಂದ ನಡ್ಕೊಂಡು ಸಾಗುವಂತಹ ಸೈನ್ಯ ಇದರ 10 ಪಟ್ಟು, ಅಂದ್ರೆ 2 ಲಕ್ಷ ಅಂದ್ರೆ 2 ಕೋಟಿ. 2 ಕೋಟಿ ಸೈನ್ಯ ನಡೆದಾಡ್ತಾ ಮುಂದಕ್ಕೆ ಹೋಗುವಂತಹ ಸೈನ್ಯ ಇತ್ತು. ಗಜಾನಾಂ ಅಯುತಾನಿತ ಷಟ್, 60,000 ಅಲ್ಲ 60,000 ಆನೆಗಳಿದ್ದು. ಇಷ್ಟು ಸೇನೆ ಪಾಂಡವರ ಪರವಾಗಿ ಅಲ್ಲಿಗೆ ಹೊರಟಿದೆ. ಹೀಗೆ ಅನಾದೃಷ್ಟಿಶ್ಚೇಕಿತಾನಃ, ಅನಾದೃಷ್ಟಿ ಅಂತ ಒಬ್ಬ ರಾಜ, ಚೇಕಿತಾನ, ದೃಷ್ಟಕೇತು, ಸಾತ್ಯಕಿ, ಇವರೆಲ್ಲ ಪರಿವಾರವಾಗಿ ಧರ್ಮರಾಜನಿಗೆ ರಕ್ಷಣೆಗೆ ಅವರು ಹೊರಗಿನಿಂದ ನಿಂತಿದ್ದಾರೆ. ಒಂದು ಕಡೆಯಿಂದ ವಾಸುದೇವ ಮತ್ತು ಧನಂಜಯ ಕುರುಕ್ಷೇತ್ರದ ಕಡೆಗೆ ಚೆನ್ನಾಗಿರುವ ಆಭರಣಗಳನ್ನ, ಕವಚಗಳನ್ನ ತೊಟ್ಟು, ಹೇಗೆ ಗೂಳಿಗಳು ಬಹಳ ಏನಂತಾರೆ ಗಂಭೀರವಾಗಿ ಉದ್ಘೋಷವನ್ನ ಮಾಡ್ತಾ ಗುಟ್ರು ಹಾಕ್ತಾ ಹೋಗುದು ಅಂತ ಹೇಳ್ತೇವಲ್ಲ, ಹಾಗೆ ಅವುಗಳಿಗೆ ಭಾರಿ ಆನಂದದಿಂದ ರಣರಂಗದ ಕಡೆಗೆ ಸಾಗುವ ಹಾಗೆ ಶಂಖವನ್ನ ದದ್ಮುಹು, ಜೋರಾಗಿ ಶಂಖವನ್ನ ಊದುತ್ತಾ ತುತ್ತೂರಿಗಳನ್ನ ಬಾರಿಸ್ತಾ, ತಥೈವ ದದತು ಶಂಖಂ ವಾಸುದೇವ ಧನಂಜಯು ಪಾಂಚಜನ್ಯಸ್ಯ ನಿರ್ಘೋಷಂ ವಿಸ್ಫೂರ್ಚಿತಮಿವ ಅಶನೇಹಿ, ಸಿಡಿಲು ಬಿದ್ದಾಗ ಹೇಗೆ ಒಂದೇ ಸರ್ತಿಗೆ ಎಲ್ಲನೂ ಗಡಗಡನೆ ನಡುಗುತ್ತೋ ಹಾಗೆ ಇವುಗಳ ನಡೆಯೇ ಭೂಮಿಯನ್ನ ಜೋರು ಶಬ್ದ ಮಾಡುವಾಗ ಮೇಲಿಂದ ಸಿಡಿಲೇ ಬೀಳ್ತಾ ಇದೆ ಬಿಡದೆ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಶತ್ರುಗಳ ಎದೆಯಲ್ಲಿ ಡವಡವ ಅಂತ ಗಡಗಡ ಅಂತ ನಡುಗುವ ಭಯವನ್ನ ಅದು ಹುಟ್ಟಿಸ್ತಾ ಇದೆ. ಆದ್ರೆ ಇವರಿಗೆಲ್ಲ ಖುಷಿ, ಇವರೇ ಮಾಡುವ ಶಬ್ದ, ಆದ್ರಿಂದ ಎದುರುಗಡೆಯವರಿಗೆ ಭಯ, ಯಾಕಂದ್ರೆ ತಮ್ಮ ಶಬ್ದ ಅಲ್ಲ, ಆ ಕಡೆಯಿಂದ ಬರುವ ಶಬ್ದ. ಹಾಗಾಗಿ ಪೃಥ್ವೀಂ ಚಾಂತರಿಕ್ಷಂಚ ಸಾಗರಾಶ್ಚ ಅನ್ವನಾದಯತ್, ಈ ಶಬ್ದ ಆಕಾಶ ಮತ್ತು ಭೂಮಿಯನ್ನು ಒಂದು ಮಾಡಿತು, ಅಷ್ಟು ಜೋರಾಗಿ ಶಬ್ದ ಶುರುವಾಯಿತು ಅನ್ನುವಲ್ಲಿಗೆ 151ನೇ ಅಧ್ಯಾಯ ಮುಕ್ತಾಯ ಆಯಿತು. ನಂತರ ಒಂದು ಉಚಿತವಾದ ಪ್ರದೇಶವನ್ನ ಗಮನಿಸಿ, ತಥೋ ದೇಶೇ ಸಮೇ ಸ್ನಿಗ್ಧೆ, ಸಮೇ
ಏರು ತಗ್ಗಿಲ್ಲದ ಸಮತಟ್ಟಾದ ಜಾಗದಲ್ಲಿ ಡೇರೆಯನ್ನ ಹಾಕಿಕೊಂಡ್ರು. ಹೇಗೇಗೋ ಇದ್ರೆ ಕಷ್ಟ, ಯಾರು ಎಲ್ಲಿದ್ದಾರೆ ಅಂತ ಹುಡುಕುದಲ್ಲಿ, ಗುಡ್ಡ ಗಿಡ್ಡ ಎಲ್ಲ ಇದ್ರೆ. ಹಾಗಾಗಿ ತಥೋ ದೇಶೇ ಸ್ನಿಗ್ಧೆ, ಸ್ನಿಗ್ಧ ಅಂದ್ರೆ ಮಣ್ಣು ಸ್ವಲ್ಪ ಜಿಗುಟಿರುವಂತದ್ದು, ಅಂದ್ರೆ ಅಲ್ಲಿ ಏನಾದ್ರೂ ಊರಿ ಹಾಕಿದ್ರೆ ನಿಲ್ಬೇಕು. ನೀವು ಕಟ್ಟಿ 2 ನಿಮಿಷ ಗಾಳಿ ಹಾಕಿದ್ರೆ ಹಾರ್ಕೊಂಡು ಹೋಗ್ಬಿಟ್ರೆ ಆ ಜಾಗದಲ್ಲೆಲ್ಲ ಕಟ್ಟಿದ್ರೆ ಉಪಯೋಗ ಇಲ್ಲ. ನೀವು ಗೂಟ ಬಡದ್ರೆ ನಿಲ್ಲುವಂತದ್ದಾಗ್ಬೇಕು ನೆಲ. ಕೆಲವು ನೆಲ ಹಾಗಿರಲ್ಲ, ನೀವು ಉಸುಕಿರುತ್ತೆ, ನೀವು ಕಟ್ಟಿ ಹೀಗೆ ಹೇಳಿದ್ರೆ ಕೈಯಲ್ಲೇ ಬಂದ್ಬಿಡುತ್ತೆ. ಅಂತಹ ಜಾಗದಲ್ಲೆಲ್ಲ ಡೇರೆ ಕಟ್ಟಿದ್ರೆ ಯಾವುದು ಉಳಿಯಲ್ಲ. ಹಾಗಾಗಿ ಸ್ನಿಗ್ಧವಾದ ಮಣ್ಣು ಸ್ವಲ್ಪ ಜಿಗುಟಾದ ಜಾಗದಲ್ಲಿ ಪ್ರಭೂತ ಯವಸೇಂಧನೆ, ಎಲ್ಲಿ ಬೇಕಾದಷ್ಟು ದವಸ ಮತ್ತು ಅಡಿಗೆಗೆ ಇಂಧನ ಸಿಗುತ್ತೋ ಅಂತಹ ಜಾಗವನ್ನು ನೋಡಿಕೊಂಡ್ರು. ಯಾಕಂದ್ರೆ ಇವರು ಅದನ್ನು ತರಿಸುವ ಕೆಲಸ ಮಾಡ್ತಾ ಕೂತ್ರೆ ಊಟ ಮಾಡುದು ಹೇಗೆ? ಯಾವ ಜಾಗದಲ್ಲಿ ಸ್ವಲ್ಪ ದವಸ ಧಾನ್ಯ ಸಿಗುತ್ತೋ, ಯಾವ ಜಾಗದಲ್ಲಿ ಕಟ್ಟಿಗೆಗಳು ಚೆನ್ನಾಗಿ ಸಿಕ್ಕಿ ಅಡಿಗೆಗೆ ಅಲ್ಲಲ್ಲೇ ವ್ಯವಸ್ಥೆ ಆಗುತ್ತೋ ಅಂತ ಜಾಗವನ್ನು ನೋಡಿಕೊಂಡ್ರು. ಅಂದ್ರೆ ನಮ್ಗೆ ಈಗ ಏನು ಅಂದ್ರೆ, ಎಲ್ಲಿಗೆ ಹೋಗೋದಾದ್ರೂ ಎಲ್ಲ ತಗೊಂಡೋಗ್ಬೇಕು, ನಾವು ಸ್ಟವ್ ತಗೊಂಡೋಗ್ಬೇಕು. ಈಗ ಹಿಂದೆ ಹಾಗಲ್ಲ, ಎಲ್ಲಿ ಹೋದ್ರು ಕಟ್ಟಿಗೆ ಸಿಗುತ್ತೆ, ಒಂದೆರಡು ಕಲ್ಲಿರುತ್ತೆ, ಜಜ್ಜಿದ ಬೆಂಕಿ ಹೊತ್ತಿಸಿದ, ರಾತ್ರಿ ಅಡಿಗೆ ಮಾಡಿದ. ಅಡಿಗೆಗೂ ಕೂಡ ಸಾಮಾನು ತಗೊಂಡೋಗೋ ಕಾರ್ಯಕ್ರಮ ಇಲ್ಲ. ಅಲ್ಲೇ ಎಲ್ಲೋ ಒಂದಿಷ್ಟು ಬೆಳೆದಿರುತ್ತೆ, ಕಟಾವು ಮಾಡಿದ್ರು ಹಣ್ಣು ಸಿಗುತ್ತೆ, ಗೆಡ್ಡೆ ಗೆಣಸು ಸಿಗುತ್ತೆ, ತೂತು ಮಾಡಿ ಅದನ್ನ ಬಿಸಿಗೆ ಹಾಕಿ ಊರಿಸಿ ಬೇಯಿಸಿ ತಿಂದ್ರು ಹೋದ್ರು. ಕೈಯಲ್ಲಿ ಏನೂ ಇಲ್ಲ. ಪಾತ್ರೆನೂ ಹಾಗೆ, ಪ್ರಕೃತಿಯಲ್ಲಿ ಏನೋ ಒಂದು ವ್ಯವಸ್ಥೆ ಇರುತ್ತೆ. ಪಾತ್ರೆ ಇಲ್ಲದೇನೆ ಬೇಯಿಸ್ಲಿಕ್ಕೆ ಆಗಲ್ವಾ? ನೀವು ಅನ್ನನೇ ಬೇಯಿಸುವುದು ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಅವ್ರ ಅನ್ನದ ಯೋಚನೆನೇ ಮಾಡಲ್ಲ. ಗೆಡ್ಡೆ ಗೆಣಸು ಹಣ್ಣು ಹಂಪಲು ಪಾತ್ರೆ ಏನೇನ್ ಸಿಗುತ್ತೋ ಅದೆಲ್ಲಾ ಪದಾರ್ಥಗಳನ್ನು ಹಾಕಿ, ಮತ್ತೇನು ಅಂದ್ರೆ ಈ ಅವರ ಆಯುಧಗಳೇನೇನಿರುತ್ತೆ, ಈ ಕವಚದ ಜಾಲರಿಗಳೇನಿರ್ತವೆ ಅದನ್ನು ಹೀಗೆ ಹಾಕಿ ಬಿಟ್ರೆ ಅದ್ರ ಮೇಲೆ ಎಲ್ಲ ಹಾಕಿ ಅದ್ರ ಬೆಂದೋಗಿರುತ್ತೆ, ತಿಂದ್ರೆ ಮುಗಿದೋಯ್ತು. ಯಾವ್ದು ಪೆಟ್ಟಾಗಿದ್ದೆಲ್ಲ ಗಾಯ ಆಗಿದ್ದೆಲ್ಲ ಇರುತ್ತಲ್ಲ, ಮುರಿದೋಗಿರುತ್ತೆ, ಅದನ್ನ ನೀನು ಹಾಕೊಳ್ಳಿಕ್ಕೆ ಆಗಲ್ಲ. ಅದೆಲ್ಲ ಅವ್ರಿಗೆ ಅಡಿಗೆಗೆ. ಅಂದ್ರೆ ಅದೊಂದು ಉಂಟಲ್ಲ, ಇಂಥದ್ದು ಏನೇನು ಪದಾರ್ಥ ನೋಡಿ, ಬದುಕಲೇಬೇಕು ಅನ್ನೋ ಹಠ ಇದ್ದು ಅಲ್ಲಿ ಏನೂ ಸಿಗುವುದಿಲ್ಲ ಅನ್ನೋ ನಿಶ್ಚಯ ಇದ್ದಾಗ ಯಾವ ವಸ್ತುವನ್ನು ಹೇಗೆ ಬೇಕಾದ್ರೂ ಬಳಸ್ಲಿಕ್ಕೆ ಬರುತ್ತೆ ಅಂತ ಅನ್ನೋದು ಆಗದ ಆ ನೀಡ್ನೆಸ್ ಏನಿದೆ ಅದು ಅವನನ್ನ ಆ ತರ ತಯಾರು ಮಾಡುತ್ತೆ. ನಾವ್ ಎಲ್ಲ ಕೈಗೆ ಸಿಕ್ಕಿದಾದ್ರಿಂದಾಗಿ ನಮ್ಗೆ ಎಲ್ಲಾದ್ರೂ ಕೈಗೊಂಚೂರು ಇದು ಕಟ್ಟಿದ್ರೆ ಕೊನೆಗೆ ನೇಲ್ ಕಟ್ಟರೇ ಬೇಕು, ಅದ್ ಬಿಟ್ಟು ಬೇರೆ ಯಾವ್ದ್ರಿಂದನೂ ಅದನ್ನ ನಮಗೆ ಸರಿ ಮಾಡ್ಕೊಳ್ಲಿಕ್ಕೆ ಬರುದಿಲ್ಲ. ಅವ್ರು ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಖಚಿತ ಆಗದ ಮುಗಿದೋಯ್ತು, ಹೋಗ್ಬೇಕಷ್ಟೇ ಮುಖ್ಯ. ಯಾವಾಗ್ಲೂ ಕಚ್ಚುತ್ತಾ ಇರೋದು ತಪ್ಪಷ್ಟೇ. ಅನಿವಾರ್ಯ ಆದಾಗ ಯಾವ್ದಕ್ಕೂ ಸಿದ್ಧತೆ ಬೇಕು ನಮ್ಗೆ. ಹಾಗೆ ಅಲ್ಲಿ ಏನ್ ಸಿಗುತ್ತೋ ಅಂತಹದ್ರಲ್ಲೇ ಬೇಕಿರುವ ವ್ಯವಸ್ಥೆಯನ್ನು ಮಾಡಿದ್ರು. ಪರಿಹೃತ್ನ ಶ್ಮಶಾನಾನಿ, ಸ್ಮಶಾನದಂತ ಜಾಗಗಳನ್ನು ಬಿಟ್ರು. ಅಲ್ಲಲ್ಲಿ ಇತ್ತು ಅಂತ ಗೊತ್ತಾಗಿದೆ, ಯಾಕಂದ್ರೆ ಬಹುವಚನ ಹಾಕಿದ್ದಾರೆ. ಪರಿಹೃತ್ಯ ಶ್ಮಶಾನಾನಿ ದೇವತಾಯತನಾನಿ ಚ, ದೇವರ ಗರ್ಭಗುಡಿ ಇರುವ ಜಾಗವನ್ನೆಲ್ಲ ಬಿಟ್ರಂತೆ. ಯಾಕಂದ್ರೆ ದಾಳಿ ಮಾಡಿದ್ರೆ ಅದು ಪುಡಿ ಆಗುತ್ತೆ. ಹಾಗಾಗಿ ಅಂತ ಜಾಗದಲ್ಲಿ ಸೇನೆ ಅಡಿಗೆ ಕೂತ್ಕೊಳ್ಳೋದಲ್ಲ. ಈಗ ಅಂತದ್ದೇ ಅಡಿಗೆ ಕೂತ್ಕೋತಾರೆ, ಯಾಕಂದ್ರೆ ಅದು ಕ್ಷೇಮ, ಯಾರು ಒಳಗ್ ಬರಲ್ಲ ಅಂತ. ಅಲ್ಲಿ ಏನ್ ಬೇಕಾದ್ರೂ ಇಟ್ಕೊಳ್ಬೋದು, ಈ ತಲ್ವಾರು ಇಟ್ಕೊಳ್ಬೋದು, ಮತ್ತೊಂದು ಇಟ್ಕೊಳ್ಬೋದು. ಹೆಸರಿಗೆ ಮಾತ್ರ ದೇವತಾಯತನ ಅಂತ, ದೆವ್ವ ಆಯತನ ಆಗಿರುತ್ತದು. ಆಶ್ರಮಾಂಶ ಮಹರ್ಷೀಣಾಂ, ಮಹರ್ಷಿಗಳ ಆಶ್ರಮಗಳಿದ್ರೆ ಅದನ್ನ ಹತ್ತಿರದಲ್ಲಿ ಇದ್ರೆ ಅದನ್ನ ಬಿಟ್ರಂತೆ, ಆ ಜಾಗ ತಗೊಳ್ಳಿಲ್ಲ. ಆಮೇಲೆ ತೀರ್ಥಾನ್ಯಾಯತನಾನಿಚ, ಯಾವ್ದಾದ್ರು ಅತ್ಯಂತ ಪವಿತ್ರವಾದ ತೀರ್ಥಕ್ಷೇತ್ರ ಇದ್ರೆ, ಅಂದ್ರೆ ಸರೋವರವೋ ಅಥವಾ ಏನಾದ್ರೂ ಒಂದು ಋಷಿಗಳು ತಪಸ್ಸು ಮಾಡಿದ ಸಿದ್ಧಿ ಭೂಮಿ ಅಂತದ್ದಿದ್ರೆ ಆ ಜಾಗವನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತ. ಯಾಕೆಂದ್ರೆ ಅದು ಕೊನೆಗೆ ನೆತ್ತರಿನಿಂದ ಸಿಕ್ತವಾಗುತ್ತೆ, ಅಲ್ಲಿ ಕೊಲೆಗಿಲೆ ಎಲ್ಲ ನಡೆದ್ರೆ ಆಗ ಕ್ಷೇತ್ರದ ಮಹತ್ವ ಹೋಗುತ್ತೆ. ಅದನ್ನ ಬಿಟ್ರು. ಆಮೇಲೆ ಮಧುರಾನ್ ಊಷರೇ ದೇಶೇ ಶುಚೌ ಪುಣ್ಯೇ ಮಹಾಮತಿ, ಒಟ್ಟಂತೂ ಸ್ವಲ್ಪ ಶುಚಿಯಾದ ಪುಣ್ಯವಾದ ಮನಸ್ಸಿಗೆ ಸ್ವಲ್ಪ ಹಿತ ತರುವ ಜಾಗವನ್ನ ನಿವೇಶಂ ಕಾರಯಾಮಾಸ, ನಿವೇಶ ಅಂದ್ರೆ ಒಂದು ಉಳ್ಕೊಳ್ಳಿಕ್ಕೆ ಜಾಗವನ್ನ ಯುಧಿಷ್ಠಿರ ಮಾಡಿಕೊಂಡ. ತತಶ್ಚ ಪುನರುತ್ಥಾಯ ಸುಖಿ ವಿಶ್ರಾಂತ ವಾಹನ, ಪುನರುತ್ಥಾಯ ಮತ್ತೆ ಎದ್ದು ಸುಖಿ ಆನಂದವಾಗಿ, ವಿಶ್ರಾಂತ ವಾಹನ ವಾಹನಗಳಿಗೆಲ್ಲ ರೆಸ್ಟ್ ಕೊಡಿಸಿ ಅವುಗಳನ್ನೆಲ್ಲ ಒಂದ್ ಕಡೆ ಕಟ್ಟಾಗಬೇಕಲ್ಲ. ಪಾಪ ಅವುಗಳು ಕುದುರೆಗಳು ಎಲ್ಲಿಂದನೋ ಹೇಳ್ಕೊಂಡ್ ಬಂದಿರ್ತವೆ, ಆ ಋಷಭಗಳೆಲ್ಲ, ಅವುಗಳಿಗೆಲ್ಲ ಬೇಕಿರುವ ಜಾಗವನ್ನು ಮಾಡಿ. ಪ್ರಯಯೋ ಪೃಥಿವೀ ಪಾಲೈ ವೃತೈ ಶತಸಹಸ್ರಶಃ, ಸಾವಿರಾರು ಮಂದಿ ಆ ಜಾಗದಲ್ಲಿ ಸೇರಿಕೊಂಡಿದ್ದಾರೆ. ಗುಲ್ಮಾನ್ ವಿದ್ರಾಪ್ಯ, ಈ ಪೊದರುಗಳಿದ್ದ ಜಾಗಗಳನ್ನೆಲ್ಲ ಅಲ್ಲಿರುವ ಸಹಾಯಕರೆಲ್ಲ ಕತ್ತರಿಸಿ ತೆಗೆದು ಒಂದು ಕಡೆಯಿಂದ ಅವರು ಜಾಗ ಮಾಡಿಕೊಂಡ್ರೆ, ಇತ್ತ ಧಾರ್ತರಾಷ್ಟ್ರ ಸೈನಿಕಾನ್,
ಹ್ಮ್ ಅಲ್ಲಿ ಕೆಲವರು ಇವನ ಸಹಾಯಕರು ದುರ್ಯೋಧನನ ಕಡೆಯವರೆಲ್ಲ ಕೆಲವರು ಇದ್ರಂತೆ, ಅವರನ್ನು ಓಡಿಸಿಬಿಟ್ರಂತೆ. ಈಗ ನಾವಿಲ್ಲಿ ಬಂದಿದ್ದು ನಮ್ಗೆ ಸಹಾಯಕ್ಕೆ ನಾವು ಮಾಡ್ಕೊಳ್ತಾ ಇದ್ವಿ, ಇಲ್ಲಿ ನೀವು ಬರ್ಲಿಕ್ಕಿಲ್ಲ, ಹೊರಡಿ ಅಂತ ಅವರನ್ನು ವಿದ್ರಾಪ್ಯ ಓಡಿಸಿದ್ರು. ಪರ್ಯಕ್ರಾಮತ್, ಆ ಜಾಗವನ್ನು ಆಕ್ರಮಿಸಿಕೊಂಡ್ರು. ಸುತ್ತ ಅವ್ರು ಎಲ್ಲೂ ಒಬ್ರು ಒಳಗೆ ಉಳಿಯುವ ಹಾಗೆ ಬಿಡ್ಲಿಲ್ಲ. ಹೋಗಿ ಬರ್ಬೇಕಂದ್ರೆ ಅಲ್ಲಿ ತನಕ ಹೋಗ್ಬೇಕು, ಇಲ್ಲಿ ಎಲ್ಲಿ ನಿಂತರು ನಮ್ ಕಣ್ಣಿಗೆ ಕಂಡ್ರೆ ಅಷ್ಟೇ, ನಾವು ಮತ್ತೆ ನೀವು ವಾಪಸ್ ಮನೆ ನೋಡಲ್ಲ, ನಿಮ್ಮ ಹೆಸರಲ್ಲಿ ಮತ್ತೆ ವಾಪಸ್ ನಾಳೆಯಿಂದ ಸಂಬಳ ಬೀಳಲ್ಲ, ಮುಗೀತು ನಿಮ್ ಕತ್ತೆ, ಕೊನೆಯ ಸಂಬಳ ಅಂತ ಅನ್ಕೊಳ್ಳಿ ಅಂತ ಕಳಿಸ್ಬಿಟ್ರು. ಕೊನೆಗೆ ಶಿಬಿರವನ್ನ ಮಾಪಯಾಮಾಸ, ಎಷ್ಟು ಜಾಗ ಬೇಕು, ಯಾವುದಕ್ಕೆ ಬೇಕು, ಎಲ್ಲಿ ಬೇಕು. ದೃಷ್ಟದ್ಯುಮ್ನಿಗೊಂದು ಪ್ರತ್ಯೇಕ, ಸಾತ್ವಿಕಿಗೆ, ಯುಧಾನನಿಗೆ, ಹೀಗೆ ಅವರವರಿಗೆ ಬೇಕಿರುವಂತಹ ವಿಶಿಷ್ಟವಾದ ರೀತಿಯ ಅಗತ್ಯಗಳನ್ನ ಜೊತೆಗಿಟ್ಟುಕೊಂಡು ಅಲ್ಲಿ ಸೂಪ, ಈ ಅಡಿಗೆ ಮಾಡುವ ಶಾಲೆ, ಸೂಪ ಶಾಲೆ, ಸೂಪನ್ನೇ ಜಾಸ್ತಿ ಕುಡಿತಾ ಇದ್ರು ಅನ್ಸುತ್ತವ್ರು. ಆಮೇಲೆ ಶುಚಿಯಾದ ನೀರಿರುವ ಜಾಗ, ಆಮೇಲೆ ಶರ್ಕರಾ ಪಂಕವರ್ಜಿತ, ತುಂಬ ಉಸುಕಿರುವ ಕೆಸರಿರುವಂತಹ ನೀರಿನ ಜಾಗಗಳನ್ನೆಲ್ಲ ಬಿಟ್ಟು ಖಾನಯಾಮಾಸ ಪರಿಖಾಂ, ಅಲ್ಲಿ ಗುಂಡಿಯನ್ನು ತೋಡಿಸಿದಂತೆ ಕೃಷ್ಣ ಜೊತೆಗಿದ್ದ. ಖಾನಯಾಮಾಸ ಪರಿಖಾಂ ಕೇಶವಸ್ತತ್ರ ಭಾರತ, ಅಂದ್ರೆ ಅಲ್ಲೇ ಒಂದು ನೀರಿನ ನೆಲೆಯನ್ನ ಅವತ್ತು ತೋಡಿಸಿದ್ರು. ಯಾಕೆ ಅಂದ್ರೆ ಈ ಇಷ್ಟರಲ್ಲಿ ಏನಾಗಿರುತ್ತೆ ಅಂದ್ರೆ, ರೆಡಿ ಇರುವ ಬಾವಿಯನ್ನ ನಾವು ಹುಡುಕಿ ತಗೊಂಡ್ರೆ ಅದಕ್ಕೆ ಮೊದ್ಲೇ ಮದ್ದು ಹಾಕಿರುವ ಸಾಧ್ಯತೆ ಇರುತ್ತೆ. ಅಲ್ಲೇನು ಸಾಯ್ಬೇಕು ಅಂತಲ್ಲ, ಆ ನೀರು ಕುಡಿದವರಿಗೆಲ್ಲ ಹುಚ್ಚಿಡಿಯುದು. ಆಗ ಇಡೀ ಸೇನೆ ಆಗಿದೆ, ಈ ನಮ್ಮ ದೇಶದ ಯುದ್ಧದಲ್ಲಿ ಹಾಗಾಗಿದೆ. ನಾವು ಅದನ್ನು ಯಾವುದು ಇತಿಹಾಸದಲ್ಲಿ ಹೇಳೇ ಇಲ್ಲ. ಯಾರು ಶತ್ರುಗಳು ಅಂದ್ರೆ ಮೊಘಲ್ ಸಾಮ್ರಾಜ್ಯದಲ್ಲಿ ಯಾರೋ ಒಬ್ಬ ಬಹಳ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಅವ್ರು ಈ ದಾರಿಯಲ್ಲಿ ಬರುವಾಗ ಬಾಯಾರಿಕೆ ಆಗೇ ಆಗುತ್ತೆ, ನೀರನ್ನು ಬಳಸ್ಕೊಳ್ತಾರೆ ಅಂತ ಗೊತ್ತಾದಾಗ ಅದಕ್ಕೇನೆ ಅವರಿಗೆ ಅದು ಬಂದ ಮೇಲೆ ಅದು ಮತ್ತು ಬರುವ ಹಾಗೆ ಅಲ್ಲಿ ನೀರ್ಗೆ ಹಾಕಿ ಅವ್ರು ಓಲಾಡ್ಕೊಂಡು ಬರುವಾಗ ಅವ್ರನ್ನು ಕೊಂದು ಮುಗಿಸ್ತಾರೆ ಊರೊಳಗೆ ಬರುವಷ್ಟರಲ್ಲಿ. ಅಂದ್ರೆ ಆ ತರ ಎಷ್ಟೆಷ್ಟೋ ಕಾರ್ಯಗಳೆಲ್ಲ ನಡೆದಿದೆ. ಇದೆಲ್ಲವೂ ರಾಜಕಾರಣದಲ್ಲಿ ಅಥವಾ ಯುದ್ಧದ ತಂತ್ರಗಳಲ್ಲೆಲ್ಲ ಮೊದಲಿನಿಂದಲೂ ಬಹಳ ಎಚ್ಚರಿಕೆಯಿಂದ ಗಮನಿಸಿ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲೇ ಖಾನಯಾಮಾಸ ಕೂಪಂ, ಒಂದು ಪ್ರತ್ಯೇಕವಾದ ಬಾವಿಯನ್ನ ತಾವೇ ತೋಡಿ ಅಲ್ಲಿ ನಮಗೆ ಬೇಕಾದ ಶುದ್ಧವಾದ ನೀರನ್ನ ತಂದುಕೊಂಡ್ರು. ಗುಪ್ತ್ಯರ್ಥಮಪಿ ತಾದಿಶ್ಯ, ಇನ್ನು ಅದು ಕೆಲವು ಭಾಗಗಳಲ್ಲಿ ಅಡಗಿ ಕೂತ್ಕೊಳ್ಳಿಕ್ಕೆ ಜಾಗ, ಗುಪ್ತ್ಯರ್ಥಂ, ನೀರಿಗಾಗಿ ಕೆಲವಾಯ್ತಲ್ಲ. ಇನ್ನು ಕೆಲವು ಕಡೆ ತುಂಬಾ ಆಳಕ್ಕಿಲ್ಲದೆ ಅಲ್ಲೇ ಕೇವಲ ರಕ್ಷಣೆಗೋಸ್ಕರ ಸನ್ನಿವೇಶಯತ್. ವಿಧಿರ್ಯ ಶಿಬಿರಸ್ಯಾಸೀತ್ ಪಾಂಡವಾನಾಂ ಮಹಾತ್ಮನಾಂ ತದ್ವಿಧಾನೆ ನರೇಂದ್ರಾಣಾಂ ಕಾರಯಾಮಾಸ ಕೇಶವ. ಎಲ್ಲರಿಗೂ ಕೇಶವ ತಾನೇ ಸ್ವತಃ ನಿಂತು ಎಲ್ಲರಿಗೂ ಎಷ್ಟೆಷ್ಟು ಅಂದ್ರೆ ಒಳ್ಳೆ ಮೇಸ್ತ್ರಿ ಕೃಷ್ಣ, ಯಾರ್ಯಾರಿಗೆ ಯಾವ್ಯಾವ ತರದ ಡೇರೆಗಳು ಬೇಕು, ಅದಕ್ಕೆ ಎಷ್ಟೆಷ್ಟು ಆಳ ತೋಡಬೇಕು, ಅಲ್ಲಿ ಅಡಗಿಕೊಳ್ಳಿಕ್ಕೆ ಏನ್ ಬೇಕು, ಆಯುಧಗಳು ಎಲ್ಲಿರ್ಬೇಕು, ಅವರವರ ಪದಾರ್ಥದ ವ್ಯವಸ್ಥೆಗಳು ಹೇಗೆ ಸಿಗಬೇಕು, ಇದೆಲ್ಲವನ್ನು ಕೃಷ್ಣ ಪ್ರಭೂತ ತರಕಾಷ್ಠಾನಿ, ಅಲ್ಲೇ ಇದ್ದ ಕಟ್ಟಿಗೆಗಳನ್ನೆಲ್ಲ ತರಿಸಿದ್ರಂತೆ. ಎಲ್ಲ ಇಲ್ಲಿ ತಂದಿಡಿ, ನಮಗೆ ಅಡಿಗೆಗೆ ಬೇಕು ಅಂದಾಗ ಮತ್ತೆ ಕಾಡಿಗೆ ಮಧ್ಯಕ್ಕೆ ಹೋದಾಗ ಅವನನ್ನೇ ಮಧ್ಯ ಹಾರಿಸ್ಕೊಂಡು ಹೋಗ್ಬಿಟ್ರೆ ಅಡಿಗೆ ಅವನಿಲ್ಲ ಅಂದ್ರೆ ಊಟ ಇಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ಅಂಥವರಿಗೂ ರಕ್ಷಣೆ ಬೇಕು. ಕೇವಲ ಅಲ್ಲಿ ಈ ಯುದ್ಧದಲ್ಲಿದ್ದವರ ಮಾತ್ರ ರಕ್ಷಣೆ ಅಲ್ಲ, ವೈದ್ಯನನ್ನ ಅಪಹರಿಸ್ಕೊಂಡು ಹೋಗ್ಬಿಟ್ರೆ ಯಾರೊಬ್ಬ ವಿಷ ವೈದ್ಯ ಇರ್ತಾನೆ, ಅವನೊಬ್ಬನಿಗೆ ವಿಷ ಗೊತ್ತಿರುದು, ಇವ್ರು ಆವತ್ತು ವಿಷವೇ ಪ್ರಯೋಗ ಮಾಡ್ತಾರೆ. ಅವನಲ್ಲಿ ಹೋದವನ ಡಾಕ್ಟರ್ ಇಲ್ಲ, ಅವನನ್ನು ಅಪಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೊನ್ನೆ ಅಣು ವಿಜ್ಞಾನಿಗಳನ್ನೆಲ್ಲ ಡಮಾರ್ ಅನ್ಸ್ಲಿಲ್ವಾ? ಯಾಕಂದ್ರೆ ಅವರೇ ಫುಲ್ ತಲೆಯಲ್ಲಿ ಇಲ್ಲಿ ಇಟ್ಕೊಂಡು ವ್ಯವಸ್ಥೆ ಮಾಡ್ತಿರ್ತಾರೆ. ಅಲ್ಲಿ ಯಾವುದು ಪುಸ್ತಕದಲ್ಲಿ ಬರ್ದಿರಲ್ಲ, ಅವ್ರ ತಲೆಯಲ್ಲಿ ಇರುತ್ತಲ್ಲ, ಅದಕ್ಕೆ ಅವರನ್ನೇ ಮುಗಿಸ್ಬಿಟ್ರು ಇರಾನ್ ಯುದ್ಧದ ಪ್ರಸಂಗದಲ್ಲಿ. ಹಾಗಾಗಿ ಇದೆಲ್ಲ ಏನು ಅಂತಂದ್ರೆ ಶತ್ರುಗಳು ನಮ್ಮನ್ನ ಹೇಗೆ ಹೇಗೆ ಟ್ಯಾಕಲ್ ಮಾಡ್ಬೋದು ಅದಕ್ಕೆಲ್ಲದಕ್ಕೂ ಪೂರ್ವ ಸಿದ್ಧತೆ ಅನ್ನುವ ಹಾಗೆ ಕೃಷ್ಣ ಭಕ್ಷ್ಯ ಭೋಜ್ಯಾನ್ನಪಾನಾನಿ ಶತಶೋತ ಸಹಸ್ರಶಃ, ಬೇಕಾದಷ್ಟು ಆಹಾರಕ್ಕೆ ಬೇಕಿರುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶಿಬಿರಾಣಿ ಮಹಾರಹಾಣಿ ರಾಜ್ಞಾಂ ತತ್ರ ಪೃಥಕ್ ಪೃಥಕ್ ವಿಮಾನಾನೀವ ರಾಜೇಂದ್ರ ನಿವಿಷ್ಟಾನಿ ಮಹೀತಲೆ. ಒಳ್ಳೆಯ ಗರ್ಭಗುಡಿಗಳಂತೆ, ಚಂದದ ದೇವರ ಮನೆಗೆ ಮೇಲಕ್ಕೆ ಈ ಗುಪ್ಪೆಲ್ಲ ಹಾಕ್ತಾರಲ್ಲ ಮೇಲಿನ ಮಹಡಿ ರಕ್ಷಣೆಗೆ ಅಂತ, ಆ ತರ ಶಿಬಿರಗಳನ್ನ ತಯಾರು ಮಾಡಿ ತತ್ರಾಸನ್ ಶಿಲ್ಪಿನ ಪ್ರಾಜ್ಞಾ, ಒಳ್ಳೊಳ್ಳೆ ಶಿಲ್ಪಿಗಳಿದ್ರು. ತಕ್ಷಣ ಏನಾದ್ರೂ ಹಾಳಾದ್ರೆ ನೋಡ್ಲಿಕ್ಕೆ ಶತಶೋತ ದತ್ತ ವೇತನಾ, ಸಂಬಳಕ್ಕೋಸ್ಕರನೇ ಕೆಲಸ ಮಾಡೋರು ಇದ್ರಲ್ಲಿ, ಅವರವರಿಗೆ ಬೇಕಿರುವ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ರು. ಸರ್ವೋಪಕರಣ ಯುಕ್ತ, ಎಲ್ಲಾ ತರದ ಉಪಕರಣಗಳಿಂದ ಕೂಡಿದ ವೈದ್ಯರಿದ್ರು.
ವೈದ್ಯಾ ಸರ್ವೋಪಕರಣಯುಕ್ತ. ಕೊಲಿಯುವುದು ಹೇಗೆ, ಸೀಳಿದ್ರೆ ಅದನ್ನು ವಿಷ ತೆಗೆಯುವುದು ಹೇಗೆ, ಅದಕ್ಕೆ ಬೇಕಿರುವ ಆಯುಧಗಳನ್ನೆಲ್ಲ ಅವ್ರು ಹಿಡ್ಕೊಂಡೇ ರೆಡಿಯಾಗಿದ್ರು. ಸರ್ವಶಾಸ್ತ್ರ ವಿಶಾರದ. ಅವರಿಗೂ ಅಲ್ಲಿಯ ಅಂದ್ರೆ ಈಗ ನಮ್ಮಲ್ಲೂ ಈ ಸೇನೆಯ ರೆಜಿಮೆಂಟ್ಗಳಲ್ಲಿ ವೈದ್ಯರು ಇರ್ತಾರೆ. ಅವರು ವೈದ್ಯ ಚಿಕಿತ್ಸೆಯನ್ನು ಅಂದ್ರೆ ಸೇನೆಯ ಚಿಕಿತ್ಸೆಯನ್ನು ಮಾಡ್ಲಿಕ್ಕೋಸ್ಕರನೇ ಇರ್ತಾರೆ. ಅವರಿಗೆ ಎಲ್ಲಾ ತರದ ಪ್ರಸಂಗಗಳನ್ನು ಕೊನೆಗೆ ಅವರಿಗೂ ಸೇನೆಯಲ್ಲಿ ಸಿದ್ಧ ಅಂದ್ರೆ ಯುದ್ಧದ ಅಗತ್ಯ ಬಿದ್ದಾಗ ತಮ್ಮನ್ನು ರಕ್ಷಿಸಿಕೊಳ್ಳುವುದು, ಸೇನೆಯ wounded ಸೈನಿಕರನ್ನು ಕರ್ಕೊಂಡು ಹೋಗುವಾಗ ಆಗ ದಾಳಿ ಮಾಡ್ತಾರೆ ಮತ್ತೆ. ಯಾಕಂದ್ರೆ ಅವನು ಬದುಕಿದ್ರೆ ಕಷ್ಟ, ಅಂತವನೇನೋ ಸತ್ಯ ಇಟ್ಕೊಂಡಿರ್ತಾನೆ ಅಂತವರನ್ನು ಕೊಲ್ಲುವಾಗ ಈ ವೈದ್ಯರೆಲ್ಲ ಅವರಿಗೂ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೂ ಅಥವಾ ತಮ್ಮ ಜೊತೆಗಿದ್ದವರನ್ನು ರಕ್ಷಿಸ್ಲಿಕ್ಕೂ ಒಂದಿಷ್ಟು ಟ್ರೈನಿಂಗ್ ಇರುತ್ತೆ. ಹಾಗೆ ಇವರಿಗೂ ಕೂಡ ಶಸ್ತ್ರ ವಿಶಾರದ ವೈದ್ಯ ಚೆನ್ನಾಗಿ ಕಲ್ತವರೇ ಆಗಿದ್ರು. ಜ್ಯಾಧನುರ್ ವರ್ಮಶಸ್ತ್ರಾಣ ತಥೈವ ಮಧುಸರ್ಪಿಶೋ. ಬೇಕಾದಷ್ಟು ತುಪ್ಪ, ಬೇಕಾದಷ್ಟು ಜೇನುತುಪ್ಪ ಇದನ್ನು ಅಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರಂತೆ. ಹೇಗೆ ಧನುಸ್ಸು ಮತ್ತೆ ಕವಚಗಳೆಲ್ಲ ಇತ್ತೋ ಹಾಗೆ ಮಧುಸರ್ಪಿಶೋ ಅದು ಕೂಡ ಸಂಗ್ರಹ ಅಲ್ಲಿ ಬೇಕಾದಷ್ಟು. ಅಂದ್ರೆ ಊಟ ಮಾಡ್ತಿರ್ಲಿಲ್ಲ ಕೆಲವೊಮ್ಮೆ, ಕೇವಲ ಮಧು ಸರ್ಪಿ ಶರ್ಕರ 3 ಮಿಕ್ಸ್ ಮಾಡುದು, ತಿನ್ನುದು, ಹೋಗುದು. ಯಾಕಂದ್ರೆ ಅದು ಫುಲ್ಲು ಏನಂತಾರೆ ಎನರ್ಜಿಟಿಕ್ ಫುಡ್. ಅದು ಈಗಿನ ಸಕ್ಕರೆ ಅಲ್ಲ, ಅದು ಆಗ ಸಕ್ಕರೆ ಅಂದ್ರೆ ಈ ಏನಂತಾರೆ ಅದಕ್ಕೆ, ಈಗ ನಾವು ಕಬ್ಬಿನಿಂದ ತೆಗೆಯುವಂತದ್ದಕ್ಕೆ ಅದಕ್ಕೆಲ್ಲ ಏನೇನೋ ಬಿಳಿ ಆಗುದಕ್ಕೇನೋ ಮಾಡಿದ್ರು, ಅದು ಅಸಲು ಬಿಳಿ ಇರುವುದಿಲ್ಲ. ಅದರಲ್ಲಿ ಸಹಜವಾಗಿ ತಾಟಿ ನುಂಗು ಅಂತ ಒಂದು ಸಿಗುತ್ತೆ, ಬೇರೆ ಬೇರೆ ಇದರಿಂದ ಸಿಗುತ್ತೆ ಸಕ್ಕರೆ. ಕೇವಲ ಕಬ್ಬಿಂದ ಮಾತ್ರ ಅಲ್ಲ ಸಕ್ಕರೆ. ಹಾಗೆ ಬೇರೆ ಬೇರೆ ಸಕ್ಕರೆಗಳನ್ನೆಲ್ಲ ಅದಕ್ಕೋಸ್ಕರ ಜೋಡಿಸಿದ್ರೆ ಅವಾಗ ಅದನ್ನು ಕಲಸಿ ತಿಂದ್ರೆ ಎನರ್ಜೆಟಿಕ್ ಫುಡ್. ಅದು ಹೌದಾ, ಒಂದ್ ಇಡೀ ದಿವಸ ಯುದ್ಧ ಮಾಡೋದು, ಮತ್ತೆ ಹಸಿವೆ ಆಗಲ್ಲ ಆ ತರ. ಅದು ಒಂದು ಚಮಚ ಅಥವಾ 1.5-2 ಚಮಚ ಜೇನುತುಪ್ಪ 3 ಗಂಟೆ ಊಟದ್ದದು, ಹಸಿವು ತಡಿಲಿಕ್ಕಾಗುವಂಥದ್ದು. ಹಾಗೆ ಅದರ ಜೊತೆಗೆ ತುಪ್ಪ, ಅದರ ಜೊತೆಗೆ ಸಿಹಿ, ಇದೂ ಸೇರಿದಾಗ ಅದರ ಇದೇ ಬೇರೆ. ಸಸರ್ಜ ರಸಪೂ ರಸಪಾಂಸೂನಾಂ ರಾಶಯ ಪರ್ವತೋಪಮಾ. ಬೇರೆ ಬೇರೆ ಪದಾರ್ಥಗಳ ಮೂಟೆಯನ್ನೇ ತಯಾರು ಮಾಡಿಟ್ಟಿದ್ರು. ಆಗ ರೆಡಿ ಮಾಡಿ ಕೂತ್ಕೊಳ್ಳಿಕ್ಕಾಗತ್ತಾ? ಕೆಲವೆಲ್ಲ 5-6 ದಿವಸಕ್ಕೆ ಮತ್ತೆ ಮತ್ತೆ ಬೇಕಾಗ್ತಾ ಇರುತ್ತೆ. ಅಂಥದ್ದೆಲ್ಲ ಪೂರ್ವ ಸಿದ್ಧತೆಯಿಂದ ಏನ್ ಮಾಡಿಟ್ಕೊಳ್ಬೇಕು ಅದನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಬಹುದಕಂ ಸುವಯಸಂ ತುಷಾಂಗಾರ ಸಮನ್ವಿತಂ ಶಿಬಿರೇ ಶಿಬಿರೇ ರಾಜ ಸಂಚಕಾರಿ ಧಿಷ್ಠಿರ. ಎಲ್ಲ ಕಡೆಗೂ ಬೇಕಾದಷ್ಟು ದವಸ ಧಾನ್ಯ ಸಿಗಬೇಕು, ನೀರು ಸಿಗಬೇಕು. ನೀರು ಸಿಗದೆ ಸತ್ತ ಅಂತ ಆಗ್ಬೋದು. ನೀರು ಈ ಯುದ್ಧದಲ್ಲಿ ಬರುವಾಗ ನೀರು ಬೇಕು ಅಂತ ತುಂಬಾ ಬಾಯಾರಿಕೆ ಆಗುತ್ತೆ. ಅಂತದ್ದು ನೀರು ತನ್ನಿ ಅಂದ್ರೆ ಅವನು ಎಲ್ಲೋ ಬಾವಿಗೆ ಅಲ್ಲಿ ಹೋಗೋಷ್ಟು ನೀವು ನೀರು ಹೋಗ್ಬಿಟ್ಟಿರ್ತಾನೆ. ಬಹುದಕಂ, ಎಲ್ಲಿ ಬೇಕು ಅಲ್ಲಿ ತಕ್ಷಣಕ್ಕೆ ಆಯಾ ವ್ಯವಸ್ಥೆಗೆ ಅಲ್ಲಲ್ಲಿ ನೀರು. ಎಷ್ಟು ಚಂದ ಒಂದು ನಿರೂಪಣೆ, ಒಂದು ವ್ಯವಸ್ಥೆ ಅಂತ ಬಂದಾಗ ಏನಿರ್ಬೇಕು. ನಮ್ಗೆ ಇದೇ ಗೊತ್ತಿರುದಿಲ್ಲ. ನಾವು ಇವೆಂಟ್ ಅಂತ ಮಾಡಿ ಬಿಡ್ತೇವೆ, ಎಲ್ಲ ಬಂದವರು ನೀರು 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 ಅಂತ ಕೇಳ್ತಿರ್ತಾರೆ. ಕೊನೆಗೆ ಕೊನೆಗೆ ಎಲ್ಲ ಚೆನ್ನಾಗಿಯೂ ಏನ್ರಿ ಊಟ ಎಲ್ಲ ಚೆನ್ನಾಗಿದೆ, ನೀರೇ ಬಡಿಸ್ಲಿಲ್ಲ ಅಂತ ಬೈಕೊಂಡು ಬರ್ತಾರೆ ಅವರು. ಆ ತರ ಆಗದ ಹಾಗೆ ಪ್ರತಿಯೊಂದಕ್ಕೂ ಎಲ್ಲಿ ಎಷ್ಟು ವ್ಯವಸ್ಥೆ ಬೇಕೋ ಅದನ್ನ ಸಂಚಕಾರ ಯುಧಿಷ್ಠಿರ ಮಾಡಿಸಿದ. ಮಹಾಯಂತ್ರಾಣಿ ನಾರಾಚಾಹ ತೋಮರಾಣಿ ಪರಶ್ವಧಾಹ ಧನುಂಷಿ ಕವಚಾದೀನಿ ಹೃಷ್ಟಯ ಸ್ಥೂಢ ಸಂಯುತಾ ಗಜಾಕಂಟಕ ಸನ್ನಾಹ ಲೋಹವರ್ಮೋತ್ತರಚ್ಛದಾಹ ದೃಶ್ಯಂತೆ ತತ್ರ ಗಿರ್ಯಾಭಾಹ ಸಹಸ್ರ ಶತ ಯೋಧಿನಃ. ಒಂದು ಕಡೆ ಧನುಸ್ಸಿನ ರಾಚಿ, ಕವಚಗಳು, ಕೈಗೆ ಅಂಗುಲಿತ್ರಾಣಗಳು, ತೂಣೀರಗಳು ಅಂದ್ರೆ ಚೂಪಾದ ಬಾಣಗಳು, ಒಂದು ಕಡೆಯಲ್ಲಿ ಆನೆಗಳು, ಇನ್ನೊಂದು ಕಡೆ ಅದಕ್ಕೆ ಕಟ್ಟಲಿಕ್ಕಿರುವಂತಹ ಸರಪಳಿಗಳು, ಲೋಹದ ಕವಚಗಳು, ಅದಾದ್ಮೇಲೆ ರಕ್ಷಣೆಗೆ ಅಂತ ಸಹಕಾರಕ್ಕೆ ತಂದುಕೊಳ್ಳುವಂತಹ ಗುರಾಣಿಯಂತಹ ಪದಾರ್ಥಗಳು ಎಲ್ಲ ಒಂದೊಂದು ಕಡೆ ರಾಶಿ ರಾಶಿ ಹಾಕಿ ಗಿರಿಯಾಭ ಬೆಟ್ಟದ ಹಾಗೆ ತುಂಬಿಟ್ಟಿದ್ದಾರೆ ಎಲ್ಲ ಕಡೆ. ನಿವಿಷ್ಟಾನ್ ಪಾಂಡವಾನ್ ತತ್ರ ಜ್ಞಾತ್ವಾ ಮಿತ್ರಾಣಿ ಭಾರತ ಅಭಿಸಸ್ರುರ್ ಯಥಾ ದೇಶಂ ಸಬಲಾ ಸಹವಾಹನ. ಪಾಂಡವರಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದಾಗ ಕೆಲವು ಊರಿನ ಜನರೆಲ್ಲ ತಮ್ಮ ತಮ್ಮ ಸೈನ್ಯವನ್ನ ಕಟ್ಟಿಕೊಂಡು ಮಿತ್ರರಾದವರೆಲ್ಲ ಹುಡುಕಿಕೊಂಡು ಅಲ್ಲಿಗೆ ಬಂದ್ರು, ಯುಧಿಷ್ಠಿರ ಇದ್ದಲ್ಲಿಗೆ ಬಂದ್ರು. ಚರಿತ ಬ್ರಹ್ಮಚರ್ಯಾಸ್ತೆ, ಆಗ ಬ್ರಹ್ಮಚರ್ಯದ ವ್ರತದಲ್ಲಿದ್ರು. ಸೋಮಪಾಹ, ಯಜ್ಞದ ಸೋಮರಸವನ್ನು ಕುಡಿದಿದ್ರು. ಭೂರಿ ದಕ್ಷಿಣ, ಬೇಕಾದಷ್ಟು ಯಾಗಕ್ಕಾಗಿ ದಕ್ಷಿಣೆಯನ್ನು ಕೊಟ್ಟವರಾಗಿದ್ರು. ಪಾಂಡಪುತ್ರಾಣಾಂ ಜಯಾಯ, ಅವರೇ ಯಜ್ಞವನ್ನ ಮಾಡಿ
ಪಾಂಡವರಿಗೆ ಜಯವಾಗಲಿ ಅಂತ ಸಮಾಜಗ್ಮುರು ಮಹೀಕ್ಷಿತ, ರಾಜನಿಗೆ ಹಿತವನ್ನ ಬಯಸುವವರಾಗಿ ಎಲ್ಲರೂ ಅಲ್ಲಿಗೆ ಬಂದು ಆಶೀರ್ವಚನ ಮಾಡಿದ್ದೇನು. ಒಳ್ಳೆಯ ಯಾರವರು ಅಂತ ಹೇಳಲಿಕ್ಕೋಸ್ಕರ ಆ ಮಾತು ಹೇಳಿದ್ದು. ಒಳ್ಳೆಯ ಬ್ರಹ್ಮಚರ್ಯದಲ್ಲಿ ಇದ್ದವರು, ಸೋಮಪಾನವನ್ನು ಮಾಡಿದವರು, ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನ ನಡೆಸಿ ಅಲ್ಲಿಂದ ಸಾತ್ವಿಕವಾದ ಸಂಪತ್ತನ್ನ ಸಂಪಾದಿಸಿ ಮನಸ್ಸು ತುಂಬ ಪಾಂಡುಪುತ್ರರಿಗೆ ಹಾರೈಕೆಯನ್ನ, ಆಶೀರ್ವಾದದ ಮಾತುಗಳನ್ನ ಆಡ್ಲಿಕ್ಕೆ ಬಂದವರು ಅಲ್ಲಿಗೆ ಬಂದ್ರು. ಸಮಾಜಗ್ಮು ಅನ್ನುವಲ್ಲಿಗೆ 152ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಇತ್ತ ಕರ್ಣ, ದುರ್ಯೋಧನ, ಭೀಷ್ಮಾದಿಗಳ ಪ್ರಕರಣ, ಮಾತುಕತೆ ಏನಾಯ್ತು ಅನ್ನೋದನ್ನು ಹೇಳ್ತಾರೆ. ಇದು ಈ ಕಡೆಯಿಂದ ಪಾಂಡವರದ್ದು ಮುಗೀತು. ಆ ಕಡೆಯಿಂದ ಏನೇನಾಯ್ತು ಅನ್ನುವ ಸಂಗತಿಯನ್ನ ಮತ್ತೆ ನಾವು ಮುಂದಿನ ಶನಿವಾರ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.